ಕನ್ನಡದಲ್ಲಿ ತಂಗಿ ಕಂಡ್ರೆ ಆಗಲ್ಲ, ಇನ್ನೊಂದ್ ಕಡೆ ಸ್ಟಾರ್ ಸುವರ್ಣದಲ್ಲಿ ಅಕ್ಕನ್ ಕಂಡ್ರೆ ಆಗಲ್ಲ. ಇವಾಗ ಮತ್ತೆ ಈಗ ನೆಗೆಟಿವ್ ಇದ್ರು ಮತ್ತೆ ಪಾಸಿಟಿವ್ ಗೆ ಬೇಡ ಇವಾಗಲೇ ಎಲ್ಲ ಸೀಕ್ರೆಟ್ ಬಿಟ್ಕೊಡ್ತಾರೆ. ಮ್ಯಾಥ್ಸ್ ಅಲ್ಲಿ ಮೊದಲೇ ವೀಕ್ ನಾನು. ಮತ್ತೆ ಹೆಂಗೆ ಇದು ಡಾಕ್ಟರ್ ಆಗೋದು? ನಮ್ಮಮ್ಮನು ಅಲ್ಲೇ ಹಿಂದಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಅಮ್ಮನೇ ಟೀಚರು. ಸ್ಕೂಲಲ್ಲಿ ಅಮ್ಮನೇ ಟೀಚರ್. ಲವ್ ಅಂತ ಅಂದ್ರೆ ಏನು ಅಂತ ಅನ್ನೋದು ಸೀರಿಯಲ್ ಬಂದಾದ್ಮೇಲೂ ನನಗೆ ಗೊತ್ತಿರ್ಲಿಲ್ಲ. ಚೈಲ್ಡ್ ಬುದ್ಧಿ ಅಂತಾರಲ್ಲ ಆತರ. ಕಾಲೇಜಲ್ಲೆಲ್ಲ ಲವ್ ಸ್ಟೋರೀಸ್ ಹುಡುಗ ಹುಡುಗಿ ಓಡಾಡಿದ ಅದೆಲ್ಲ ನೋಡಿಲ್ವಾ? ಏನದು ಲವ್ ಅಂದ್ರೆ ಏನ್ ಮಾಡ್ತಾರೆ ಲವ್ ಅಲ್ಲಿ? ಕರೆಕ್ಟ್ ಆಗಿ ಸ್ಕೂಲಿಗೆ ಬರ್ತಿದ್ರ ಆ ಟೈಮಿಗೆಲ್ಲ? ಸ್ಕೂಲಲ್ಲೆಲ್ಲ ಲೇಜಿ ಅಮ್ಮನ ಜೊತೆಗೆ ಬರ್ಬೇಕಲ್ಲ. ನಿಮಗೆ ಎಷ್ಟು ಪ್ರಪೋಸಲ್ಸ್ ಬಂದಿತ್ತು? ನಮ್ಮಮ್ಮ ಏನಿಲ್ಲ ಅಲ್ಲೇ. ಕಾವ್ಯ ರಮೇಶ್ವರ್ ಇವಾಗ B.Com ಗ್ರಾಜುಯೇಟ್, ಬಟ್ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಸಂಡೇ ನಾನು ಯೂಶುವಲಿ ಲೇಟ್ ಆಗಿ ಎದ್ದೇಳ್ತೀನಿ. ಅದಕ್ಕೆ ಲೇಟ್ ಆಗಿದೆ. ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಕೊಡ್ತೀರಾ? ಬಾಯ್ ಫ್ರೆಂಡ್ಗೂ ಕೂಡ ಟೈಮ್ ಕೊಡ್ತೀರಾ? ರಿಜೆಕ್ಟ್ ಆಗಿದೆ ಈ ತರ ಲುಕ್ ಟೆಸ್ಟ್ ಅಥವಾ ಆಡಿಷನ್ ಕೊಟ್ಟು ಎಂದು? ನಾನೊಂಥರ ಸೋಂಬೇರಿ ಕೊಡಕ್ ಹೋಗ್ತಾ ಇರ್ಲಿಲ್ಲ. ಪಬ್ಲಿಕ್ ಆಡಿಷನ್ ಇದೆ ಅಂತ ಕಲರ್ ಸೂಪರ್ ಅವಾಗಿನೂ ಸ್ಟಾರ್ಟ್ ಆಗಿತ್ತು. ಯಾವ್ದಾದ್ರು ಡೈಲಾಗ್ ಗೊತ್ತಾ? ಇಲ್ಲ ಸರ್. ನನ್ನ ಕೆರಿಯರ್ ತುಂಬಾ ಒಂಥರ ಅದು ಚುಚ್ಚಿದ್ದು ಅಂದ್ರೆ ಮಂಗಲಂ ತಂತು ನಾನು ಬಿಟ್ಟೆ. ಬೇಕಂತ ಅಂತೂ ನಿಜವಾಗ್ಲೂ ಮಾಡಿಲ್ಲ, ದೇವ್ರ ಸತ್ಯವಾಗ್ಲು. ಈಗ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಅಂತ ಹೇಳುವಂತದ್ದು ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಫ್ರೆಶರ್ಸ್ ಅಂತ ಅಂದಾಗ ಒಂಥರ ನೋಡ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಒಂಥರ ಚೀಪ್ ಆಗಿ ನೋಡೋರು, ಜೊತೆಲೇ ಇದ್ದು ಡಬಲ್ ಗೇಮ್ ಮಾಡ್ತಿರ್ತಾರಲ್ಲ, ನಂಗೆ ಅದಾಗಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಧೀರಾಜ್. ಸ್ನೇಹಿತರೆ, ಇವತ್ತು ನಮ್ ಜೊತೆಗೆ ಇರುವಂತಹ ಅತಿಥಿಗೆ ತಾನೇ ಮಹಾನ್ ರೂಪವತಿ ಅನ್ನುವಂತಹ ಅಹಂಕಾರ ಇದೆ. ಜೊತೆಗೆ ಅವ್ರಿಗೊಬ್ರು ತಂಗಿ ಕೂಡ ಇದ್ದಾರೆ, ದೀಪಾ ಅಂತ. ಅವ್ರನ್ನ ಕಂಡ್ರೆ ಇವ್ರಿಗೆ ಅಷ್ಟಕ್ಕಷ್ಟೇ, ಬಟ್ ಇದ್ರ ಜೊತೆಗೆ ರೂಪವತಿ ಅನ್ನುವಂತಹ ಒಂದು ಅಹಂಕಾರ ಇದೆಯಲ್ಲ, ಆದ್ರಿಂದ ಚಿತ್ರರಂಗದಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ಬೇಕು, ಸ್ಟಾರ್ ಆಗ್ಬೇಕು ಅನ್ನೋ ತರ ಎಲ್ಲ ಆಸೆ ಇದೆ ಅವ್ರಿಗೆ. ಸೊ ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿದ್ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ನಿಜವಾಗ್ಲೂ ಒಂದು ಐಡಿಯಾ ಬಂದಿರುತ್ತೆ. ನಾನ್ ಮಾತಾಡ್ತಿರೋದು ಬ್ರಹ್ಮಗಂಟು ರೂಪಾ ಖ್ಯಾತಿಯ ಕಾವ್ಯ ರಮೇಶ್ ಅವ್ರ ಬಗ್ಗೆ. ನಮ್ ಜೊತೆಗೆ ಅವ್ರು ಇದಾರೆ. ಸದ್ಯಕ್ಕೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಕಾವ್ಯ ಅವರೇ. ನಿಮ್ಗೆ ಥ್ಯಾಂಕ್ ಯು. ಎಸ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 2 years ಭೇಟಿಯಾಗಿ ನಾವು ನೋಡೋದ ಪುಟಗಳು, ಲೈಕ್ ಅಂದ್ರೆ ಆ ಪ್ರಮೋಷನ್ಸ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲೆಲ್ಲ ಮೀಟ್ ಆಗಿದ್ವಿ. ಸೊ ಖುಷಿ ಆಗ್ತಿದೆ ನೀವು ನಮ್ಮ ಶೋಗೆ ಬರ್ತಾ ಇರೋದು. ನಂಗೂ ತುಂಬಾ ಖುಷಿ ಆಗ್ತಿದೆ. ಎಸ್. ಸೊ ಒಂದ್ ಕಡೆ ಜಿ ಕನ್ನಡದಲ್ಲಿ ತಂಗಿ ಕಂಡ್ರೆ ಆಗಲ್ಲ, ಇನ್ನೊಂದ್ ಕಡೆ ಸ್ಟಾರ್ ಸುವರ್ಣದಲ್ಲಿ ಅಕ್ಕನ್ ಕಂಡ್ರೆ ಆಗಲ್ಲ, ಗೌರಿ ಶಂಕರ ಧಾರಾವಾಹಿಯಲ್ಲಿ. ಹೆಂಗೆ ಇದು ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಹೆಂಗೆ ಅಂತ ಗೊತ್ತಿಲ್ಲ. ಅದು ಕೋಇನ್ಸಿಡೆನ್ಸ್ ಅನ್ಸತ್ತೆ, ನನ್ಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಎರಡು ಇದರಲ್ಲೂ ನಮ್ಗೆ ಇದೇ ತರ ಪಾತ್ರ ಬರುತ್ತೆ ಅಂತ. ಬಟ್ ಗೌರಿ ಶಂಕರದಲ್ಲಿ ಆಲ್ಮೋಸ್ಟ್ ಇವಾಗ ರಾಜಿ ಆಗಿದೀವಿ. ಬ್ರಹ್ಮಗಂಟುಲಿ ಅದು ಕೊನೆ ತನಕ ಅದು ನೀವೇ ನೋಡ್ಬೇಕು. ಹೇಗಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಯಾವಾಗ್ಲೂ ತುಂಬಾ ಮುದ್ದಾಗಿ ಅಂಡ್ ತುಂಬಾ ಇನ್ನೋಸೆಂಟ್ ಆಗಿ ಪಾತ್ರ ಮಾಡ್ತಿದ್ದೆ. ಇದ್ರಲ್ಲಿ ಒಂಥರ ನನಗೆ ಚಾಲೆಂಜಿಂಗ್ ಇದು, ಬಿಕಾಸ್ ನಾನು ಎಸ್ಪೆಷಲಿ ಗೌರಿ ಶಂಕರ ಅಂತೂ ಇವಾಗ ಸ್ವಲ್ಪ ಒಂದಾಗಿದ್ದೀರಾ ಅಂತ ಹೇಳ್ತಿದ್ದೀರಾ, ಬಟ್ ಇಲ್ಲಿ ತನಕ ಫುಲ್ ವಿಲನಿಶ್ ಶೇಡ್ ಅಲ್ಲಿ ಇರೋದು. ನಾವಂದ್ರೆ ನಾವ್ ಈ ತರ ಇಲ್ವಲ್ಲ, ಕಾವ್ಯ ಅವ್ರನ್ನ ತುಂಬಾ ಲೈಕ್ ಅಂದ್ರೆ ತುಂಬಾ ಸಾಫ್ಟ್ ಸ್ಪೋಕನ್ ಆ ತರ ನೋಡಿರೋದು. ಇಲ್ಲಿ ನೋಡಿದ್ರೆ ಫುಲ್ ವಿಲನ್ ತರ ಮಾಡ್ತಿದ್ದಾರೆ. ನನಗೂ ಅಂದ್ರೆ ಯೂಶಲಿ ರಿಯಲ್ ಲೈಫ್ ಅಲ್ಲೂ ನಾನು ತುಂಬಾ ಅಷ್ಟೊಂದು ರೂಡ್ ಆಗಿ ನಾನು ಯಾವತ್ತೂ ಯಾರ ಹತ್ರನೂ ನಡ್ಕೊಳಲ್ಲ. ಸೊ ನನಗ್ ಪಾತ್ರ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ತುಂಬಾ ಚಾಲೆಂಜಿಂಗ್. ನಂಗೆ ಖುಷಿ ಆಗತ್ತೆ, ನನ್ನನ್ನು ನಾನು ನೋಡ್ಕೊಂಡಾಗಿ ನಂಗಿನ್ ಕೋಪ ಬರಲ್ಲ. ಸ್ಕ್ರೀನ್ ಮೇಲೆ ನೋಡಿದಾಗ ಓಕೆ ನಾನು ಈ ತರ ಮಾಡ್ಬೋದಾ, ಓಕೆ ಮಜಾ ಇದೆ ಅಲ್ಲ ಮಾಡಕ್ಕೆ ಅಂತ ಮಾಡ್ತಿದ್ವಿ. ಸಾಫ್ಟ್ ಸ್ಪೋಕನ್ ರಿಯಲ್ ಲೈಫ್ ಅಲ್ಲಿ ಓಕೆ, ಬಟ್ ಮಹಾನ್ ರೂಪವತಿ ಅನ್ನೋ ತರ ಏನಾದ್ರು ಕಾವ್ಯ ಅವ್ರಿಗೆ ಇದೆಯಾ ತಲೆಯಲ್ಲಿ? ಹೇಗೆ? ಇಲ್ಲ, ನಂಗೆ ಆತರ ಎಲ್ಲ ಏನು ಇಲ್ಲ. ನಾನು ಅದಕ್ಕೆ ಕಮೆಂಟ್ಸ್ ಎಲ್ಲ ನೋಡ್ತಿರ್ತೀನಲ್ವಾ. ಅಂದ್ರೆ ಯೂಶಲಿ ಯಾವಾಗ್ಲೂ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದಾಗ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬರ್ತಿರತ್ತೆ. ಅಂಡ್ ನಾವು ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ನಾನು ಅವಾಗ ನೋಡ್ತಾ ಇದ್ದೆ, ಇವಾಗ ನೋಡಲ್ಲ. ನೋಡಿದಾಗ ಅದರಿಂದ ಒಂದು ಉತ್ಸಾಹ ಸಿಕ್ತಿತ್ತು. ಓಕೆ, ನಾನು ವರ್ಕ್ ಮಾಡ್ಬೇಕು, ನನ್ನ ಆಕ್ಟಿಂಗ್ ಬಗ್ಗೆ ಕಮೆಂಟ್ ಮಾಡ್ತೀನಿ, ನನ್ನ ಪಾತ್ರದ ಬಗ್ಗೆ ಕಮೆಂಟ್ ಆಗ್ತಾ ಇದಾರೆ, ಜನಕ್ಕೆ ನಾನು ಇಷ್ಟ ಆಗ್ತಿದ್ದೀನಿ ಅಂತ. ಅಂಡ್ ಈಗ ಈ ತರ ಶೇಡ್ ನಾನು ನಿರ್ವಹಿಸ್ಬೇಕಾದ್ರೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಆಬ್ವಿಯಸ್ಲಿ ಆ ಪಾತ್ರಕ್ಕೆ ಈಗ ರೂಪ ನನಗ್ ಬೈಯಲ್ಲ, ಕಾವ್ಯನ್ಗೆ ಯಾರು ಬೈಯಲ್ಲ. ರೂಪನ್ ಬೈತಾರೆ, ಗ್ರೀಷ್ಮನ್ ಬೈತಾರೆ, ಏನ್ ಹಿಂಗ್ ಮಾಡ್ತಾಳೆ ಇವಳು, ಎಷ್ಟು ಅಹಂಕಾರಿ ಇವಳು ಅಂತ. ಅದನ್ನ ನಾನು ತುಂಬಾ ಮನ್ಸಿಗೆ ತಗೊಂತಾ ಇದ್ದೆ. ಓ ಏನಪ್ಪಾ ಇದು ತುಂಬಾ ಅಂದ್ರೆ ತುಂಬಾ ಮನ್ಸಿಗೆ, ಯಾಕಂದ್ರೆ ನಂಗೆ ಅಭ್ಯಾಸನೇ ಇರ್ಲಿಲ್ಲ ಯಾವತ್ತೂ ನೆಗೆಟಿವ್ ಕಮೆಂಟ್ಸ್. ಹೌದು, ಅಂದ್ರೆ ನಂಗೆ ಯಾವತ್ತು ನೆಗೆಟಿವ್ ಕಮೆಂಟ್ಸ್ ನ ನನಗ್ ತಗೊಂಡ್ ನಂಗೆ ಅಭ್ಯಾಸನೇ ಇರ್ಲಿಲ್ಲ.
ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ನನ್ಗೆ ಅದು ತುಂಬಾ ಹರ್ಟ್ ಆಗ್ತಾ ಇತ್ತು ಯೂಶಲಿ ಇನಿಷಿಯಲ್ ಡೇಸ್ ಅಲ್ಲಿ. ಬಟ್ ನನಗ್ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ಸ್ವಲ್ಪ ಸಜೆಷನ್ ಕೊಟ್ಟಾಗ ನಿನಗ್ ಯಾರು ಬೈತಾ ಇಲ್ಲ, ಕಾವ್ಯನ್ಗೆ ಯಾರು ಬೈತಾ ಇಲ್ಲ, ರೂಪನ್ ಬೈತಾ ಇದಾರೆ, ಗ್ರೀಷ್ಮಂಗ್ ಬೈತಾ ಇದಾರೆ ಅಂದ್ರೆ ನೀನ್ ಆ ಕ್ಯಾರೆಕ್ಟರ್ ನ ಚೆನ್ನಾಗ್ ಮಾಡ್ತಾ ಇದೀಯ ಅಂಡ್ ಅವ್ರಿಗೆ ರೀಚ್ ಆಗ್ತಾ ಇದೀಯ ಅಂತ ಅರ್ಥ. ಸೊ ನೀನು ಇನ್ನೂ ಚೆನ್ನಾಗ್ ಮಾಡು, ಅದನ್ ಬಿಟ್ಟು ನೀನ್ ಅದ್ರ ಕಡೆ ಎಲ್ಲ ನೀನು ನೆಗೆಟಿವ್ ಆಗಿ ತಗೋಬೇಡ ಅಂಡ್ ಖುಷಿ ಪಡುವ ಕಮೆಂಟ್ಸ್ ನೆಲ್ಲ ಓದಿದ್ರು ಅಂತ ಅಂದ್ರು. ಬಟ್ ತುಂಬಾ ಆಡ್ ಆಗಿ ಕಮೆಂಟ್ ಹಾಕಿದಾಗ ಬೇಜಾರಾಗತ್ತೆ. ಬಟ್ ಓಕೆ, ರೂಪನ್ಗೆ ಏನೇ ರೂಪ ನೀನೇನಾ ದುಡ್ಡು ಜಂಬತ್ ಕೋಳಿ ಅದು ಇದು ಅಂತ ಏನೋ ಬೈತಾರೆ, ನಾನು ಖುಷಿಯಾಗಿ ತಗೊಂತೀನಿ. ಓಕೆ, ನಾನು ಕ್ಯಾರೆಕ್ಟರ್ ಬೈತಿದ್ದಾರೆ, ನಾನು ಚೆನ್ನಾಗ್ ಮಾಡ್ತಾ ಇದೀನಿ. ಪಾತ್ರಗಳಾಗಿ ರೂಪ ಮತ್ತೆ ಗ್ರೀಷ್ಮ ಆ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ. ಬಟ್ ರಿಯಲ್ ಲೈಫ್ ಅಲ್ಲಿ ಕಾವ್ಯ ಅವರು ಈ ಎರಡು ಧಾರಾವಾಹಿಗಳನ್ನ ಅಂದ್ರೆ ಟೈಮಿಂಗ್ಸ್ ಹೇಗ್ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿ ಅಂತ, ಶೆಡ್ಯೂಲ್ಸ್ ಎಲ್ಲ ಹೆಂಗಿರುತ್ತೆ, ಒಟ್ಟೊಟ್ಟಿಗೆ ಇರುತ್ತಾ, ಹೇಗಿರುತ್ತೆ? ಇನಿಷಿಯಲಿ ನನ್ಗೆ ಅದೇ ತುಂಬಾ ನನಗೆ ಮೇನ್ ಏನಂತ ಅಂದ್ರೆ ಸೀರಿಯಲ್ ಈ ಇಂಡಸ್ಟ್ರಿಗೆ ಬಂದಾಗಿಂದನು ನನಗೆ ಮೇನ್ ಪ್ರಾಬ್ಲಮ್ ನನ್ ಡೇಟ್ಸ್ ಮ್ಯಾನೇಜ್ ಮಾಡೋದು ನಂಗೆ ತುಂಬಾ ಅಂದ್ರೆ ನನ್ಗೆ ಇಬ್ರಿಗೂ ಹರ್ಟ್ ಮಾಡಕ್ ಇಷ್ಟ ಇರಲ್ಲ. ಈ ಕಡೆ ಈ ಟೀಮಿಗೂ ಹರ್ಟ್ ಮಾಡಕ್ ಆಗಲ್ಲ, ಈ ಕಡೆ ಈ ಟೀಮಿಗೂ ಹರ್ಟ್ ಮಾಡಕ್ ಆಗಲ್ಲ. ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ನನಗೆ ಯಾವಾಗ ಅಂದ್ರೆ ನಾನು ಆಲ್ಮೋಸ್ಟ್ ಸೀತಾವಲ್ಲಭ ಮಾಡಿದೆ ಫಸ್ಟ್ ಗೆ. ಅವಾಗ ಮಾಂಗಲ್ಯಂ ಕಲರ್ಸ್ ಕನ್ನಡದಲ್ಲಿ ಮಾಂಗಲ್ಯಂ ತಂತು ನಾನೇನ ಮಾಡ್ತಿದ್ದೆ. ಫಸ್ಟ್ ಬಂದಿದ್ ಮಾಂಗಲ್ಯಂ ತಂತು ನಾನೇನ. ಅಲ್ಲಿ ನನ್ಗೆ ಅವರೇ ನನ್ನ ಫಸ್ಟ್ ಅಂದ್ರೆ ಸೀರಿಯಲ್ ಇಂಡಸ್ಟ್ರಿಗೆ ತಗೊಂಡ್ಬಂದಿದ್ದು, ರಘುಚರಣ್ ಸರ್ ಅಂತ. ಅದೇನಾಯ್ತು ಅಂದ್ರೆ ಅವಾಗ ನಾನು ತುಂಬಾ ಒಂದು 18 years ಏನೋ ನಾನು ಅವಾಗ ಇಂಡಸ್ಟ್ರಿಗೆ. ನಂಗೆ ಅವಾಗ ಏನಂದ್ರೆ ಇದ್ರದ್ದು ತಲೆ ಬುಡ ನನಗೆ ಗೊತ್ತಿರ್ಲಿಲ್ಲ. ಅವಾಗ ಡೇಟ್ಸ್ ಇದೇ ತರಾನೇ ವಿಷಯ ಬಂತು. ಇಲ್ಲೂ ಮದ್ವೆ ನಡೀತಾ ಇದೆ, ಇಲ್ಲೂ ಮದ್ವೆ, ಇಲ್ಲೂ ಅಣ್ಣನ್ ಮದ್ವೆ, ಅಲ್ಲೂ ಅಣ್ಣನ್ ಮದ್ವೆ, ಎರಡೂ ಕಡೆ ಅಣ್ಣನ್ ಮದ್ವೆ ನಡೀತಾ ಇದೆ. ನನ್ಗೂ ಬೇಕಮ್ಮ ನೀನು ಅಂತ ಇವ್ರು, ನಿನ್ಗೂ ಬೇಕಮ್ಮ ಅಂತ ಅವ್ರು. ಅಂಡ್ ಇದನ್ನೆಲ್ಲ ನನಗೆ ಮುಂಚೆನೆ ಮಾತಾಡ್ಕೋಬೇಕು, ಇವ್ರ ಡೇಟ್ಸ್ ನ ಇವ್ರಿಗೆ ಹೇಳ್ಬೇಕು, ಇವ್ರ ಡೇಟ್ಸ್ ನ ಇವ್ರಿಗೆ ಹೇಳ್ಬೇಕು. ನಂಗೆ ಏನು ಗೊತ್ತಿಲ್ಲ, ಬ್ಲಾಂಕ್. ನಾನು ಸುಮ್ನೆ ಫೋನ್ ಏನು ಗೊತ್ತಾಗ್ತಿರ್ಲಿಲ್ಲ. ಹೇಳ್ಬೇಕು, ಬ್ಲಾಕ್ ಮಾಡ್ಬೇಕು ನನ್ ಡೇಟ್ ನ, ಅದೇನು ಗೊತ್ತಿಲ್ಲ. ಚಿಕ್ಕವಳಲ್ವಾ ನಾನು, ಅವಾಗಿನೂ ಬಂದಿದ್ದೀನಿ, ಯಾರು ಹೇಳ್ಕೊಡೋರು ನನಗಿಲ್ಲ, ಫ್ರೆಶರ್ ನಾನು. ಅವಾಗ ಇದೇ ತರ, ಯಾಕಮ್ಮ ನೀನ್ ಅಲ್ಲಿ ಕೊಟ್ಟೆ, ನಾವಲ್ವಾ ಇದು ನಿನಗೆ ಫಸ್ಟ್ ತಗೊಂಡಿದ್ದು, ನೀವು ನನಗ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಇವ್ರು ನಮ್ದು ಮದ್ವೆ ನಡೀತಿದೆ, ನೀನ್ ಇಲ್ದೆ ಹೆಂಗಾಗತ್ತೆ ಅಂತ ಇವ್ರು ಹಿಂಗೆ ಕ್ಲಾಶ್ ಆಗ್ಬಿಟ್ಟು ಕೊನೆಗೆ ಏನೋ ಒಂದ್ ಪರಿಸ್ಥಿತಿಲಿ, ಇಲ್ಲ ಸರ್ ನಾನು ಹೆಂಗೆ ಸ್ಟ್ರೆಸ್ ತಗೋತಿದ್ದೆ ಅಂದ್ರೆ ಫುಲ್ ಅಳ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ. ನಾನ್ ಏನ್ ಮಾಡ್ಲಿ ಅಂತ ಆ ಲೆವೆಲ್ ಸ್ಟ್ರೆಸ್. ಅದಾದ್ಮೇಲೆ ಎಲ್ಲೋ ಚಾನಲ್ ಹತ್ರ ಮಾತಾಡ್ಬಿಟ್ಟು, ಯಾಕಂದ್ರೆ ಕಲರ್ ಸೂಪರು, ಕಲರ್ಸ್ ಕನ್ನಡ ಒಂದೇ ಹೊಟ್ಟಿಗೆ ಇದ್ದಿದ್ರಿಂದ ಒಂದೇ ಮಾಡ್ಬೋದು ನೀವು, ಸೀತಾವಲ್ಲಭನೆ ಕಂಟಿನ್ಯೂ ಮಾಡಿ ಅಂತ ಹೇಳಾದ್ಮೇಲೆ ನಾನು ಚಾನಲ್ ಅವ್ರು ಹೇಳಾದ್ಮೇಲೆ ಬಿಟ್ಟೆ. ಬಟ್ ಅವತ್ತಿಂದ ನನಗೇನಾಯ್ತು, ನನ್ನನ್ನು ಯಾರು ಕಾಸ್ಟ್ ಮಾಡಿದ್ರಲ್ಲ ರಘುಚರಣ್ ಸರ್, ಅವರಿಗೂ ನನಗೂ ಸ್ವಲ್ಪ ಮನಸ್ತಾಪ ಆಯ್ತು. ಬಿಟ್ಬಿಟ್ಲಲ್ವಾ ಇವಳು ನಮ್ದನ್ನ ಅಂತ. ನನಗೆ ಅವಾಗ ನನಗೆ ನಿಜವಾಗ್ಲೂ ಏನು ಅಷ್ಟೊಂದ್ ಮೆಚುರಿಟಿ ಅನ್ನೋದೇ ಇರಲಿಲ್ಲ. ಏನ್ ಮಾಡ್ತಿದ್ದೆ, ಇವಾಗ ಬೇಜಾರಾಗತ್ತೆ. ಹೌದಲ್ವಾ, ಬಿಡ್ಬಾರ್ದಿತ್ತಲ್ವಾ, ಅವರೇ ನನ್ನ ಕಾಸ್ಟ್ ಮಾಡಿದ್, ಅವರೇ ನನ್ನನ್ನ ಫಸ್ಟ್ ಇಂಡಸ್ಟ್ರಿಗೆ. ಹಿಂಗಾದ್ರೂ ಇವಾಗಿರೋ ಬುದ್ಧಿ ಅವಾಗಿದ್ರೆ ನಾನ್ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ನಂಗೆ ಅವಾಗ ಒಂದ್ ಸ್ವಲ್ಪನೂ ನನಗೆ ಇದ್ರದ್ದು ಇಂಡಸ್ಟ್ರಿ ಬಗ್ಗೆ, ಡೇಟ್ಸ್ ಬ್ಲಾಕ್ ಮಾಡೋದು, ಬಿಸಿ ಡೇಟ್ಸ್ ಅದೆಲ್ಲ ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕು, ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಅಂಡ್ ನನ್ಗೆ ಅವ್ರನ್ನ ಹ್ಯಾಂಡಲ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಅದರಿಂದ ಸ್ವಲ್ಪ ಮನಸ್ತಾಪ ಆಗ್ಬಿಟ್ಟು ಮಂಗಲ್ಯಂ ತಂತು ನಾನು ಬಿಟ್ಟೆ. ಅದು ಎಲ್ಲೋ ಒಂದ್ ಕಡೆ ಇವಾಗ್ಲೂ ಗಿಲ್ಟ್ ಇದೆ, ನಾನು ಹಂಗ್ ಮಾಡ್ಬಾರ್ದಿತ್ತು. ಅವಾಗ ನಾನು ಅವ್ರಿಗೆ ಅದು ಹರ್ಟ್ ಆಯ್ತು. ನೋಡಿ, ರಘುಚರಣ್ ಅವರು ಈ ಸಂದರ್ಶನ ನೋಡ್ತಾ ಇದ್ರೆ ಅವ್ರಿಗೆ ರಿಯಾಲಿಟಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸಾರಿ ಸರ್, ನಾನು ತುಂಬಾ ಸತಿ ಸಾರಿ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಹತ್ರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಬಟ್ ಎನಿವೇ, ನೀವೇನಾದ್ರು ಇನ್ ಕೇಸ್ ನೋಡಿದ್ರೆ ನಿಜವಾಗ್ಲೂ ನನಗೆ ಅವತ್ತಿಂದ ಇಲ್ಲಿವರೆಗೂ ತುಂಬಾ ಗಿಲ್ಟ್ ಇದೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ. ನಾನು ಅವಾಗ ತುಂಬಾ ಚಿಕ್ಕವಳಿದೆ, ನನಗೆ ಹೆಂಗೆ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು ಅಂತ ಒಂಚೂರು ನಾಲೆಜ್ ಇರ್ಲಿಲ್ಲ. ಆದ್ರಿಂದ ಆದ್ರೆ ಬೇಕಂತ ಒಂದು ನಿಜವಾಗ್ಲೂ ಮಾಡಿಲ್ಲ, ದೇವ್ರ ಸತ್ಯವಾಗ್ಲು. ರಿಯಲಿ ಸಾರಿ. ಕರೆಕ್ಟ್. ಸೊ ಇನ್ನು ಆಕ್ಚುಲಿ ಈ ಸೀರಿಯಲ್ ಡೇಟ್ಸ್ ಮ್ಯಾನೇಜ್ ಮಾಡೋದ್ರ ಮಧ್ಯೆ ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಕೊಡ್ತೀರಾ? ಆಗತ್ತಾ ಕೊಡೋದಕ್ಕೆ? ಮತ್ತೆ ಬಾಯ್ ಫ್ರೆಂಡ್ಗೂ ಕೂಡ ಟೈಮ್ ಕೊಡಕ್ಕಿರುತ್ತೆ. ಸೊ ಅದನ್ನೆಲ್ಲ ಅವ್ರಿಗೆ ಹೆಂಗೆ ಟೈಮ್ ಕೊಡ್ತೀರಾ? ಆಗಲ್ಲ. ಕೆಲವೊಂದ್ ಟೈಮ್ ಹಂಗೆ ತುಂಬಾ ಕಷ್ಟ ಆಗಿ ಹೋಗ್ಬಿಡುತ್ತೆ. ಬರೀ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ಸ್ಬಿಡುತ್ತೆ. ಅಪ್ಪ ನಮಗೆ ಏನು ಆಚೆ ಸುತ್ತೋದು ಬೇಡ, ಏನು ಬೇಡ, ನಿದ್ದೆ ಒಂದ್ ಕರೆಕ್ಟ್ ಆಗಿ ಆಗ್ಬಿಟ್ರೆ ಅಷ್ಟೇ ಸಾಕು ಅಂತ ತುಂಬಾ ಸತಿ ಅನ್ಸಿದೆ. ಬಟ್ ಎಷ್ಟು ಟೈಮ್ ಸಿಗುತ್ತೋ ಅದನ್ನೇ ಅಷ್ಟು ಯೂಸ್ ಮಾಡ್ಕೋತೀನಿ. ಓಕೆ, ಒಂದಿನನೋ 2 ದಿನನೋ ಸಿಕ್ಕಿದ್ರೆ ಎಲ್ಲಾದ್ರೂ ಓಕೆ, ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಮಾಡ್ಕೋತೀನಿ. ಬಟ್ ನಂಗೆ ನಿದ್ದೆ ಇಂಪಾರ್ಟೆಂಟ್, ನಿದ್ದೆ ಆಗ್ಬಿಡ್ಬೇಕು. ಓಕೆ. ಇನ್ನು ಕಾವ್ಯ ರಮೇಶ್ ಅವರ ಹಿನ್ನೆಲೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನಮ್ಗೆ. ದಾವಣಗೆರೆಯವರು ಅಂತ ಜಸ್ಟ್ ಫೇಸ್ಬುಕ್ ಅಲ್ಲಿ ಫ್ರಮ್ ಅಂತ ದಾವಣಗೆರೆ ಅಂತ ಹಾಕೊಂಡಿರೋದ್ರಿಂದ ಗೊತ್ತು. ಸೊ ನಟನಾ ಕ್ಷೇತ್ರಕ್ಕೆ ಯಾಕೆ ಬರ್ಬೇಕು ಅಂತ ಅನ್ನಿಸ್ತು? ಆಸಕ್ತಿ ಹೇಗೆ ಹುಡ್ತು? ಮತ್ತೆ ನಿಮ್ ಹಿನ್ನೆಲೆ ಬಗ್ಗೆ ಸ್ವಲ್ಪ, ನಿಮ್ ತಂದೆ ತಾಯಿ, ನೀವು ಯಾವ ಊರ್ನವರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಕಾವ್ಯ ಬೇಸಿಕಲಿ ನಾನು ಹರಪನಹಳ್ಳಿ ತಾಲೂಕು.
ಓಕೆ. ಅದೇನಾಯ್ತು ಅಂದ್ರೆ ಹರಪನಹಳ್ಳಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಆಗಿತ್ತು. ದಾವಣಗೆರೆ ಡಿಸ್ಟ್ರಿಕ್ಟ್ ಇತ್ತು. ಅದಾದ್ಮೇಲೆ ಬಳ್ಳಾರಿಗೆ ಚೇಂಜ್ ಆಯ್ತು. ಅದಾದ್ಮೇಲೆ ವಿಜಯನಗರ ಚೇಂಜ್ ಆಯ್ತು. ನಾನು ಹಂಗೆ ಎಲ್ಲರ ಹತ್ರನು ಹಂಗೆ ಹೇಳ್ತಿದ್ದೆ ಆಯ್ತಾ, ದಾವಣಗೆರೆ ನಮ್ದು ಡಿಸ್ಟ್ರಿಕ್ಟ್ ದಾವಣಗೆರೆ, ನೆಕ್ಸ್ಟ್ ನಮ್ ಬಳ್ಳಾರಿ. ಏನಮ್ಮ ನೀನು ಯಾವಾಗ ನೋಡೋರು ಒಂದೊಂದ್ಸತಿ ಒಂದೊಂದ್ ಹೇಳ್ತೀಯಲ್ಲ, ಹೆಂಗ್ ಹೇಳ್ತೀಯ, ಅದ್ ಹೆಂಗೆ ದಾವಣಗೆರೆ ಹೋಗಿ ಹೆಂಗ್ ವಿಜಯನಗರ ಆಯ್ತು ಅಂತ ಕೇಳ್ತಾರೆ. ಬಟ್ ನಾನೇನ್ ಮಾಡ್ಲಿ, ಅದು ಚೇಂಜ್ ಆಗ್ತಾನೆ ಇದೆ. ಇವಾಗ ವಿಜಯನಗರ ಆಗಿ ಉಳ್ಕೊಂಡಿದೆ. ಬಟ್ ನಾವು ಪ್ರಾಪರ್ ಆಗಿ ವಿಜಯನಗರ ಅಷ್ಟ್ ಹತ್ರ ಆಗಲ್ಲ. ನಾವು ನಮ್ಗೆ ದಾವಣಗೆರೆನೆ ನಾನು ಆಲ್ಮೋಸ್ಟ್ ನನ್ ಕಾಲೇಜು ಅಂಡ್ ಜಾಸ್ತಿ ಇರ್ತಾ ಇದ್ದಿದ್ದು. ದಾವಣಗೆರೆ ಅಂತಾನೆ ಹೇಳ್ಕೊತೀನಿ, ನನ್ನ ಊರು ದಾವಣಗೆರೆ ಅಂತ. ಅಪ್ಪ ಅಮ್ಮ ಗೆ ಒಬ್ಳೆ ಮಗಳು ನಾನು. ಅಪ್ಪ ರಮೇಶ್ ಅಂತ, ಅಮ್ಮ ನಾಗಮಣಿ ಅಂತ. ಒಬ್ಳೆ ಮಗಳು. ಎಲ್ಲಾ ವಿದ್ಯಾಭ್ಯಾಸ ಎಲ್ಲ ಹರಪನಹಳ್ಳಿಲೇ ಆಗಿದ್ದು. ಪುಟ್ಟ ಹಳ್ಳಿ, ಏನು ಅಂತ ಹೇಳ್ಕೊಳ್ಳೋ ಅಂತಹ ಪ್ಲೇಸ್ ಅಂದ್ರೆ ತುಂಬಾ ದೊಡ್ಡ ಊರಲ್ಲ. ಅಂದ್ರೆ ನಮಗೆ ಈ ಇಂಡಸ್ಟ್ರಿ ಬಗ್ಗೆ ಕನಸು ಕಾಣುವಂತ ಊರ್ ಅಲ್ವೇ ಅಲ್ಲ. ಯಾರು ಗಾಡ್ ಫಾದರ್ಸ್ ಮನೆಯಲ್ಲಿ ಇಲ್ಲ ಇಲ್ಲ, ಕಲೆಗೆ ಆಕರ್ಷಿತರಾಗಬಹುದು? ನಾನೇ ಫಸ್ಟ್ ಕಲೆ ಅಷ್ಟು ಅಂದ್ರೆ ಆ ಊರಲ್ಲಿ ಇವಾಗ ನಮ್ಗೆ ಯಾರೋ ನನ್ನ ಟೀಚರ್ಸ್ ಎಲ್ಲ ಕಾಲ್ ಮಾಡಿದಾಗ ಅದನ್ನೇ ಹೇಳ್ತಾರೆ, ಈ ಊರಲ್ಲಿ ಇಟ್ಕೊಂಡು ನಾವು ಕನಸು ಕಾಣೋದೇ ಕಷ್ಟ, ಬಟ್ ನೀನ್ ಅಲ್ಲೋಗಿ ಮಾಡ್ತಾ ಇದೆಯಲ್ಲ ನಿಜವಾಗ್ಲೂ ನಮ್ಗೆ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ ಅಂತ ನನ್ನ ಸ್ಕೂಲ್ ಟೀಚರ್ಸ್ ಎಲ್ಲ ಫೋನ್ ಮಾಡಿದಾಗ ಹೇಳ್ತಾರೆ. ಅದೇ ನನಗೆ ಅದೇನು ಕನಸು ಇರ್ಲಿಲ್ಲ ಅಂಡ್ ಥಾಟ್ಸ್ ಇರ್ಲಿಲ್ಲ, ಯಾಕಂದ್ರೆ ನಮ್ಗೆ ಅದೆಲ್ಲ ತುಂಬಾ ದೂರ ಅಂತಾನೆ ನಾನು ಇದ್ದಿದ್ದು. ಬಟ್ ಕೆಲವೊಂದು ಆರ್ಟಿಕಲ್ಸ್ ಅಲ್ಲೆಲ್ಲ ನನ್ ಬಗ್ಗೆ ಬರ್ದಿರೋದು ಕಾವ್ಯನ್ಗೆ ಚಿಕ್ಕ ವಯಸ್ಸಿಂದಾನೇ ಆಸಕ್ತಿ ಇತ್ತು ಅಂತ ಬರೀತಾರೆ. ನಿಜವಾಗ್ಲೂ ನಾನು ಎಲ್ಲೂ ಹೇಳಿಲ್ಲ, ಅದ್ ಯಾಕಂಗ್ ಬರ್ದಿದಾರೋ ಗೊತ್ತಿಲ್ಲ. ನಂಗೆ ಚಿಕ್ಕ ವಯಸ್ಸು ಫ್ಲೋ ಅಲ್ಲಿ ಬರ್ದು ಬಿಡ್ತಾರೆ. ನಾನ್ ಚಿಕ್ಕ ವಯಸ್ಸಿಂದ ನಿಜವಾಗ್ಲೂ ಅಂದ್ರೆ ಆ ಕನಸು ಕಾಣುವಂತಹ ನಾವ್ ಆ ಪ್ಲೇಸ್ ಅಲ್ಲೇ ಇಲ್ಲ ನಾವು. ಯಾಕಂದ್ರೆ ಯಾರು ಗೊತ್ತೇ ಇಲ್ಲ ನಮಗೆ, ಇಂಡಸ್ಟ್ರಿಲಿ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮಗ್ ಏನೋ ಇದು ಇಂಡಸ್ಟ್ರಿ ಅಂದ್ರೆ ತುಂಬಾ ದೊಡ್ಡದು, ಹೆಂಗ್ ಹೋಗಕ್ಕಾಗತ್ತೆ. ಚಿಕ್ಕೋಳಿದ್ದಾಗ ತುಂಬಾ ಚಬ್ಬಿ ಆಗಿ ಅಂದ್ರೆ ಇದ್ದೆ. ಅವಾಗೆಲ್ಲ ಅನ್ಕೊಳ್ಳೋರಂತೆ ಇವಳು ಹೋಗ್ಬಿಟ್ಟು ಅಂದ್ರೆ ಎಲ್ರು ಬೇಬಿ ಶಾಮಿಲಿ ಅಂತ ಅನ್ನೋರಂತೆ. ನನ್ನ ತುಂಬಾ ಚಿಕ್ಕ ವಯಸ್ಸಿನ ಫೋಟೋಸ್ ನೋಡಿದಾಗ ನಮ್ಮ ಅಮ್ಮನೂ ಸೇಮ್ ಅದೇ ಜುಟ್ಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡೋರು. ಅವಾಗ ಇವಳನ್ನ ಯಾವಾಗ ಹಿಂಗಾದ್ರು ಮಾಡಿ ಮೂವಿಗೆ ಸೇರ್ಸ್ಬೇಕು ಅಂತ ಅನ್ಕೊಳ್ಳೋರಂತೆ. ಬಟ್ ಆಗಲ್ಲ, ನಮಗೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ಸುಮ್ನಾಗೋರು. ಅಲ್ಲಿಗೆ ಆಯ್ತು. ಏನಾಯ್ತು ಅಂತಂದ್ರೆ ನಾನು ಕಾಲೇಜ್ ಮುಗಿಸ್ದೆ, PU ದಾವಣಗೆರೆಯಲ್ಲಿ ಮುಗಿಸ್ದೆ. ಸ್ಕೂಲ್ ಎಲ್ಲ ಹರಪನಹಳ್ಳಿಲಿ ಮುಗಿಸ್ದೆ. ಪ್ರೈವೇಟ್ ಸ್ಕೂಲ್, ಗವರ್ನಮೆಂಟ್ ಸ್ಕೂಲ್? ಪ್ರೈವೇಟ್ ಸ್ಕೂಲ್. ಅಲ್ಲೇ ನಮ್ಮಮ್ಮನು ಅಲ್ಲೇ ಹಿಂದಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ತಾಯಿಯವರು ಅಲ್ಲೇ ಮುಗಿಸ್ದೆ ನಾನು. ನಮ್ದು ಫುಲ್ ಸ್ಕೂಲಲ್ಲಿ ಅಮ್ಮನೇ ಟೀಚರ್. ಹೆಂಗಿರುತ್ತೆ ಅದು ವೈಬ್? ಅದು ಒಂಥರ ಡಿಫ್ರೆಂಟ್. ಯಾಕಂದ್ರೆ ಎಲ್ಲ ಫುಲ್ ನನ್ನ ನಗ್ಸೋದು, ನನ್ ಜೊತೆ ಇರೋರೆಲ್ಲ ಬೇಕಂತ ನಮ್ಮಮ್ಮ ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಮಮ್ಮ ಫುಲ್ ಬೈದ್ ಬಿಡ್ತಾರೆ. ಯಾರಿಗೆ ಆಗ್ಲಿ ಕೇಳಲ್ಲ, ಇವಳಿಗೂ ಬೈಸ್ಬೇಕು ಅಂತ ಬೇಕಂತ ಏನಾದ್ರು ಒಂದು ಜೋಕ್ ಮಾಡ್ಬಿಟ್ಟು ನಗ್ಸೋದು, ಏನಾದ್ರು ಕೂದ್ಲು ಎಳಿಯೋದು, ಏನಾದ್ರು ಒಂದ್ ಮಾಡ್ಬಿಟ್ಟು ನನ್ನ ನಗ್ಸ್ಬಿಡೋರು. ನಾನ್ ನಕ್ಕದ ತಕ್ಷಣ ನಮ್ಮಮ್ಮ ಇಕ್ಕತ್ತೆ ಎದ್ದೇಳು ಅಂತ ಅನ್ನೋರು. ಅವಾಗ ಎಲ್ರು ಫುಲ್ ಅವ್ರಿಗೆ ಮಜಾ ತಗೊಳೋದು ನನ್ನನ್ನ. ಬೈತಿದಾರೆ, ಮಗಳಿಗೆ ಬೈತಿದಾರೆ ಅಂತ ಗೊತ್ತಾಗಲ್ಲ, ಏನದು ಅಷ್ಟೊಂದ್ ಕಿಸಿತ್ಯಾ ಹಂಗೆ ಹೆಂಗೆ ಅಂತ ಫುಲ್ ಬೈದ್ ಬಿಡೋರು. ನಮ್ ಫ್ರೆಂಡ್ಸಿಗೆಲ್ಲ ಫುಲ್ ಮಜಾ. ಬೈಸ್ಕೊಂಡ್ಲು ಅಂತ ಹಂಗೆ ಅದೇ ತರ ಮಾಡೋರು. ಚೆನ್ನಾಗಿತ್ತು ಒಂಥರ. ಯಾಕಂದ್ರೆ ಅಮ್ಮನ್ ಎಲ್ಲರಿಗೂ ಸಿಗಲ್ಲ ಅಲ್ಲ ಚಾನ್ಸ್. ಅಮ್ಮನೇ ಟೀಚರು, ಅಮ್ಮನೇ. ಬಟ್ ಅದು ಒಂಥರ ಸ್ಟ್ರಿಕ್ಟ್ ಅನಿಸ್ತಾ ಇತ್ತು. ಯಾಕಂದ್ರೆ ನಾನು ನಾನು ಹಿಂದಿ, ಕನ್ನಡ ಅದ್ರಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ. ಬಟ್ ನಂದೇನೋ ಚೆನ್ನಾಗ್ ಮಾರ್ಕ್ಸ್ ಬಂದ ತಕ್ಷಣ ಎಲ್ರಿಗೂ ಇವ್ರ ಅಮ್ಮನೇ ಟೀಚರ್, ಇದು ಮಾರ್ಕ್ಸ್ ಬರುತ್ತೆ ಈಸಿಯಾಗಿ ಅಂತ ಅನ್ಬಿಡೋರು. ನಮ್ಮಮ್ಮ ಅದಕ್ಕೆ ಬೇಕಂತಾನೆ ನಂದೇನಾದ್ರು ಈಗ ಟೆಸ್ಟ್ ಇತ್ತು, ಒಂದು 25 ಮಾರ್ಕ್ಸ್ ಟೆಸ್ಟ್ ಇತ್ತು ಅಂದ್ರೆ 25 ನಾನು 23, 24 ಬಂದಿದ್ರೆ ನಮ್ಮಮ್ಮ ಬೇಕಂತಾನೆ 20, 19 ಆ ತರ ಕೊಡೋರು. ತುಂಬಾ ಸತಿ ಮಾಡಿದಾರ ಆ ತರ. ಇದೇನಮ್ಮ ಇದು ಒಳ್ಳೆ ನಾನ್ ಬರೋದ್ರು ನನಗೆ ಇದಿಲ್ಲಲ್ಲ ಅಂತ ನಾನು ಬೇಜಾರ್ ಪಡ್ತಿದ್ದೆ ಆ ತರ. ಬಟ್ ಚೆನ್ನಾಗಿರ್ತಾ ಇತ್ತು ಅಮ್ಮನ ಜೊತೆ. ತಂದೆಯವರು ಏನ್ ಕೆಲಸ ಮಾಡ್ತಿದ್ರು? ಅಪ್ಪ ಅಗ್ರಿಕಲ್ಚರ್, ಊರಲ್ಲಿ ಅಗ್ರಿಕಲ್ಚರ್ ಮಾಡ್ಕೊತಾರೆ ನಮ್ದು. ಪ್ರೈಮರಿ ಹೈಸ್ಕೂಲ್ ಎಲ್ಲ ಅದೇ ಸ್ಕೂಲ್ ಅಲ್ಲ ಅಥವಾ ಹೇಗೆ? ಪ್ರೈಮರಿ ಹೈಸ್ಕೂಲ್ ಎಲ್ಲ ಒಂದೇ ಸ್ಕೂಲ್, KCA ಸ್ಕೂಲ್ ಅಲ್ಲಿ. ನೆಕ್ಸ್ಟ್ PU ಮಾಡ್ಬೇಕು ನಮ್ಮೂರಲ್ಲ. ಅಂದ್ರೆ ಅಷ್ಟೊಂದು ಎಜುಕೇಶನ್ ಇನ್ನು ಚೆನ್ನಾಗ್ಲಿ ಅಂತ ದಾವಣಗೆರೆಯಲ್ಲಿ ಕಳ್ಸಿದ್ರು. ನಾನು ಒಬ್ಳೆ ಮಗಳು, ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನು ಇರೋಳೆ ಅಲ್ಲ. ನಾನು ಹೋಗ್ಬಿಟ್ಟೆ ಹಾಸ್ಟೆಲ್ ಅಲ್ಲಿ. ಆಗ್ತಾ ಇಲ್ಲ ನನಗೆ, ಹಾಸ್ಟೆಲ್ ಫುಡ್ ಆಗ್ತಾ ಇಲ್ಲ, ಹಾಸ್ಟೆಲ್ದು ವೈಬ್ಸೇ ಆಗ್ತಾ ಇಲ್ಲ. ನಂಗೆ ಬೇಡ, ನಂಗೆ ಹೋಗ್ಬೇಕು ಊರಿಗೆ ಅಂತ. ಏನು ಓದ್ತಾ ಇರ್ಲಿಲ್ಲ ನಾನು. ಹಾಸ್ಟೆಲಿಗೆ ಹೋಗಿ ಫುಲ್ ಬರೀ ಅಪ್ಪ ಅಮ್ಮನ ಬಗ್ಗೆನೆ ಚಿಂತೆ ಮಾಡೋದು 3 ಹೊತ್ತುನು. ಅಯ್ಯೋ ಊರಿಗೆ ಹೋಗ್ಬೇಕು. ವಾರದಲ್ಲಿ ಸುಮ್ನೆ ಒಂದ್ 5 ದಿನ ಊರಿಗೆ ಹೋಗೋದು, ಒಂದ್ 2 ದಿನ ಸ್ಕೂಲಿಗೆ ಕಾಲೇಜಿಗೆ ಬರೋದು, ಆ ತರ ಮಾಡ್ತಾ ಇದ್ದೆ. ಯಾಕೋ ಸೆಟ್ ಆಗ್ತಾ ಇಲ್ಲ
ಅಂತ ಫಸ್ಟ್ ಪಿ ಯು ಅಲ್ಲಿ ಮುಗಿಸ್ದೆ. ಸೆಕೆಂಡ್ ಪಿ ಯು ಎಂಡ್ ಅಲ್ಲಿ ಇನ್ನೇನ್ ಎಕ್ಸಾಮ್ ಹತ್ರ ಇದೆ ಅಂತ ಅಂದ ಹೆಂಗ್ ಅದೇ ಅನ್ಕೊಂತೀನಿ ಹಿಂಗೆ 1.5 ವರ್ಷ ಮುಗಿಸ್ಬಿಟ್ನಲ್ವಾ ಅಂತ. ಇನ್ ಲಾಸ್ಟ್ ಎಂಡ್ ಅಲ್ಲಿ ಮತ್ತೆ ವಾಪಸ್ ಹರಪನಹಳ್ಳಿಗೆ ಬಂದ್ಬಿಟ್ಟು ನಂಗೆ ಇರಕ್ಕಾಗಲ್ಲ ಅಂತ ಇದ್ದೆ. ಮೆಡಿಕಲ್ ಏನಾದ್ರು ಮಾಡ್ಬೇಕು ಅಂತ ಇಷ್ಟ ಆಯ್ತು. ಮೆಡಿಕಲ್ ಮಾಡ್ಬೇಕು. ಎಷ್ಟಿತ್ತು PUC ಲಿ ಮಾರ್ಕ್ಸ್ ಎಲ್ಲ? ಅದೇ ಹೇಳ್ತಿದ್ದೀನಲ್ಲ, ಅಂದ್ರೆ 10th ಅಲ್ಲಿ ಚಂದ ತೆಗ್ದೆ, 90% ಬಂತು, ಚೆನ್ನಾಗಿ ಓದ್ದೆ. PU ಏನಾಯ್ತು, ಹಾಸ್ಟೆಲಿಗೆ ಹೋದ್ಮೇಲಿಂದ ನನ್ಗೆ ಅದು ಲಿಂಕೇ ಹೊರಟೋಯ್ತು. ಅಂದ್ರೆ ಅದು ಮುಗೀತಲ್ವಾ, ಫಸ್ಟ್ PU ಲಿಂಕ್ ಇಲ್ಲ, ಸೆಕೆಂಡ್ PU ಓದಕ್ಕಾಗಲ್ಲ. ಅದೇನಾಯ್ತು, ಫುಲ್ ನಂದು ಎಜುಕೇಶನ್ ಒಂಥರ ಅದು ಫಸ್ಟ್ PU ಸೆಕೆಂಡ್ PU ಫುಲ್ ಮಾರ್ಕ್ಸ್ ಕಡಿಮೆ, ಫಸ್ಟ್ ಬೆಂಚರ್ ಇಂದ ಲಾಸ್ಟ್ ಬೆಂಚರ್ ಆಗ್ಬಿಟ್ಟೆ ನಾನು. ಅದಾದ್ಮೇಲೆ ಅದೇ ಆ ತರ ಆಗೋಯ್ತು. ಮ್ಯಾಥ್ಸ್ ಅಲ್ಲಿ ಮೊದ್ಲೇ ವೀಕ್ ನಾನು, ತುಂಬಾ ವೀಕು ಮ್ಯಾಥ್ಸ್ ಅಲ್ಲಿ. 10th ಅಲ್ಲೇ ನಾನು ತುಂಬಾ ಕಷ್ಟಪಟ್ಟು ಅದು ಹೆಂಗೆ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೆ. ಬಟ್ PU ಅಲ್ಲಿ ತುಂಬಾ ಕಷ್ಟ ಆಗೋಯ್ತು ನಂಗೆ ಮ್ಯಾಥ್ಸ್. ಯಾಕಂದ್ರೆ ನನಗೆ ಮೊದ್ಲೇ ಅದ್ರ ಕಡೆ ಅಷ್ಟೊಂದು ನಾನು ಗಮನ ಕೊಡ್ತಿರ್ಲಿಲ್ಲ. ಏನಿದ್ರು ಬಯಾಲಜಿ, ಕೆಮಿಸ್ಟ್ರಿ ಈ ತರ ನಾನು ಓದ್ತಾ ಇದ್ದೆ. ಮ್ಯಾಥ್ಸ್ ಏನಾಯ್ತು, ನನಗ್ ಮ್ಯಾಥ್ಸ್ ಸ್ಕೂಲಲ್ಲೆಲ್ಲ ಮುಂದೆ ಕೂಡಿಸ್ಕೊಳ್ಳೋರು, ಬಾ ಮುಂದೆ ಕೂತ್ಕೋ ಅಂತ. ಯಾಕಂದ್ರೆ ನಮ್ಮಮ್ಮನೂ ಅಲ್ಲೇ ಇರ್ತಿದ್ರಲ್ವಾ, ತುಂಬಾ ವೀಕ್ ಇದ್ದಾಳೆ ಮ್ಯಾಥ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಚೆನ್ನಾಗ್ ಕಲ್ಸಿ ಅಂತ ಹೇಳೋರು. ಬಟ್ ಕಾಲೇಜಲ್ಲಿ ಏನಾಯ್ತು, ಆ ಕಡೆನೂ ಲಿಂಕ್ ತಪ್ತು. ಅಂದ್ರೆ ನಾನು ಹಾಸ್ಟೆಲಿಗೆ ಹೋದೆ, ಫುಲ್ ಓದಿನ ಕಡೆ ಕಾನ್ಸಂಟ್ರೇಟೇ ಮಾಡ್ಲಿಲ್ಲ, ಈ ಕಡೆ ಬಂದೆ, ಅದೆಲ್ಲ ಇನ್ಕಂಪ್ಲೀಟ್ ಆಗೋಯ್ತು. ಸೊ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗೋದು. ಫಸ್ಟ್ PUC ಸೆಕೆಂಡ್ PUC ಮ್ಯಾಥ್ಸ್ ಅಲ್ಲಿ ಫೇಲ್. ಫುಲ್ ನಂಗೆ ಅದೊಂಥರ ತುಂಬಾ ಶಾಕಿಂಗ್. ಮತ್ತೆ ಹೆಂಗೆ ಇದು ಡಾಕ್ಟರ್ ಆಗೋದು? ಅದೇ ಹೆಂಗಂತ ಕನಸು ಕಾಣ್ತಿದ್ದೆ, ಬಟ್ ಆ ಮೂಮೆಂಟ್ ಇಂದ ಕಾಣ್ಲಿಲ್ಲ. ಬೇಡ ನಮಗೆ ಇದು ಮೆಡಿಕಲ್ ಆಕ್ಚುಲಿ PCB ಬೇಕು, ಬಟ್ ಆದ್ರೂ ಪಾಸ್ ಆಗಿರ್ಬೇಕಲ್ಲ. ಪಾಸ್ ಆಗಿಲ್ಲ, ಅಲ್ಲ ಸಪ್ಲಿಮೆಂಟರಿ ಪಾಸ್ ಆದೆ. ಸಪ್ಲಿಮೆಂಟರಿಲಿ ಎಷ್ಟು ತೆಗ್ದೆ ಗೊತ್ತಾ, 100ಗೆ 75 ತೆಗ್ದೆ. ಸೀರಿಯಸ್ಲಿ? 3 ತಿಂಗಳ ಗ್ಯಾಪ್ ಅಲ್ಲಿ ಆ ತರ ಓದಿದೀನಿ ಮ್ಯಾಥ್ಸ್ ನ. ಹೆಂಗೆ ಅಂದ್ರೆ ಫುಲ್ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದೋದು ಅಂತಾರಲ್ಲ, ಆ ತರ. ಬೆಳಗ್ಗೆ ಒಂದು 4 o'clock ಎದ್ಬಿಡೋದು, ಎದ್ರೆ ಬುಕ್ ಮುಂದೆನೆ ಫುಲ್ ಕಲಿ 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 ಕಲಿ. ನನ್ ಫೇಲ್ ಆಗಿದ್ದೀನಿ ಅನ್ನೋದು ಅದೊಂಥರ ನನ್ಗೆ ಇನ್ಸಲ್ಟ್ ಆಗೋಯ್ತು ಲೈಫ್ ಅಲ್ಲಿ. ಅವಾಗ ಫಸ್ಟ್ ಟೈಮ್ ಫೇಲ್ ಆಗಿದ್ ಲೈಫ್ ಅಲ್ಲಿ. ಅದು ಒಂಥರ ಇನ್ಸಲ್ಟ್ ಇನ್ನೂ ಮರೆಯಕ್ಕಾಗಲ್ಲ ನನಗೆ. ಸೊ ಪಾಸ್ ಆಗ್ಲೇಬೇಕು, ಪಾಸ್ ಆಗ್ಬೇಕಲ್ಲ, ಅಟ್ಲೀಸ್ಟ್ ನಂದೇನಿದ್ರು ಒಂದು 85 ಮೇಲೆ ಹೋಗ್ಬೇಕು, ಎಲ್ರಿಗೂ ಶಾಕ್ ಮಾಡ್ಬೇಕು ನಾನು ಕಲ್ತ್ಬಿಟ್ಟು ಅಂತ. ಬಟ್ ಅದು 85 ಆಗಿದೆ, ಒಂದು 75 ತೆಗ್ದೆ. ಬಟ್ ನನಗೆ ಅದೊಂಥರ ಪ್ರೌಡ್, ಮ್ಯಾಥ್ಸ್ ಅಲ್ಲಿ 75 ತೆಗೆದು ಅದು 3 ತಿಂಗಳು 2 ತಿಂಗಳು ಗ್ಯಾಪ್ ಅಲ್ಲಿ ಅಂತ. ಆದ್ಮೇಲೆ ಇಂಜಿನಿಯರಿಂಗ್ ಮಾಡೋಣ, ಇನ್ನೇನು ಮೆಡಿಕಲ್ ಇಲ್ಲ ಅಂದ್ರೆ ಇಂಜಿನಿಯರಿಂಗ್. CET ಎಲ್ಲ ಓಕೆ, ನಾಟ್ ಅಷ್ಟು ವಾವ್ ಅನ್ನೋ ತರ ಅಲ್ಲ. ಇಂಜಿನಿಯರಿಂಗ್ ಮೆರಿಟ್ ಸೀಟ್ ಸಿಕ್ತಾ? ಮೆರಿಟ್ ಸೀಟ್ ಸಿಕ್ತು, ಬಟ್ ನಂಗೆ ಅವಾಗೆಲ್ಲ ತುಂಬಾ ಒಂಥರ ಅದು ಯಾವ ತರ ಅಂದ್ರೆ, ಒಬ್ಳೆ ಮಗಳಲ್ವಾ, ಒಂಥರ ನನಗೆ ಇದೇ ಬೇಕು ಅದೇ ಬೇಕು, ನನಗೆ ಆ ಕಾಲೇಜಲ್ಲೇ ಓದ್ಬೇಕು, ನಾನು ಈ ಕಾಲೇಜಲ್ಲೇ ಓದ್ಬೇಕು, ನನಗೆ ಮೆರಿಟ್ ಆಗಿರೋ ಕಾಲೇಜ್ ಬೇಡ ಅಂತ ಒಂಥರ ಅವಾಗ ನಂಗೆ ಅಷ್ಟೊಂದು ಇವಾಗಿರೋ ಮೆಚುರಿಟಿ ಅಂದ್ರೆ ಒಂದ್ ದುಡ್ಡಿನ ಬಗ್ಗೆ ಆಗ್ಲಿ ಅಥವಾ ಒಂದ್ ಟೈಮಿಂಗ್ ಬಗ್ಗೆ ಆಗ್ಲಿ, ನಂಗೆ ಅವಾಗ ಅಪ್ಪ ಅಮ್ಮನ ವ್ಯಾಲ್ಯೂ ಬಗ್ಗೆ ಆಗ್ಲಿ ನನಗೆ ಅಷ್ಟೊಂದು ಇರ್ಲಿಲ್ಲ. ಅವಾಗ ಏನಂದ್ರೆ ನಂಗೆ ಇದು ಬೇಕು 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 ಹಠ ಮಾಡೋದು. ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಅದೆಲ್ಲ ಮಾಡಕ್ ಆಗುತ್ತಾ, ಅದನ್ನ ನೆಕ್ಸ್ಟ್ ಥಿಂಕಿಂಗ್ ಮಾಡ್ತಿರ್ಲಿಲ್ಲ. ನನಗೆ ಆಚಾರ್ಯ ಕಾಲೇಜೇ ಬೇಕು, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡು ಆಚಾರ್ಯ ಕಾಲೇಜಲ್ಲಿ. ನಮ್ಮಪ್ಪ ಅಮ್ಮ ಪಾಪ ಏನ್ ಮಾಡ್ತಾರೆ, ತುಂಬಾ ಇದು ಅಲ್ಲಿ ಫೀಸ್ ಮೆರಿಟ್ ಮೇಲಲ್ಲ, ಮ್ಯಾನೇಜ್ಮೆಂಟ್ ತುಂಬಾ ಫೀಸ್. ನನ್ ಹಠಕ್ಕೆ ಎಲ್ಲ ಹೋಗಿ ಟ್ರೈ ಮಾಡಿದ್ರು. ಬಟ್ ಅದೇನಾಯ್ತು, ಹಠಕ್ಕೆ ಟ್ರೈ ಮಾಡಿದ್ರು, ಅದು ಕೊನೆಗೆ ಲೋನಿಗೆ ಏನಾರು ಅಪ್ಲೈ ಮಾಡೋಣ ಅಂತ ಅಲ್ಲಿ ಮಟ್ಟಿಗೆ ಅವರು ತುಂಬಾ ಇನ್ನೋಸೆಂಟ್, ಅವ್ರಿಗೂ ಏನೋ ಗೊತ್ತಾಗ್ತಿರ್ಲಿಲ್ಲ. ಹೆಂಗಾದ್ರು ಲೋನ್ ಏನೋ ಮಾಡ್ಕೊಂಡು ಸೇರ್ಸೋಣ ಬಿಡು, ಅಷ್ಟೊಂದು ಕೇಳ್ತಿದ್ದಾಳಲ್ಲ ಅಂತ ಮಾಡಿದ್ರು. ಬಟ್ ಅದು ಲೋನಿಂಗ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಕ್ಕೋದ್ಲು, ಲೋನ್ ಇನ್ನೇನು ಎಕ್ಸಾಮ್ ಹತ್ರ ಇದೆ ಅಂತ ಅಂದಾಗ ಸಿಗ್ಲಿಲ್ಲ. ಲೋನಿಂದ ಏನೋ ಪ್ರಾಬ್ಲಮ್ ಆಗೋಯ್ತು, ಏನೋ ಸರ್ಟಿಫಿಕೇಟ್ಸ್ ಏನೋ ಏನಂತ ಎಕ್ಸಾಮ್ ಇದೆ, ಫೀಸ್ ಕಟ್ಬೇಕು. ಅಂಡ್ ಅದು ಏನು ಸುಮ್ನೆ ಹೋಗ್ಬಿಟ್ಟು ಹೆಂಗೋ ಹೊಂದ್ಸ್ಬಿಟ್ಟು ಕಟ್ಟುವಂತಹ ಫೀಸ್ ಅಲ್ಲ. ಏನೋ ತುಂಬಾ ಅಲ್ಲಿ ತುಂಬಾ ಕಾಸ್ಟ್ಲಿ, ಅಲ್ಲಿ ಎಲ್ಲಾನು ಒಂದ್ ಇರಕ್ಕೆ ಹಾಸ್ಟೆಲ್ ಆಗ್ಲಿ ಎಲ್ಲಾನು ಒಂಥರ ಕಾಸ್ಟ್ಲಿನೇ. ಏನ್ ಮಾಡೋದು ಅಂತ ಅಂದಾಗ ಬಿಡು ಹೋಗ್ಲಿ ಅಂತ ಅಂದಾಗ ಸಿಕ್ಕಿದ್ದು ನನಗಿದು ಸೀರಿಯಲ್ ಅಪರ್ಚುನಿಟಿ. ಹೆಂಗೆ ಅಂದ್ರೆ
ನಮ್ಮಮ್ಮ ಬಟ್ ಅಲ್ಲಿ ತನಕ ಆಕ್ಟ್ ಮಾಡ್ಬೇಕು ಅಂತ ಏನೂ ಇರ್ಲಿಲ್ಲ ಏನು ತಲೆಯಲ್ಲಿ. ಇರ್ಲಿಲ್ಲ, ಒಂದ್ ಚೂರು ಇರ್ಲಿಲ್ಲ. ಅವಾಗ ಏನಂದ್ರೆ ನಮ್ಮ ಆಂಟಿ ಮನೇಲಿ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ನಮ್ದೆಲ್ಲ ಪ್ರಾಪರ್ ನಾವು ನಮ್ಮೂರಲ್ಲಿ ಹರಪನಹಳ್ಳಿಲೆ ಇಲ್ಲೇನು ಮನೆ ಎಲ್ಲ ಏನು ಇಲ್ಲ. ಇದ್ರೆ ಆಂಟಿ ಮನೇಲಿ ಬಂದ್ರೆ ಅಮ್ಮನ ಅಕ್ಕನ ಮನೇಲಿ ಉಳ್ಕೋತಾ ಇದ್ವಿ. ಅವಾಗೆಲ್ಲೋ ಒಂದ್ ಟಿವಿಲಿ ಏನೋ ಹಿಂಗ್ ಆಡಿಷನ್ಸ್ ಇದೆ, ಪಬ್ಲಿಕ್ ಆಡಿಷನ್ ಇದೆ ಅಂತ ಕಲರ್ ಸೂಪರ್ ಅವಾಗಿನೂ ಸ್ಟಾರ್ಟ್ ಆಗಿತ್ತು. ಕಲರ್ಸ್ ಕನ್ನಡ ಅಲ್ಲ, ಕಲರ್ ಸೂಪರ್. ಅಂಡ್ ಅಲ್ಲಿ ಅದ್ರಲ್ಲಿ ಒಂದ್ 3-4 ಸೀರಿಯಲ್ ಬರ್ತಾ ಇದೆ. ಆಡಿಷನ್ ಕೊಡೋರು ಹಿಂಗೆ ಸಮಥಿಂಗ್ ಇದು ಅಂತ ಹಾಕಿದ್ರು, ಯಾವ್ದೋ ರಾಮಾಂಜನೇಯ ನಗರಲ್ಲಿ ಇರುತ್ತೆ ಅಂತ. ಅವಾಗ ನಮ್ಮಮ್ಮ ಅದನ್ನ ನೋಡಿದಾಗ ನೋಡಿದ್ರಲ್ವಾ, ನೀನ್ ಅಲ್ಲಿ ಹೋಗ್ಬೇಕು ನಾಳೆ ಅಂದ್ರೆ ಇದೇ ತರ ಸಡನ್ ಆಗಿ ಅವ್ರಿಗೇನೋ ಅನ್ನಿಸ್ತು, ಹೋಗ್ಬೇಕು ನೀನ್ ಹೋಗ್ಬೇಕು ಅಂತ. ನಮ್ಮಮ್ಮ ಏನಮ್ಮ ತಮಾಷೆ ಮಾಡ್ತಿದ್ಯಾ, ಏನದು, ನನಗೇನಾದ್ರು ಅದ್ರ ಬಗ್ಗೆ ತಲೆ ಕೂಡ ಗೊತ್ತಾ, ಏನು ಗೊತ್ತಿಲ್ಲ, ಏನ್ ತಮಾಷೆ, ನಾನ್ ಹೋಗಲ್ಲ ಅಂತ. ನಮ್ಮಮ್ಮ ಬೇಬಿ ಶಾಮಿಲಿ ಅದೊಂದು ಇತ್ತಲ್ಲ ಅದು ಚಿಕ್ಕ ವಯಸ್ಸಲ್ಲಿ ಇತ್ತು ಅವ್ರಿಗೆ, ಒಂದೇನೋ ಮೂವಿನೋ ಏನೋ ಮಾಡಿಸ್ಬೇಕು ಅಂತ. ಅದೇನೋ ಅದು ಟಿವಿಲ್ ನೋಡಿದಾಗ ಅವ್ರಿಗೇನೋ ಒಂಥರ ಕನಸು ಬಂದಿದೆ. ಓಕೆ ಹೋಗ್ಲಿ ಕೊಡ್ಲಿ ಏನಂತ ನೋಡ್ಲಿ, ಅವ್ರಿಗೊಂದು ಏನಾರ ಕ್ಯೂರಿಯಸ್ ಅದ ಏನಿರುತ್ತೆ ಆಡಿಷನ್ ಅಂದ್ರೆ ಹೆಂಗಿರುತ್ತೆ, ಏನೇನ್ ಮಾಡ್ತಾರೆ ಅಂತ ನೋಡಕ್ ಅವ್ರಿಗೊಂದು. ಅವಾಗ ತುಂಬಾ ನಮ್ಮಮ್ಮ ಯಾವತ್ತು ಕೋಪ ಮಾಡೋರಲ್ಲ, ನನಗ್ ಕೋಪ ಮಾಡ್ಬಿಟ್ರು, ನೀನ್ ಹೋಗ್ತೀಯ ಅಷ್ಟೇ, ಹೋಗ್ಲೇಬೇಕು ಅಷ್ಟೇ, ಹೋಗ್ಬೇಕು ಅಂತ ಹಠ ಹಿಡ್ದು ಬೆಳಗ್ಗೆ ಎಬ್ಸ್ಬಿಟ್ಟು, ಇದೇ ತರ ಸಂಡೇ ನಾನು ಯೂಶಲಿ ಲೇಟ್ ಆಗಿ ಎದ್ದೇಳ್ತೀನಿ, ನೀನ್ ಹೋಗ್ಲೇಬೇಕು ಅಂತ ಯೂಶಲಿ ಲೇಟ್ ಆಗಿ ಸಂಡೇ ಆ ಟೈಮ್ ತಗೊಂತೀನಿ, ನನ್ಗೆ ಆಗಲ್ಲ, ನಾನು ಇದ್ದೇ ಬೇಕು. ಅವಾಗ ನಮ್ಮಮ್ಮ ನನಗೆ ಎಬ್ಸ್ಬಿಟ್ಟು ನೀನ್ ಎದ್ದು ರೆಡಿ ಮಾಡ್ಸಿ ಅವರೇ ರೆಡಿ ಆಗು ಅಂತ ಅಂದ್ಬಿಟ್ಟು ಕಳ್ಸಿದ್ದು. ಫೋರ್ಸ್ಫುಲಿ ಕರ್ಕೊಂಡ್ ಹೋಗಿದ್ದು. ಪಕ್ಕದ ಏರಿಯಾನೇ, ಅದೇನು ತುಂಬಾ ದೂರ ಅಲ್ಲ, ಅಂದ್ರೆ ನಮ್ ಮನೆ ಅಂದ್ರೆ ಪಕ್ಕದ ರೋಡಲ್ಲೇ ಅದು ಆಡಿಷನ್ ಇದೆ ಒಂದ್ ಯಾವ್ದೋ. ಅಲ್ಲಿ ನಾನು ಹೋದಾಗ ರಾಶಿ ಜನ, ಎಷ್ಟು, ಯಾಕಂದ್ರೆ ಪಬ್ಲಿಕ್ ಆಡಿಷನ್ ಅಲ್ವಾ, ಒಂದ್ ಮಿನಿಮಮ್ 2,000 ಜನ ಕುತ್ಕೊಂಡ್ಬಿಟ್ಟಿದ್ದಾರೆ, ಕಾಲಿಡಕ್ಕೆ ಆಗಲ್ಲ ಆತರ. ನಾನು ಹೋದೆ, ಅಲ್ಲೇ ನನ್ ಮೂಡ್ ಆಫ್, ಇಷ್ಟು ಜನದ ಮಧ್ಯೆ ನಾನ್ ಎಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ಕ್ಯೂ, ಎಲ್ಲಿ ಅಂದ್ರೆ ಇದು ರಾತ್ರಿ ಅಲ್ಲ, ಇದು ನಿಜವಾಗ್ಲೂ ಮುಂದಿನ ದಿನಕ್ಕೆ ಹಾಕ್ತಾರೆ, ನನಗೆ ಆಗಲ್ಲ, ಬಾ ವಾಪಸ್ ಹೋಗ್ಬೇಡ ಅಂತ ಅಂದೆ ನಮ್ಮ ಅಮ್ಮನ್ಗೆ. ಬೇಡ ಬಾ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಆಮೇಲೆ ಅಲ್ಲಿ ಫೋಟೋಸ್ ಕೇಳಿದ್ರು, ನಿಮ್ ಫೋಟೋಸ್, ನನಗೆ ಅವಾಗೆಲ್ಲ ಫೋಟೋಸ್ ನಮ್ಗೇನು ಗೊತ್ತಿಲ್ಲ, ಅವೆಲ್ಲ ಏನು ಗೊತ್ತಿಲ್ಲ, ಫೋಟೋಸ್ ಬೇಕು ಫೋಟೋಸ್ ಕಳ್ಸಿ ಅಂದ್ರು. ಫೋಟೋಸಾ, ಎಲ್ಲಿ ಫೋಟೋಸ್ ಇಲ್ಲ ನನ್ನ ಫೋನಲ್ಲಿ, ಯಾವ್ದೋ ಒಂದು ಫೋನಲ್ಲಿ ತೆಗ್ದ್ಬಿಟ್ಟು ಸುಮ್ನೆ ಮನೇಲೋ ಎಲ್ಲ ತಗೊಂಡಿರೋದು ಫೋಟೋ ತೋರಿಸ್ದೆ. ಈ ತರ ಅಲ್ಲ, ನಿಮ್ ಫೋಟೋ ಇದನ್ನ ಪ್ರಿಂಟೇ ಬೇಕು ನಮಗೆ ಅಂತ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಫೋಟೋ ಸ್ಟುಡಿಯೋದ ಹತ್ರ ಹೋದ್ರೆ, ಆ ಫೋಟೋ ಸ್ಟುಡಿಯೋದ ಹತ್ರನು ನಿಂತಿದ್ದಾರೆ ಲೈನ್ ಫೋಟೋ ತೆಗ್ಸ್ಕೊಳಕ್ಕೆ. ಮತ್ತೆ ಅದಕ್ಕೆ ಬೇಡ ಈ ಫೋಟೋ ಸ್ಟುಡಿಯೋ ಬೇಡ, ಚಿಕ್ಕ ಫೋಟೋ ಸ್ಟುಡಿಯೋ ಹೋಗೋಣ ಅಂತ. ಇನ್ನು ಆ ಫೋಟೋ ಸ್ಟುಡಿಯೋಗೆ ಯಾವಾಗ್ಲಾದ್ರು ಹೋದಾಗ ಆ ಕಡೆ ಸೈಡ್ ಹೋದಾಗ ಅಂಕಲ್ ಥ್ಯಾಂಕ್ಸ್ ಹೇಳ್ಬರ್ತೀನಿ, ಅಂಕಲ್ ನೀವು ನೋಡಿ ನೀವು ತೆಗ್ದಿರೋ ಫೋಟೋ ಇಂದಾನೆ ನಾನು ಸೆಲೆಕ್ಟ್ ಆಗಿದ್ದು ಅಂತ ಸ್ವೀಟು ಕೊಟ್ಟು ಬಂದಿದ್ದೆ ನಾನು ಅವರಿಗೆ. ಅದ್ಯಾವುದೋ ಒಂದು ಮಂಗಲ್ಯಂ ತಂತು ಚಿಕ್ಕ ಫೋಟೋ ಸ್ಟುಡಿಯೋ, ಪುಟ್ಟದಂದ್ರೆ ಪುಟ್ ಫೋಟೋ ಸ್ಟುಡಿಯೋ. ಅಲ್ಲಿ ಯಾರು ಹೋಗಿಲ್ಲ, ಪುಟ್ಟದು ಅಂತಂದ್ರೆ ಏನೋ ಅವ್ರಿಗೆ ಒಂಥರ ಇದು ಅಂತ ಹೋಗಿಲ್ಲ. ಬಟ್ ನಾನು ಅಲ್ಲೇ ಹೋದೆ, ಆರಾಮಾಗಿ ಬೇಗ ಸಿಕ್ಬಿಡುತ್ತಲ್ಲ ಫೋಟೋ ಅಂತ ಹೋಗ್ಬಿಟ್ಟು ಫೋಟೋ ತಗೊಂಡು, ಚೆನ್ನಾಗಿ ತೆಗೆದ್ರು ಪಾಪ ಫೋಟೋ ತಗೊಂಡು ಬಂದು ಅವ್ರಿಗೆ ಕೊಟ್ಬಿಟ್ಟು, ಹೋಗಿ ನೀವು ಅಲ್ಲಿ ಮೇಲ್ಗಡೆ ಹೋಗಿ ಅಂತ ಕಳ್ಸಿದ್ರು. ಆಯ್ತಾ, ಮೇಲ್ಗಡೆ ಹೋದಾಗ ಫುಲ್ ಹಿಂಗ್ ಕ್ಯೂ, ಅಂದ್ರೆ ಒಂದ್ ಲೈನ್ ಅಂತ ಹಿಂಗ್ ಫುಲ್ ಲೈನ್ ನಿಂತಿದೆ. ಒಂದ್ ಲೈನ್ ಅಲ್ಲಿ ಯಾರು ಇಲ್ಲ, ಅಂದ್ರೆ ಅದು ಲೈನ್ ಎದುರುಗಡೆ ರೂಮ್ ಇದೆ, ರೂಮ್ ಕ್ಲೋಸ್ ಆಗಿದೆ, ಅಲ್ಲಿ ಹೋಗಿ ಅಂತ ಅಂದ್ರು ನನಗೆ. ನಂಗೆ ಖುಷಿ ಆಗೋಯ್ತು, ಯಾರು ಇಲ್ಲ ಲೈನ್ ಅಲ್ಲಿ ಯಾರು ಇಲ್ಲ ಅಂತ ಹೋಗ್ಬಿಟ್ಟೆ. ಹೋಗಿದ ತಕ್ಷಣ ಬನ್ನಿ ಅಂತ ಒಳಗ್ ಕರೆದ್ರು, ಒಳಗೋದೆ. ಇಷ್ಟು ಈಸಿ ಆಗ ಇಷ್ಟು ಜನದ ಮಧ್ಯ ಏನಂದ್ರೆ ಆಗ್ಬೇಕು ಅಂತಂದ್ರೆ ಹೆಂಗಾದ್ರು ಒಂದ್ ಆಗುತ್ತೆ ಅಂತಂದಾಗ ಹಂಗೆ ಫ್ಲೋ ಅಲ್ಲಿ ಹಂಗೆ ಒಳಗೋದೆ. ಏನು ಏನಾದ್ರು ನೀವು ಡ್ರಾಮಾ ಮಾಡಿದೀರಾ ಅಂದ್ರು. ಇಲ್ಲ ಸರ್, ನಂಗೆ ಏನು ಗೊತ್ತಿಲ್ಲ. ಮತ್ತೆ ಆಕ್ಟಿಂಗ್ ಕಲ್ತಿದಾರ? ಇಲ್ಲ. ಮತ್ತೆ ಯಾವತ್ತಾದ್ರೂ ಸ್ಕೂಲಲ್ಲಿ ಆದ್ರೂ ಡ್ರಾಮಾ ಮಾಡಿದೀರಾ, ಕಾಲೇಜ್? ಇಲ್ಲ, ನನಗೇನು ಗೊತ್ತಿಲ್ಲ. ಯಾವ್ದಾದ್ರು ಡೈಲಾಗ್ ಗೊತ್ತಾ? ಇಲ್ಲ ಸರ್, ನಂಗೆ ಏನು ಗೊತ್ತಿಲ್ಲ. ಹಿಂಗೆ ಹೇಳಿರೋದು ನಾನು, ನಂಗೆ ಏನು ಗೊತ್ತಿಲ್ಲ, ಇಷ್ಟ. ಏನು ಗೊತ್ತಿಲ್ವಾ? ಆಯ್ತು ಸರಿ, ನಿಮ್ ಹೆಸರು ಹೇಳ್ಬಿಟ್ಟು ನಂಬರ್ ಹೇಳ್ಬಿಟ್ಟು ಹೋಗ್ಬಿಡಿ ಅಂತ ಅಂದ್ರು. ಆಯ್ತು, ಹೆಸರು ಹೇಳ್ದೆ, ನಂಬರ್ ಹೇಳ್ದೆ, ಹೋಗ್ಬಿಡಿ ಅಂದ್ಬಿಟ್ರಲ್ಲ, ನನಗೆ ಅದು ಗೊತ್ತಾಯ್ತು, ಇವ್ರು 100% ನಾನು ತಗೊಳಲ್ಲ. ಪಾಪ ಎಲ್ರು ಏನೇನೋ ಪೇಪರ್ ಇಟ್ಕೊಂಡು ಫೋನ್ ಇಟ್ಕೊಂಡು ಡೈಲಾಗ್ ಎಲ್ಲ ಹಿಂಗ್ ಪ್ರಾಕ್ಟೀಸ್ ಮಾಡೋದು, ಫುಲ್ ಎಲ್ಲ ಸೀರಿಯಸ್ ಆಗಿ. ನಾನು ಹೋಗ್ಬಿಟ್ಟು ಏನು ಗೊತ್ತಿಲ್ಲ ಆಗಲ್ಲ. ನಾನು ಕೆಳಗಡೆ ಬಂದು ಅಮ್ಮನ್ಗೆ ಹೇಳ್ದೆ, 100% ಇದು ಆಗಲ್ಲ, ಬಾ ನಾವು ಊರಿಗೆ ತಿರ್ದಿನ ಊರಿಗೆ ಹೊರಟೋಗ್ಬಿಟ್ವಿ ವಾಪಸ್. ಆಮೇಲಿಂದ ಫೋನ್ ನನ್ನ ಹತ್ರನೇ ಇರ್ತಿತ್ತಲ್ವಾ. ಒಂದ್ 3-4 ದಿನ ಆದ ತಕ್ಷಣ ಕಾಲ್ ಬಂತು ನನ್ಗೆ. ಹೇಳಿದ್ರು, ಹಿಂಗೆ ನೀವು ಆಡಿಷನ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಶಾರ್ಟ್ ಲಿಸ್ಟ್ ಆದ್ಮೇಲೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ನಿಮಗೆ ಲುಕ್ ಟೆಸ್ಟ್ ಇರುತ್ತೆ ಬನ್ನಿ ಅಂತ.
ನಾನ್ ಅದನ್ನ ನಮ್ಮ ಅಮ್ಮನ್ ಹೇಳಿದ್ರೆ ನಮ್ಮ ಅಮ್ಮ ಇವಾಗ್ಲೇ ಹೊರಡಿಸ್ಬಿಡ್ತಾರೆ. ನನಗೆ ಸ್ವಲ್ಪ ಜರ್ನಿ ಅವೆಲ್ಲ ಒಂಥರ ಬೋರ್. ಮೊನ್ನೆನು ಬಂದಿದೀವಿ, ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾ ಆಗಲ್ಲ ಅಂತ. ಅಂಡ್ ನನಗೆ ಅದೆಲ್ಲ ಗೊತ್ತೂ ಇಲ್ಲ, ಸುಮ್ನೆ ಏನಕ್ಕೆ ವೇಸ್ಟ್ ಅಲ್ವಾ. ನನಗೆ ಆಕ್ಟಿಂಗ್ ಬಗ್ಗೆ ನನಗೆ ಓಕೆ ಇವಾಗೆಲ್ಲ ಮೆಚುರಿಟಿ, ಅವಾಗ ನನ್ಗೆ ಏನು ಗೊತ್ತಿಲ್ಲ. ನಾನು ಹೋದ್ರೆ ಏನು ಯೂಸ್ ಇಲ್ಲ ಅಂತ ನನಗೆ ಗೊತ್ತು, ನನ್ ಮನ್ಸಲ್ಲಿ ಆತರ. ನಾನು ಹೋಗಿ ನಾನು ಏನು ಮಾಡಲ್ಲ ಅಂತಾನು ನನಗೆ ಗೊತ್ತು. ನಮ್ಮಮ್ಮ ಸುಮ್ನೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಬೇಡ ಅಂತ ಅಂದ್ಬಿಟ್ಟು ನಮ್ಮಮ್ಮನ್ಗೆ ಒಂದ್ 2 ದಿನ ಹೇಳಿರ್ಲಿಲ್ಲ. ಅವ್ರ ಕಾಲ್ ಬರ್ತಾನೆ ಇತ್ತು, ಹಿಂಗ್ ಲುಕ್ ಟೆಸ್ಟ್ ಇದೆ, ಯಾವಾಗ ಬರ್ತಾ ಇದೀರಾ ನೀವು, ನಾವ್ ನಿಮಗೆ ವೇಟ್ ಮಾಡ್ತಾ ಇದೀವಿ, ಹಂಗೆ ಹಿಂಗೆ ಅಂತ. ನಾನು ಕೊನೆಗೆ ಹೇಳ ಬೇಡವಾ ಅಂತ ನಾವ್ ಅಮ್ಮಗೆ ಹೇಳ್ಬಿಟ್ಟೆ, 1-2 ದಿನ ಬಿಟ್ಟು ಲೇಟ್ ಆಗಿ. ಅಮ್ಮ ಹಿಂಗ್ ಕರಿತಿದ್ದಾರೆ ಬಾ ಹೊರಡೋಣ ಅಂತ. ಅವತ್ತೇ ಫುಲ್ ನಾವ್ ಅಮ್ಮನಿಂದಾನೆ ಆಕ್ಚುಲಿ. ಯಾಕಂದ್ರೆ ಅವ್ರೇನಾದ್ರು ನಂಗೆ ಫೋರ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ, ಸಪೋರ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ 100% ನಾನು ಇವಾಗ ಇಲ್ಲಿ ಏನ್ ಗ್ರೀಷ್ಮನಿಲ್ಲ ರೂಪನಿಲ್ಲ ಯಾರು ಇಲ್ಲ. ನಾನೆಲ್ಲೋ ಒಂದೇನೋ ಇಂಜಿನಿಯರಿಂಗೋ ಏನೋ ಒಂದ್ ಮಾಡ್ಕೊಂಡು ಅಲ್ಲಿ ಊರಲ್ಲೋ ಏನೋ ಮಾಡ್ಕೊಂಡು ಇದ್ಬಿಡ್ತಿದ್ದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತಾ? ಇಲ್ಲ ಅದಾಗ್ಲಿಲ್ಲ, ಅದನ್ನು ಸ್ಟೋರಿ ಇದೆ. ಅದಾದ್ಮೇಲಿಂದ ನಮ್ಮಮ್ಮ ಸರಿ ಆಯ್ತು ಅಂತ ಕರ್ಕೊಂಡ್ ಬಂದ್ರು. ಲುಕ್ ಟೆಸ್ಟ್ ಡೈರೆಕ್ಟರ್ ಎಲ್ಲ ಬಂದಿದ್ದಾರೆ ಅವತ್ತು, ರಘುಚರಣ್ ಸರ್ ಎಲ್ಲ. ಫುಲ್ ನರ್ವಸ್ ಆಗಿ ಹೋಗ್ಬಿಟ್ಟಿದೀನಿ, ನನ್ಗೆ ಏನು ಬರಲ್ಲ. ನಂಗೆ ಅಲ್ಲಿ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ನನಗೆ ಭಯ, ಕ್ಯಾಮ್ರಾ ಮುಂದೆ. ನಾನು ಹೋಗಲ್ಲ. ನಮ್ಮಮ್ಮ ಮತ್ತೆ ನಮ್ಮ ಆಂಟಿ, ನಮ್ ದೊಡ್ಡಮ್ಮ ಇಬ್ರು ಸೇರ್ಕೊಂಡು ಫೋರ್ಸು. ಅದೇ ಇವಾಗ ಮದ್ವೆ ಹೆಣ್ಣಿಗೆ ಫೋರ್ಸ್ ಮಾಡ್ತಾರಲ್ಲ ಆತರ, ಬಾ ನಿನ್ಗೆ ಆಗತ್ತೆ, ಬಾ ನಿನ್ಗೆ ನಿಂತ್ಕೋ, ಬಾ ನೀನ್ ಮಾತಾಡು ಬಾ ಅಂತ. ನಾನ್ ಬರಲ್ಲ ಅಂತ ನಾನು. ಆಮೇಲಿಂದ ಫುಲ್ ಅಳ್ತಿದೀನಿ, ನಂಗೆ ಆಗಲ್ಲ. ಹೆಂಗೋದ ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿ ಸೇರ್ತಾರಲ್ಲ ಆ ತರ ನಂದು ಪರಿಸ್ಥಿತಿ ಅವಾಗ. ನಂಗೆ ಆಗಲ್ಲ, ನನ್ಗೆ ಹೇಳಕ್ ಬರಲ್ಲ, ಪ್ಲೀಸ್ ನಂಗೆ ಬಿಟ್ಬಿಡಿ, ನಮ್ ಮನೆಗೆ ಹೋಗ್ಬಿಡ್ತೀನಿ, ನಾನು ಇದೆಲ್ಲ ಬೇಡ, ನಮ್ ಮೇಕಪ್ ಬೇಡ, ಏನು ಬೇಡ ಅಂತ ಫುಲ್ ಅಳ್ತಿದೀನಿ. ನಮ್ಮಮ್ಮ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಸೈಕಲ್ ಹೊಡೆದೆ. ಆಬ್ವಿಯಸ್ಲಿ ನಂಗೆ ಏನು ಗೊತ್ತಿರಲ್ಲ. ಆಮೇಲೆ ಅವರು ರಘುಚರಣ್ ಸರ್ ಮತ್ತೆ ಇನ್ನು ಅಲ್ಲಿ ಇದ್ದವರೆಲ್ಲ ಸಪೋರ್ಟ್ ಮಾಡಿ, ಹಿಂಗೆ ಹೇಳ್ಬೇಕು, ಈ ತರ ಮಾಡ್ಬೇಕು, ಮಾಡ್ತೀಯಾ ಮಾಡು ಅಂತ ಅಂದ್ಬಿಟ್ಟು 1-2-3 ಸತಿ ಮಾಡ್ಸಿದ್ರು. ಆಮೇಲಿಂದ ಓಕೆ, ಅವಾಗ ಒಂದ್ ಸ್ವಲ್ಪ ಧೈರ್ಯ ಬಂತು, ಮಾಡ್ಬೋದು ಇದನ್ನ ಅಂತ. ಹಂಗಿಂದ ನನ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಅಂದ್ರೆ ಏನು ನನಗೆ ಆಗ್ಬೇಕು ಅಂತ ನಾನು ಅನ್ಕೊಂಡ್ ಬಂದಿಲ್ಲ, ಹಂಗೆ ತಾನೇ. ಬಟ್ ಮೇನ್ ಕಾರಣ ನಮ್ಮಮ್ಮ ಏನಾದ್ರು ಫೋರ್ಸ್ ಮಾಡಿಲ್ಲ, ಅಥವಾ ನಮ್ಮಮ್ಮ ಈಗ ಆಡಿಷನ್ ಇದೆ ಅಂತ ಹೇಳಿಲ್ಲ ಅಂದಿದ್ರೆ ಇವಾಗ ಏನ್ ನಾನು ಮಾಡ್ತಾ ಇದೀನಿ ಇದು ಯಾವ್ದು ಇರ್ತಾ ಇರ್ಲಿಲ್ಲ, ಎಲ್ಲೋ ಒಂದ್ ಊರಲ್ಲಿ ಇರ್ತಾ ಇದ್ದೆ. ಸೀತಾ ವಲ್ಲಭ ಹೇಗೆ ಸೆಲೆಕ್ಟ್ ಆದ್ರಿ ಅಲ್ಲಿಂದ? ಹಾಗಾಗಿ ಅಲ್ಲಿಂದಾನೆ ಅಂದ್ರೆ ಮಂಗಲಂ ತಂತುನನ ಕಲರ್ ಸೂಪರ್ ಅಲ್ಲಿ ಬರ್ತಾ ಇತ್ತು. ಕಲರ್ಸ್ ಕನ್ನಡದಲ್ಲಿ ಸೀತಾ ವಲ್ಲಭ ಅವಾಗ್ಲೇ ಸ್ಟಾರ್ಟ್ ಆಯ್ತು, ಒಂದು 1 ಮಂತ್ ಗ್ಯಾಪ್ ಅಲ್ಲಿ. ಅವಾಗ ಚಾನಲ್ ಕಡೆಯಿಂದಾನೇ ನನಗೆ ಕಾಲ್ ಬಂತು, ನೀವು ಇದು ಕರೆಕ್ಟ್ ಆಗಿ ಸೂಟ್ ಆಗ್ತೀರಾ, ನೀವು ಮಾಡ್ತೀರಾ ಬನ್ನಿ ಅಂತ. ಮಾಡಿ ಅದಿತಿ ಅದ್ರಲ್ಲಿ ಇವಾಗ್ಲೂ ಕಂಡು ಹಿಡಿತಾರೆ ತುಂಬಾ ಜನ, ಅದಿತಿ ಅಲ್ವಾ ಅಂತ. ಅಂದ್ರೆ ಅಷ್ಟು ಅವಾಗ್ ಮಾಡಿದ್ ಇವಾಗ್ಲೂ ಕಂಡು ಹಿಡಿತಾರ ಆ ಪಾತ್ರನ. ಹಂಗಾಗಿ ಅದು ಎರಡನ್ನು ಮ್ಯಾನೇಜ್ ಮಾಡ್ಬೋದಾ ಅಂತ ಕೇಳಿದೆ. ಮಾಡ್ಬೋದು ಮಾಡಿ ಅಂದ್ರು. ಅವ್ರೇನೋ ಅಂದ್ರು, ಬಟ್ ನನಗೆ ಆಗ್ಲಿಲ್ಲ. ಇವಾಗಿನ ಪರಿಸ್ಥಿತಿ ಇದ್ರೆ ಆಗ್ತಿತ್ತು, ಬಟ್ ಅವಾಗಿರೋ ಮೆಚುರಿಟಿಗೆ ನನಗೆ ಎರಡು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಬಟ್ ಈಗ ಸೀತಾ ವಲ್ಲಭ ಆದ್ಮೇಲೆ ಸುಮಾರು ಸ್ವಲ್ಪ ಗ್ಯಾಪ್ ಕೊಟ್ರಿ ಅಲ್ವಾ, ಬಿಫೋರ್ ಮತ್ತೆ ವಾಪಸ್ ಬರೋದಕ್ಕೆ ಸೀರಿಯಲ್? ಅಂದ್ರೆ ಸೀತಾ ವಲ್ಲಭ ಆದ್ಮೇಲೆ ಏನಾಯ್ತು, ಮೂವೀಸ್ ಬಂತು ಕೆಲವೊಂದೆಲ್ಲ. ಕೆಲವರೆಲ್ಲ ನನ್ನ ತಲೆಯಲ್ಲಿ ಏನ್ ಮಾಡ್ಬಿಟ್ರು, ನೀನ್ ಮೂವಿ ಮಾಡಿದ್ರೆ ಸೀರಿಯಲ್ ಮಾಡ್ಬೇಡ ಆತರ. ನನಗೆ ಒಂಥರ ಅದು ತಪ್ಪು ಮಾಡ್ದೆ ಅಂತ ಕೆಲವೊಂದ್ ಟೈಮ್ ಅನ್ಸುತ್ತೆ. ಇನ್ನೂ ತುಂಬಾ ಇರ್ತಾ ಇರ್ತೇನೋ ನನಗೆ ಅಂತ ಇವಾಗ್ಲೂ ಅನ್ಸುತ್ತೆ. ಬಟ್ ತುಂಬಾ ಜನಗಳ ಮಾತಿಂದ ಒಳ್ಳೇದಕ್ಕೆ ಹೇಳಿರ್ತಾರೆ, ಬಟ್ ನಾನು ಅದು ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ. ಓಕೆ, ನಾನು ಇವಾಗ ಮೂವಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನ, ಕಂಪ್ಲೀಟ್ ಮೂವಿ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಸೀರಿಯಲ್ ಬೇಡ ಅಂತ. ಅದೇನೋ ಸೀರಿಯಲ್ ಫೇಸ್ ಆಗ್ಬಿಡ್ತೀರಾ ಅದು ಇದು ಅಂತೆಲ್ಲ ತಲೆಯಲ್ಲಿ ಹಾಕ್ಬಿಡ್ತಿದ್ರು. ಹೌದಾ, ಆಯ್ತು ಬಿಡು, ಹಂಗೆ ಏನಾಗಲ್ಲ, ನೆಕ್ಸ್ಟ್ ಇನ್ನು ಟೈಮ್ ಇದೆ ಅಲ್ಲ, ನೆಕ್ಸ್ಟ್ ನೋಡೋಣ ಅಂತ. ಮೂವಿ ಒಂದು ಚೌಕಾಬಾರ ಅಂತ ಮಾಡಿದೆ, ಮತ್ತೆ ನೋಡದ ಪುಟಗಳು ಅಂತ ಮಾಡಿದೆ, ಮತ್ತೆ ಇನ್ನೊಂದು ಮೂಲತಃ ನಮ್ಮವರೇ ಅಂತ, ಅದು ನವೀನ್ ಶಂಕರ್ ಅವ್ರದ್ದು, ಅದಿನ್ನೂ ರಿಲೀಸ್ ಆಗಿಲ್ಲ, ಅವ್ರೊಟ್ಟಿಗೆ ಬಂತು. ಮತ್ತೆ ಇನ್ನೊಂದು ಶಬಾಷ್ ವಡಿ ಮಗ್ನೆ ಅಂತ ಪ್ರಮೋದ್ ಶೆಟ್ಟಿ ಸರ್ ಸೆಕೆಂಡ್ ಲೀಡ್ ಆಗಿ ಮಾಡಿದೀನಿ. ಫುಲ್ ಮಾಡ್ದೆ, ಬಟ್ ಎಲ್ಲ ಲೇಟ್ ಪ್ರಾಸೆಸ್, ತುಂಬಾ ಲೇಟ್. ಅಂದ್ರೆ ಒಂದು ರಿಲೀಸ್ ಆಗೋದು ಲೇಟ್, ಅಂಡ್ ಅದರಿಂದ ನಮಗೆ ಕೋವಿಡ್ ಬೇರೆ ಬಂತಲ್ಲ, ಮೇನ್ ಅದು ತುಂಬಾ. ಅಂದ್ರೆ ನಮ್ಮ ಏಜ್ ಅವ್ರಿಗಂತೂ 90 ಅವ್ರಿಗೆಲ್ಲರಿಗೂ ತುಂಬಾ ಹೊಡ್ತಾ, ಯಾಕಂದ್ರೆ ಅವ್ರ ಕೆರಿಯರ್ಗೆ ಒಂಥರ ಹೊಡ್ತಾ ಬಿದ್ದಂಗೆ ಅದು ಕೋವಿಡ್ ಬಂದಾಗ. ಕಂಪ್ಲೀಟ್ ಸ್ಟಾಪ್ ಆಗೋಯ್ತು. ಈ ಕಡೆ ಸೀರಿಯಲ್ ಮಾಡಂಗಿಲ್ಲ, ಈ ಕಡೆ ಮೂವಿನೂ ಮಾಡಂಗಿಲ್ಲ, ಮೂವಿ ಆಗಿದ್ದನ್ನು ರಿಲೀಸ್ ಮಾಡಂಗಿಲ್ಲ, ರಿಲೀಸ್ ಮಾಡಿದ್ರು ಏನು ಉಪಯೋಗ ಇಲ್ಲ, ಪಾಪ ಅವರಿಗೆ ಪಾಪ ಲಾಸ್ ಎಲ್ಲರಿಗೂ. ಅದು ನನ್ ಕೆರಿಯರ್ ತುಂಬಾ ಒಂಥರ ಅದು ಚುಚ್ಚಿದ್ದು ಅಂದ್ರೆ ಆ ಕೋವಿಡ್. ಅಂದ್ರೆ ಸಖತ್ ನಂಗೆ ಅದು ಹರ್ಟ್ ಮಾಡೋಗ. ಎಷ್ಟು 2-3 ವರ್ಷ ಸುಮ್ನೆ ವೇಸ್ಟ್ ಆಯ್ತು, ಏನು ಉಪಯೋಗ ಇಲ್ಲ. ಆಮೇಲೆ ಇವಾಗ್ಲೂ ಅಷ್ಟೇ, ಅದು ಇನ್ನೂ ಎಫೆಕ್ಟ್ ಎಷ್ಟಿದೆ ಅಂದ್ರೆ ತುಂಬಾ ಜನ ಮೂವಿ ನೋಡಲ್ಲ. ಅಂದ್ರೆ ತುಂಬಾ ಯಾರಾದ್ರೂ
ಒಳ್ಳೆ ಆರ್ಟಿಸ್ಟ್ಗಳು ಅಂದ್ರೆ ನೋನ್ ಆರ್ಟಿಸ್ಟ್ ಮೂವಿಗಳನ್ನ ಹೋಗ್ಬಿಟ್ಟು ನೋಡ್ತಾರೆ. ಅದನ್ನೂ ಕಷ್ಟ ಆಗಿದೆ ಇವಾಗ ಬಿಟ್ರೆ. ಇವಾಗ ಒಂದ್ ಏನೋ ಫ್ರೆಶ್ ಟೀಮ್ ಮಾಡಿದೆ, ಚೆನ್ನಾಗ್ ಮಾಡಿದೆ, ಒಳ್ಳೆ ಟ್ಯಾಲೆಂಟ್ ಇರೋರು ಮಾಡಿದಾರೆ ಅಂದ್ರೆ ಮುಂಚೆ ಅದಕ್ಕೊಂದು ಎಲ್ರು ಸಪೋರ್ಟ್ ಮಾಡೋರು, ಜನಗಳು ಹೋಗಿ ನೋಡೋರು. ಇವಾಗ OTT ಅವಾಗಿಂದಾನೇ ಸ್ಟಾರ್ಟ್ ಆಯ್ತು ಎಲ್ಲ. ಯಾವಾಗ ಕೊರೋನಾ ಬಂತ ಅವಾಗ OTT ಸ್ಟಾರ್ಟ್ ಆಯ್ತು. ಅಂಡ್ ಕೊರೋನಾ ಇಂದ ಯಾರು ಥಿಯೇಟರ್ಗಳು ಸ್ಟಾಪ್ ಆಯ್ತು. ಮತ್ತೆ ಥಿಯೇಟರ್ಗಳು ಬಂದ್ರು ಎಲ್ಲರೂ OTT ಆಲ್ರೆಡಿ ಅಡಿಕ್ಟ್ ಆಗಿದ್ರು. ಇವಾಗ ಒಂದು ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವಾಗಿಂದ ನನಗೆ ತುಂಬಾ ತಪ್ಪು ಮಾಡಿದೆ, ತುಂಬಾ ಗ್ಯಾಪ್ ತಗೊಂಡೆ. ಸೀರಿಯಲ್ ಟ್ರೈ ಮಾಡೋಣ ಅಂತ ಅನಿಸ್ತಾ ಇತ್ತು. ಬಟ್ ನೋಡೋಣ ಬೇಡ, ಹಿಂಗೆ ಟೈಮ್ ಹೋಗಿದ್ದು ನಂದು. ತುಂಬಾ ಗ್ಯಾಪ್ ಆಯ್ತು. ಅದು ಆಲ್ಮೋಸ್ಟ್ ಒಂದ್ 3 years ಏನೋ ಗ್ಯಾಪ್ ಆಯ್ತು. ನೋಡೋಣ, ಇದು ರಿಲೀಸ್ ಆಗ್ಬೋದು, ಇದರಿಂದ ನೋಡೋಣ ಆ ತರ ಅನ್ಕೊಂಡ್ ಕುತ್ಕೊಂಡೆ. ಅಂಡ್ ಅದ್ರ ಮಧ್ಯೆ ನಂದು ಇಂಜಿನಿಯರಿಂಗ್ ಬೇರೆ ಅರ್ಧ ಸ್ಟಾಪ್ ಆಗ್ಬಿಟ್ಟಿತ್ತಲ್ಲ. ಅಟ್ಲೀಸ್ಟ್ ಅಲ್ಲಿಂದ ನಾನು ಬೇರೆ ಏನಾದ್ರು ಒಂದು ಡಿಗ್ರಿ ಅಥವಾ ಏನಾದ್ರು ಕಂಪ್ಲೀಟ್ ಮಾಡ್ಕೊಳ್ಳೋಣ, ಸರಿ ಅನ್ಸಲ್ಲ ಅಂತ ಅನ್ಕೊಂಡ್ BCom ಬೆಂಗಳೂರಲ್ಲೇ BCom ಜಾಯಿನ್ ಆಗ್ಬಿಟ್ಟು BCom ಕಂಪ್ಲೀಟ್ ಮಾಡ್ಕೊಂಡೆ. ಅಟ್ಲೀಸ್ಟ್ ಅದಾರು ಮಾಡಿದೆ. ಅದನ್ನು ಮಾಡಿಲ್ಲ ಅಂದ್ರೆ ಇನ್ನೂ ಗಿಲ್ಟ್ ಆಗ್ಬಿಡ್ತಿತ್ತು. ಕಾವ್ಯ ರಾಮೇಶ್ವರ್ ಇವಾಗ BCom ಗ್ರಾಜುಯೇಟ್ ನೋಡಿ, ಇಲ್ಲಿ ಮೆಡಿಕಲ್ ಇಂದ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಅದೇ ಮೆಡಿಕಲ್ ಬೇಡ ಅಂತ ಬಿಟ್ಟು, ಆಗಲ್ಲ ನನ್ ಕೈಲಿ ಅಂತ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿ, ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡೋಣ ಅಂತ ಹೋಗಿ, ಆಮೇಲೆ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಹೋಗ್ಬಿಟ್ಟು ಅದನ್ನು ಇದಾಗಿ ಕೊನೆಗೆ BCom ಅಲ್ಲಿಗೆ ಬಂದಿದ್ದು. ಅದೇ ನಾವು ಏನ್ ಮಾಡೋದು ನಮ್ ಕೈಯಲ್ಲಿ ಇರಲ್ಲ ಅಂತಾರಲ್ಲ, ದೇವ್ರು ಏನ್ ಮಾಡಿಸ್ಬೇಕು ಅದನ್ನೇ ಮಾಡ್ಸೋದು ಕೊನೆಗೆ. ಹಂಗಾಯ್ತು. ಅದೇ ಈಗ ನಿಮ್ದು ಇಂಜಿನಿಯರಿಂಗ್ ಸ್ಟಾಪ್ ಆಗಿತ್ತು, ಸೊ BCom ಮಾಡ್ಕೊಂಡ್ರಿ. BCom ಸೀರಿಯಲ್ಸ್ ವಾಪಸ್ ಈಗ ಅದೇ ಅದಾದ್ಮೇಲಿಂದ ಇದೇ ತರನೇ ನಂದು ಒಂದ್ 3 years ಸುಮ್ನೆ ಮುಂದೆ ಹೊರಟೋಯ್ತು. ಅದ್ ಹೆಂಗ್ ಹೊರಟೋಯ್ತೋ ಗೊತ್ತಾಗಿಲ್ಲ. ಅಂದ್ರೆ ವೆಯ್ಟ್ ಮಾಡ್ಕೊಂಡೆ ಅರ್ಧ ಹೊರಟೋಯ್ತು. ಅದೇ ಮೂವಿ ತುಂಬಾ ಕಷ್ಟ ಇದೆ. ಮೂವಿ ಓಕೆ, ಒಂದ್ ತುಂಬಾ ರೆಕಗ್ನೈಸ್ ಇರೋ ಆರ್ಟಿಸ್ಟ್ ಜೊತೆ ಸಿಕ್ಕಿದ್ರೆ ಅದನ್ನು ಇವಾಗ ತುಂಬಾ ಕಷ್ಟ ಆಗ್ತದೆ. ಇವಾಗ ನೋಡ್ತಿರೋ ಪ್ರಕಾರ ಅದನ್ನು ತುಂಬಾ ವೆಯ್ಟ್ ಮಾಡ್ಬೇಕು. ಒಂದ್ ಮೂವಿ ರಿಲೀಸ್ ಆಗಕ್ 1-2 years 3 years ಅದರಿಂದ ಮತ್ತೆ ಅವಕಾಶ ಬರ್ಬೇಕು ಹುಡ್ಕೊಂಡು. ಅದೆಲ್ಲ ತುಂಬಾ ಲಾಂಗ್ ಪ್ರೊಸೆಸ್. ನಾನು ಆ ಟೈಮಲ್ಲಿ ತುಂಬಾ ಸೀರಿಯಲ್ ನ ಮಿಸ್ ಮಾಡ್ಕೊಂಡೆ. ಅಂದ್ರೆ ಯೂಶಲಿ ಯಾವಾಗ್ಲೂ ಶೂಟಿಂಗ್ ಮಾಡಿ ನಮ್ಗೆ ಅಭ್ಯಾಸ ಆಗಿರುತ್ತೆ. ಮಂತ್ಲಿ ನಾವು ಆಲ್ಮೋಸ್ಟ್ ಒಂದ್ 15 days ಆದ್ರೂ ಶೂಟಿಂಗ್ ಅಲ್ಲಿ ಬಿಸಿ ಇರ್ತೀವಿ. ಬಟ್ ಮೂವಿಲ್ ಹಂಗಲ್ಲ. ಆ ಮೂವಿ ರಿಲೀಸ್ ಆಗೋ ತನಕನೂ ನಾವು 1 ವರ್ಷ 2 ವರ್ಷ ವೆಯ್ಟ್ ಮಾಡ್ಬೇಕಾದ್ರೆ ಅದ್ ನಂಗೆ ತುಂಬಾ ಒಂಥರ ಸಾಕಪ್ಪ. ಊರಲ್ಲಿದ್ದೆ ನಾನು ಊರಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಇಲ್ಲಿ ಬೆಂಗಳೂರಿಗೆ. ಯಾಕೋ ನನ್ಗಿಲ್ಲ ಸೀರಿಯಲ್ ಕಡೆ ಮಾಡೋಣ ಅಂತ ಅನಿಸ್ತಾ ಇತ್ತು. ಆ ಟೈಮಲ್ಲಿ ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ಒಂಚೂರು, ಅಂದ್ರೆ ನಮ್ಮ ಊರಲ್ಲಿ ಏನೋ ಒಂಚೂರು ಅದು ಇದು ಅಂತ ಮಾತುಕತೆ ಕಿರಿಕಿರಿ ಆದಾಗ ನಾನು ಬೆಂಗಳೂರು ಹೋಗ್ತೀನಿ ಅಂತ ಅನ್ಬಿಟ್ಟು ನಾನು ಅಮ್ಮನ್ ಕರ್ಕೊಂಡ್ ಬಂದೆ. ಮತ್ತೆ ಇವಾಗ ಮೊನ್ನೆ ಬಂದಿದ್ದು. ಬಂದಾಗ ಏನಂತಂದ್ರೆ ನನ್ಗೆ ಮೂವಿ ಎಲ್ಲ ಮಾಡಿ ಮತ್ತೆ ಸೀರಿಯಲ್ ಮಾಡೋದು ಅದು ಒಂಥರ ಇಷ್ಟ ಇರ್ಲಿಲ್ಲ. ಬಟ್ ಆ ಸೀರಿಯಲ್ ಕಡೆ ಒಲವು ಇದೆ, ಬಟ್ ಬೇಕಾ ಅನ್ನೋದು ಇದೆ. ಅಂಡ್ ಇವನ್ ನನಗೆ ಮಾಡಿದ್ರೆ ಲೀಡ್ ಮಾಡ್ಬೇಕು. ಮೂವಿ ಮಾಡಿದೀನಿ, ಇವಾಗ ನೆಕ್ಸ್ಟ್ ಲೀಡ್ ಮಾಡೋಣ. ನಂಗೆ ತುಂಬಾ ಜನ ನನಗೆ ಗೊತ್ತಿರೋರೆ, ನೀನ್ ಮೂವಿ ಮಾಡಿದ್ಯಾ, ನೀನ್ ಇವಾಗ ನಿನ್ನ ಲೀಡ್ ಆಗಿ ನಾವು ತಗೋಬೇಕು, ಇದು ಬೇಡ, ಈ ಕ್ಯಾರೆಕ್ಟರ್ ನಿನ್ ಬೇಡ ಅಂತ ತುಂಬಾ ಜನ ಮಾಡೋರು. ಮೂವಿಗಳಲ್ಲ ಸೀರಿಯಲ್ ಅಲ್ಲೇ ಗೊತ್ತಿರೋರು, ಚಾನಲ್ ಅವರು ಗೊತ್ತಿರೋರು ಹಂಗ ಹೇಳೋರು, ಬೇಡ ಮತ್ತೆ ಕ್ಯಾರೆಕ್ಟರ್ ಮಾಡೋದ್ ಬೇಡ ನೀನು ಅಂತ ತುಂಬಾ ಜನ ಹೇಳೋರು. ಹೌದಾ ಅಂತ ಅದಕ್ಕೂ ವೆಯ್ಟ್ ಮಾಡಿದೆ. ಅವಾಗ ಬಂದಿದ್ ಗೌರಿಶಂಕರದಲ್ಲಿ ಮೇನ್ ನಿಮ್ದಿರುತ್ತೆ, ಮುಂದೆ ಇರುತ್ತೆ ಅಂತ ಹೇಳೋರು. ಬಟ್ ನಂಗೆ ಅದ್ ನಂಬ್ತಾ ಇರ್ಲಿಲ್ಲ. ನಾನು ಅವರು ಪ್ರಭಾಕರ್ ಸರ್ ಅಂತ, ಸರ್ ನೀವು ನಿಜವಾಗ್ಲೂ ಹೇಳಿ, ನಾನು ನಿಜವಾಗ್ಲೂ ಇದ್ರೆ ಮಾಡ್ತೀನಿ. ಯಾಕಂದ್ರೆ ನಂಗೆ ಸುಮ್ನೆ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ನಂಗೆ ಇಷ್ಟ ಇಲ್ಲ. ಬಿಕಾಸ್ ನಂಗೆ ಅದು ಆಲ್ರೆಡಿ ನಾನೆಲ್ಲ ಮಾಡಿದೀನಿ. ಇವಾಗ ಮೇನ್ ಇದ್ರೆ ಮಾಡ್ತೀನಿ ಅಂತ. ಅವಾಗ ನಂಬ್ತಾ ಇರ್ಲಿಲ್ಲ ನಾನು. ಯಾವಾಗಂದ್ರೆ ಮೊನ್ನೆ ಈಗ ಅದು ಕ್ಯಾರೆಕ್ಟರ್ ನಂದು ಏನಿದೆ ಅದು ಸ್ಟಾರ್ಟ್ ಇಲ್ಲ, ನಿಜವಾಗ್ಲೂ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಇದ್ರಲ್ಲೂ ಚೆನ್ನಾಗಿದೆ. ಬಟ್ ನಾನ್ ನಂಬಿರ್ಲಿಲ್ಲ ಗೌರಿಶಂಕರದಲ್ಲಿ ಏನೋ ಮಾಡ್ತಾ ಇದೀನಲ್ಲ ಅಂತ ಅನ್ನೋ ತರ ಇದ್ದೆ ನಾನು. ಅವ್ರಿಗೂ ನನ್ಗೆ ಯಾವಾಗ್ಲೂ ಇದಾಗ್ತಿತ್ತು. ಬಟ್ ಇವಾಗ ಬಂದಾದ್ಮೇಲೆ ಖುಷಿ ಆಯ್ತು. ಅಂದ್ರೆ ಇವಾಗ ಕ್ಯಾರೆಕ್ಟರ್ ಮೇನ್ ಆಗಿ ಚೆನ್ನಾಗಿದೆ ಕ್ಯಾರೆಕ್ಟರ್. ಇನ್ನು ಮುಂದೆ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್. ಅಂದ್ರೆ ಇವಾಗ ಮತ್ತೆ ಈಗ ನೆಗೆಟಿವ್ ಇದ್ದೋಳು ಮತ್ತೆ ಪಾಸಿಟಿವ್ ಗೆ ಶೇಡ್ ಆಗುತ್ತೆ, ಟರ್ನ್ ಆಗ್ತೀನಿ ಮತ್ತೆ ಇನ್ನೊಬ್ಬ ಬೇಡ ಇವಾಗ ಇವಾಗ ಅಂದ್ರೆ ಇವಾಗ ಆಲ್ರೆಡಿ ಪ್ರೋಮೋ ಬಂದಿದೆ, ಅದಕ್ಕೆ ಹೇಳಿದೆ ಅಷ್ಟೇ. ಅದಾದ್ಮೇಲೆ ಗೌರಿಶಂಕರ ಸಿಕ್ಕಿದ್ದು ಈ ಗ್ಯಾಪ್ ಇಂದ, ಅಂದ್ರೆ ಅನ್ಕೊಂಡ್ ಮಾಡ್ಲಾ ಬೇಡವಾ ಅಂತ ಅನ್ಕೊಂಡು ಸಿಕ್ಕಿದ್ದು ಗೌರಿಶಂಕರ. ಜೀ ಕನ್ನಡ ಒಂಥರ ಯಾವ ತರ
ನನಗೆ ಜೀ ಕನ್ನಡದಲ್ಲಿ ನಾನು ಮಾಡ್ತೀನಿ ಅಂತ ಅಷ್ಟೊಂದು ಹೋಪ್ಸ್ ಒಂಥರ ಸಮುದ್ರ ಸಿಗುತ್ತೆ ಇವಾಗ ಹೆಂಗೆ ಹೇಗೆ ಒಂದು ಅಂತ. IT ಕಂಪ್ನಿ ಇದರಿಂದ ಒಂದು ಪೊಸಿಷನ್ ಇಂದ ಇನ್ನೊಂದಕ್ಕೆ ಹೋಗ್ತಾರಲ್ಲ ಆ ತರ ಅದು. ಯಾಕಂದ್ರೆ ಸ್ವಲ್ಪ ಕಷ್ಟ, ತುಂಬಾ ಕಾಂಪಿಟೇಷನ್ ಇದೆ ಈ ಫೀಲ್ಡ್ ಅಲ್ಲಿ. ನಾವ್ ಹೊರಗಡೆ ಜನಕ್ಕೇನೋ ತುಂಬಾ ಈಸಿ ಅನ್ಸ್ಬೋದು, ಓಕೆ ಮಾಡ್ತಾರೆ ಏನೋ ಆಯ್ತಾ ಅಂತ. ಬಟ್ ನಾವ್ ಒಳಗಡೆ ಇದ್ದವ್ರಿಗೆ ನಮ್ಗೆ ಗೊತ್ತು ತುಂಬಾ ಕಾಂಪಿಟೇಷನ್ ಇದೆ. ಎಷ್ಟ್ ಜನಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು, ಒಬ್ಳು ಇದಾಗ್ಬೇಕು ಅಂತ ತುಂಬಾ ಜನಕ್ಕಿರತ್ತೆ. ಅಂತದ್ರಲ್ಲಿ ನಮಗೆ ಅದು ಸಿಕ್ಕಿರೋದು ನಮಗೆ ನಿಜವಾಗ ನಾವು ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು. ಇದೂನು ನನಗೆ ಸೀತಾವಲ್ಲಭದ್ ಕಾಂಟ್ಯಾಕ್ಟ್ ಒಬ್ರಿದ್ರು ನಂಗೆ, ಪೂಜಾ ಮ್ಯಾಮ್ ಅಂತ. ಅವರು ನನಗೆ ಕಾಲ್ ಮಾಡಿದ್ರು, ಪುಟಿಂಗ್ ಆಡಿಷನ್ ಇದೆ, ನೀನು ಹೋಗ್ಬೇಕು, ಅರ್ಜೆಂಟ್ ಹೊರಡು, ಚೆನ್ನಾಗ್ ಮಾಡು ನೀನು, ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬಾ ಮೇನ್ ಆಗಿ ಬರುತ್ತೆ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಹೋದೆ, ಆಡಿಷನ್ ಲುಕ್ ಟೆಸ್ಟ್ ಕೊಟ್ಟಾದ್ಮೇಲೆ ಅದೇ ಒಂದ್ 2-3 ಸತಿ ಲುಕ್ ಟೆಸ್ಟ್ ಮಾಡಿದ್ರು, ಫೋನ್ ಮಾಡಿ ಕಾಲ್ಸ್ ಬಂತು. ಅದು ಅಂದ್ರೆ ಅಷ್ಟು ಈಸಿ ಆಗಿರಲ್ಲ ಪ್ರಾಸೆಸ್. ಅಂದ್ರೆ ಅವರು ತುಂಬಾ ಸತಿ ಚೆಕ್ಔಟ್ ಮಾಡ್ತಾರೆ, ಓಕೆ ಇದು ಕ್ಯಾರೆಕ್ಟರ್ ತುಂಬಾ ಕರೆಕ್ಟ್ ಆಗಿ ಸೂಟ್ ಆಗ್ತಾಳ, ಮಾಡಕ್ ಆಗತ್ತಾ, ಇವಳಿಗೆ ಪೊಟೆನ್ಶಿಯಲ್ ಇದೆಯಾ ಅಂತ ನೋಡ್ತಾರೆ. ಮಾಡಿದ್ರು. ಕೊನೆಗೆ ಪ್ರೋಸೆಸ್ ಇರುತ್ತಲ್ಲ, ಲುಕ್ ಟೆಸ್ಟ್ ಮತ್ತೆ ಡೈರೆಕ್ಟರ್ ಒಪ್ಕೋಬೇಕು, ಪ್ರೊಡ್ಯೂಸರ್ಸ್, ಚಾನೆಲ್ ಅಲ್ಲಿ ಒಪ್ಕೋಬೇಕು, EP ಓಕೆ ಮಾಡಬೇಕು. ಹೌದು ಎಲ್ಲ ಕಡೆಯಿಂದ ಓಕೆ ಆಗ್ಬೇಕು. ಅದು ನನಗೆ ಅದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಡಿದೆ. ಯಾಕಂದ್ರೆ ಇದು ಅಷ್ಟು ಈಸಿ ಅಲ್ಲ. ಸುಮಾರು ಎಷ್ಟು ಸೀರಿಯಲ್ ಆಕ್ಚುಲಿ ನಿಮಗೆ ಅಂದ್ರೆ ರಿಜೆಕ್ಟ್ ಆಗಿದೆ ಈ ತರ ಲುಕ್ ಟೆಸ್ಟ್ ಅಥವಾ ಆಡಿಷನ್ ಕೊಟ್ಟು ಎಂದು? ನಾನೊಂಥರ ಸೋಂಬೇರಿ, ಕೊಡಕ್ ಹೋಗ್ತಾ ಇರ್ಲಿಲ್ಲ. ಈಗ ಸೀತಾವಲ್ಲಭ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದೆ, ಬಿಡು ಇದನ್ನೇ ಮಾಡೋದು ನನಗೆ ಕಷ್ಟ. ಅವಾಗ ಚಿಕ್ಕವಳಲ್ವಾ, ಅದೇ ನನಗೆ ಒಂಥರ ಕಷ್ಟ ಆಗ್ತಿತ್ತು. ಬೆಳಗ್ಗೆ ರಾತ್ರಿ ಯಾವಾಗೋ ಬರೋದು, ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಹೋಗೋದು, ಒಂಥರ ನನಗೆ ಅದು ಒಂಥರ ಎಲ್ಲೋ ಬಂದ್ ಸಿಕ್ಕಾಕೊಂಡ್ಬಿಡಿದೀನಲ್ಲ ಅನ್ನೋ ತರ ಅನ್ನಿಸ್ತಿದ್ದು. ನಾನು ಅದಾಗ ಗ್ರೇಟ್ಫುಲ್ ಇರ್ಲಿಲ್ಲ. ನಾನು ಒಂಥರ ಚಿಕ್ಕ ವಯಸ್ಸು ಚೈಲ್ಡ್ ಬುದ್ಧಿ ಅಂತಾರಲ್ಲ ಆ ತರ, ಎದ್ದೇಳ್ಬೇಕಾ ಅಯ್ಯೋ ಅಂತ ಅನ್ಕೊಂಡ್ ಮಾಡ್ತಿದ್ದೆ. ಅವಾಗ ನನಗೆ ಮತ್ತೆ ಇನ್ನೊಂದೇನ್ ಟ್ರೈ ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ಅಷ್ಟೊಂದು ಇರ್ತಾ ಇರ್ಲಿಲ್ಲ. ಸೊ ನನಗೆ ರಿಜೆಕ್ಟ್ ಆಗಿರೋದು ಆಲ್ಮೋಸ್ಟ್ ಇಲ್ವೇ ಇಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲಿ ರಿಜೆಕ್ಟ್ ಮಾಡಿದ್ರು ಆಡಿಷನ್? ನಾನೇ ಬಂದ್ರೆ ನಾನೇ ರಿಜೆಕ್ಟ್ ಮಾಡ್ತಿದ್ದೆ. ಇವಾಗ ಬಂದಿದೆ, ಇವಾಗ ನಾನ್ ಮಾಡ್ತಿರೋ ಪಾತ್ರದ ಬಗ್ಗೆ ಆಗ್ಲಿ, ಅಥವಾ ನಾನು ಈ ಫೀಲ್ಡ್ ಅಲ್ಲಿ ಇರೋದ್ರ ಬಗ್ಗೆ ಆಗ್ಲಿ, ನನಗೆ ಸಿಕ್ಕಿರೋ ಚಾನ್ಸಸ್ ಬಗ್ಗೆ, ಅದಕ್ಕೆ ಹೇಳಿದ್ನಲ್ಲ ನಾನು ಫಸ್ಟ್ ಸೀರಿಯಲ್ ನಾನು ಅದು ಅಷ್ಟು ಈಸಿಯಾಗಿ ನಾನು ಬಿಟ್ಬಿಟ್ಟೆ. ಬಟ್ ನನಗೆ ಇವಾಗ ಗಿಲ್ಟ್ ಇದೆ ಅಂತ. ಇವಾಗ ನನಗೆ ಆ ಮೆಚುರಿಟಿ ಬಂದಿದೆ. ಓಕೆ, ನಾನು ಮಾಡಿದ ತಪ್ಪು, ನಾನು ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು, ಎಷ್ಟು ಜನ ಕಾಯ್ತಾ ಇರ್ತಾರೆ ನನಗ್ ಬೇಕು ಈ ಪಾತ್ರ ಅಂತ ಇವಾಗ ಒಂದು ಇದು ಬಂದಿದೆ. ಬಟ್ ಅವಾಗೆಲ್ಲ ಅಷ್ಟು ಇರ್ತಾ ಇರ್ಲಿಲ್ಲ. ಸೊ ನಾನು ಟ್ರೈ ಮಾಡಕ್ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಆಗಿದ್ರು ರಿಜೆಕ್ಟ್ ಆಗಿರೋ 1-2 ಏನಾದ್ರು ಆಗಿರ್ಬೋದು. ಸೊ ಈಗ ಗ್ರೀಷ್ಮ ಮತ್ತೆ ರೂಪಾ ಕ್ಯಾರೆಕ್ಟರ್ ನಿಮಗೆ ಜನಗಳಿಗೆ ಯಾವ್ದನ್ ಜಾಸ್ತಿ ಲೈಕ್ ಅಂದ್ರೆ ಹೊರಗಡೆ ಎಲ್ಲ ಬಂದಾಗ ಗ್ರೀಷ್ಮ ಆಗಿ ಜಾಸ್ತಿ ಗುರುತಿಸ್ತಾರ ನಿಮ್ಮನ್ನ, ಅಥವಾ ರೂಪಾ ಕ್ಯಾರೆಕ್ಟರ್ ತರ ಮೂಲಕ ಗುರುತಿಸ್ತಾರ, ಹೇಗೆ ಅಂತ? ರೂಪಾ ಕ್ಯಾರೆಕ್ಟರ್ ಅಂದ್ರೆ ರೆಕಗ್ನೈಸ್ ಮಾಡೋದು ತುಂಬಾ. ಅಂದ್ರೆ ರೂಪಾ ಕ್ಯಾರೆಕ್ಟರ್ ಗ್ರೀಷ್ಮನ್ನು ಮಾಡ್ತಾರೆ. ನಾನು ಅನ್ಕೊಂಡ್ ತುಂಬಾ ಅಂದ್ರೆ ಇನಿಷಿಯಲಿ ಯಾರು ಮಾಡ್ತಾ ಇರ್ಲಿಲ್ಲ. ಇವಾಗ ಗ್ರೀಷ್ಮ ಅಂತಾನು ತುಂಬಾ ಜನ ಮಾತಾಡಿಸ್ತಾರೆ. ನಿನ್ನೆ ಎಲ್ಲ ಟೆಂಪಲ್ ಹೋದಾಗ ಗ್ರೀಷ್ಮ ಅಲ್ವಾ ಅಂತ ಮಾತಾಡ್ತಿದ್ರು. ಬಟ್ ಹೆಚ್ಚು ಅಂದ್ರೆ ಬ್ರಹ್ಮಗಂಟ ರೂಪಾ. ಇನ್ನು ಅದೇ 2 ಸೀರಿಯಲ್ ಅಲ್ಲೂ ಅಫ್ಕೋರ್ಸ್ ಕ್ಯಾರೆಕ್ಟರ್ ಬೇರೆ ಬೇರೆ ತರ ಇದೆ. ಬಟ್ ಇಲ್ಲಿ ಒಂದ್ ಸೀರಿಯಲ್ ಅಲ್ಲಿ ಅಕ್ಕನ್ ಕಂಡ್ರೆ ಆಗಲ್ಲ, ಇನ್ನೊಂದ್ ಸೀರಿಯಲ್ ಅಲ್ಲಿ ತಂಗಿ ಕಂಡ್ರೆ ಆಗಲ್ಲ. ಸೊ ಅಂದ್ರೆ ಹೆಂಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಹೇಗೆ ಅಂತ? ಯಾಕೆ ಈ ತರ ಕೊಟ್ಟಿದ್ದಾರೆ ಅಂತ ನಿಮ್ ತಲೆಗೇನಾದ್ರು ಬಂದಿದ್ಯಾ? ಅಂದ್ರೆ ಯಾಕೆ ನಿಮ್ಗೆ ಒಂಥರ ಹಿಂಗೆ ಅಂದ್ರೆ ಸಿಬ್ಲಿಂಗ್ಸ್ ನ ದ್ವೇಷ ಮಾಡೋ ಕ್ಯಾರೆಕ್ಟರ್ ಯಾಕೆ ಕೊಟ್ಟಿದ್ದಾರೆ ಅಂತ? ಇಲ್ಲ, ಕ್ಯಾರೆಕ್ಟರ್ ಅದು ಬರದ್ ಬಂದಿದೆ ಅಂದ್ರೆ ನಂಗೆ ಮುಂಚೆ ಬ್ರಹ್ಮಗಂಟದ್ ಗೊತ್ತಿತ್ತು. ಆದ್ರೆ ಇದೇ ತರ ಹೋಗುತ್ತೆ, ಇದು ಅಕ್ಕ ತಂಗಿ ಮಧ್ಯ ಬರೋ ಕ್ಯಾರೆಕ್ಟರ್ ಅಂತ. ಬಟ್ ನಂಗೆ ಸುವರ್ಣದು ಇದೇ ತರ ಚೇಂಜ್ ಆದಾಗ ಸ್ಟೋರಿ, ಯಾಕಂದ್ರೆ ನನ್ ಅಕ್ಕ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತೀನಿ. ಸಡನ್ ಆಗಿ ನಾನ್ ಹೆಂಗ್ ಟರ್ನ್ ಆಗ್ಬಿಟ್ಟೆ ಈ ತರ ಅಂತ ನನಗೆ ಅನ್ನಿಸ್ತು. ಇದೇನ್ ಸೇಮ್ ಆಗೋಗ್ಬಿಡ್ತಲ್ಲ 2 ಸ್ಟೋರಿ, ನಂದು ಅಲ್ಲೂ ಅದೇ ಮಾಡ್ತಿದ್ದೀನಿ, ಇಲ್ಲೂ ಅದೇ ಮಾಡ್ತೀನಿ. ಬಟ್ ಇದು ಸ್ವಲ್ಪ ದಿನ ಅಷ್ಟೇ. ಇವಾಗ ಆಲ್ರೆಡಿ ಈಗ ರಾಜಿ ಆಗೋ ಸೀನ್ ಬರ್ತಾ ಇದೆ ನಾಳೆಯಿಂದ, ಸೋಮವಾರದಿಂದ. ಸೊ ಇನ್ನು ಆಕ್ಚುಲಿ ಸಿಂಗಲ್ ಕಿಡ್ ಅಂತ ನೀವು ಹೇಳಿದ್ರೆ, ಆಕ್ಚುಲಿ ಸಿಂಗಲ್ ಕಿಡ್ಸ್ ಗೆ ಒಂದ್ ಸಮಸ್ಯೆ ಏನಂತಂದ್ರೆ ತುಂಬಾ ಇಂಟ್ರೋವರ್ಟ್ಸ್ ಆಗಿರ್ತಾರೆ, ಜಾಸ್ತಿ ಬರೆಯಲ್ಲ, ಆ ತರದೆಲ್ಲ. ನೀವ್ ಯಾವ ತರ ಆಸ್ ಎ ಪರ್ಸನ್ ಅಂತ? ನಾನು ಒಂಥರ ಇಂಟ್ರೋವರ್ಟ್, ಒಂಥರ ಎಕ್ಸ್ಟ್ರೋವರ್ಟ್, ಅಂದ್ರೆ ಆಂಬಿವರ್ಟ್. ನೀವು ಒಂಥರ ಅಂದ್ರೆ ಸೆಲೆಕ್ಟಿವ್ಲಿ ಅಂದ್ರೆ ಸೆಲೆಕ್ಟಿವ್ಲಿ ಅಲ್ಲ, ಒಂಥರ ಟೈಮ್ ತಗೋತೀನಿ. ಯಾರ ಹತ್ರ ಏನಾದ್ರು ಸ್ವಲ್ಪ ಮಿಂಗಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು, ಓಕೆ ನನಗೆ ಇವ್ರು ಮ್ಯಾಚ್, ನನ್ ವೈಬ್ಸಿಗೆ ಇವ್ರು ಮ್ಯಾಚ್ ಆಗ್ತಾರ, ನಾನು ಮಾತಾಡ್ಬೋದಾ ಅಂತ ಅನ್ಕೊಂಡ್ ಮಾತಾಡ್ತೀನಿ. ಸುಮ್ನೆ ಅಂದ್ರೆ ಪಟ ಅಂತ ಮಾತಾಡಲ್ಲ. ನನ್ ವೈಬ್ಸಿಗೆ ಅವ್ರು ಆಗ್ತಾರೆ ಅಂದ್ರೆ ಅವರಿಂದ ಮತ್ತೆ ನಾನು ಕನೆಕ್ಟ್ ಆಗ್ತೀನಿ. ಓಕೆ ಆಗ್ತಾರೆ. ಅಂದ್ರೆ ಯಾವತ್ತಾದ್ರೂ ಅನ್ಸಿದೆ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ನಂಗೊಂದು ತಮ್ಮನೋ ತಂಗಿನೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಅಣ್ಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆತರ ಅನ್ಸಿದ್ಯಾ? ಒಂಟಿತನ ತುಂಬಾ ಇರುತ್ತೆ ಚಿಕ್ಕ ವಯಸ್ಸಲ್ಲಿ. ಈಗ ತಂದೆಯವರು ಆಕ್ಚುಲಿ ಕೃಷಿ ಮಾಡ್ತಾರೆ, ತಾಯಿಯವರು ಕೆಲಸ ಮಾಡ್ತಿರೋದ್ರಿಂದ ಏನೋ ಒಂಟಿತನ ಕಾಡ್ತಾ ಇರುತ್ತಲ್ಲ, ಯಾವ್ದಾದ್ರು ಅನ್ಸಿದೆ ನಿಮ್ಗೆ? ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲ,
ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಅವರೆಲ್ಲ ಒಟ್ಟಿಗೆ, ನನ್ನ ಕಸಿನ್ಸ್ ಎಲ್ಲ ಒಟ್ಟಿಗೆ ಇರ್ತಿದ್ರಲ್ಲ, ಹಂಗಾಗಿ ನನಗೆ ಅಷ್ಟು ಗೊತ್ತಾಗಿಲ್ಲ. ಒಬ್ಬಂಟಿ ಅಂತ ಏನು ಅನಿಸ್ತಿಲ್ಲ. ಬಟ್ ಅನಿಸ್ತಾ ಇತ್ತು, ಚಿಕ್ಕ ವಯಸ್ಸಲ್ಲಿ ಅನಿಸ್ತಾ ಇತ್ತು, ಒಂದು ಪಾಪುಗಳನ್ನೆಲ್ಲ ಚಿಕ್ಕ ಚಿಕ್ಕ ಪಾಪು ನೋಡಿದಾಗ ನನಗೂ ಬೇಕು ಪಾಪು ಅಂತ ನಾವು ಅಮ್ಮಂಗೆ ಹಠ ಮಾಡ್ತೀವಿ, ಒಂದು ಪಾಪು ಬೇಕು ಅಂತ. ಬಟ್ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇಲ್ಲಪ್ಪ ನಾನು ಒಬ್ಳೇ ಇರ್ಬೇಕು, ನನ್ಗೆ ಒಬ್ಳನ್ನೇ ಲವ್ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮ, ಅದೊಂದಿರುತ್ತೆ ಒಬ್ರೇ ಹೊಡೆದವ್ರಿಗೆ. ನಾನ್ ಅಕಸ್ಮಾತ್ ಏನಾದ್ರು ನನಗ್ ಕೊಡೋ ಲವ್ ಎಲ್ಲ ನನ್ ತಂಗಿ ತಮ್ಮನ್ ಕೊಟ್ಬಿಟ್ರೆ ಬೇಡ ನನಗೆ ಫುಲ್ ಪೊಸೆಸಿವ್ ತುಂಬಾ ಅಪ್ಪ ಅಮ್ಮನ ವಿಚಾರದಲ್ಲಿ. ಯಾರಿಗೂ ಮುದ್ದು ಮಾಡಂಗಿಲ್ಲ, ನನಗೆ ಜಾಸ್ತಿ ಮುದ್ದು ಮಾಡ್ಬೇಕು ಆ ತರ. ಈಗ ಅಮ್ಮ ಆಕ್ಚುಲಿ ಹಿಂದಿ ಟೀಚರ್ ಅಲ್ಲ ಅವರು, ಸೊ ಸ್ಕೂಲಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ಬೈದು ಮತ್ತೆ ಮನೆಗ್ ಬಂದಾಗ ಮುದ್ದು ಮಾಡಿದ ಆ ತರದೆಲ್ಲ ಯಾವ್ದಾರು ಇದೆಯಾ ಇನ್ಸಿಡೆಂಟ್ ಅಂತ? ಬೈದ್ರೆ ನಾನು ನಕ್ ಬಿಡ್ತಿದ್ದೆ, ಅಷ್ಟೊಂದೆಲ್ಲ ಮನ್ಸಿಗೆ ತಗೋತಾನೆ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಬೈಯೋದು ಒಂಥರ ಇಲ್ಲೆಲ್ಲ ನಕ್ಸ್ಬಿಡೋರಲ್ವಾ ಸ್ಕೂಲ್ ಪಕ್ಕದಲ್ಲಿರೋರೆಲ್ಲ, ಅದನ್ನ ನಾನು ಫುಲ್ ಬೇಜಾರು. ಅಮ್ಮ ಬೈದ್ಬಿಟ್ರು, ಆಬ್ವಿಯಸ್ಲಿ ಬೈತಾರೆ ಅಂತ ಗೊತ್ತಿರತ್ತೆ, ಅದು ಕಾಮನ್ ಅಂತಾನು ಗೊತ್ತಿರತ್ತೆ. ನಾನು ಅದು ಬೈದ ತಕ್ಷಣ ನಾವ್ ಆಕ್ಚುಲಿ ತುಂಬಾ ನಗ್ತಿದ್ವಿ. ನಮ್ಮ ಬೈದ ತಕ್ಷಣ ನಗೋದು ಅಂದ್ರೆ ಅದು ಕಂಟ್ರೋಲೇ ಆಗ್ತಾ ಇರ್ಲಿಲ್ಲ, ಪೀರಿಯಡ್ ಎಲ್ಲ ನಗ್ತಾ ಇದ್ವಿ. ಸೊ ನಂಗೆ ಅದ್ ಯಾವತ್ತೂ ಹರ್ಟ್ ಅಂತ ನಂಗೆ ಅನ್ಸೇ ಇಲ್ಲ. ತುಂಬಾ ನಾಟಿ ಆಗಿ ಇರ್ತಿದ್ರ ನೀವು ಸ್ಕೂಲ್ ಟೈಮಲ್ಲೆಲ್ಲ? ಹೆಂಗೆ ಲೇಜಿ ಅಂತ ಹೇಳಿದ್ರಿ, ಕರೆಕ್ಟ್ ಆಗಿ ಸ್ಕೂಲಿಗೆ ಬರ್ತಿದ್ರ ಆ ಟೈಮಿಗೆಲ್ಲ? ಅದು ಸ್ಕೂಲಲ್ಲೆಲ್ಲ ಲೇಜಿ ಇರ್ಲಿಲ್ಲ, ಅಮ್ಮನ ಜೊತೆಗೆ ಬರ್ಬೇಕಲ್ಲ. ಅಮ್ಮನ ಜೊತೆನೆ. ಸ್ಕೂಲಲ್ಲೆಲ್ಲ ಲೇಜಿ ಇರ್ಲಿಲ್ಲ, ಸ್ಕೂಲಲ್ಲೆಲ್ಲ ನಾರ್ಮಲ್ ಆಗಿ ಫುಲ್ ಒಬಿಡಿಯಂಟ್ ಆಗಿ ಚೆನ್ನಾಗಿರ್ತಾ ಇದ್ದೆ. ಆಮೇಲಿಂದ ಹೊರಗಡೆ ಮನೆಯಿಂದ ಹೊರಗೆ ಬಂದ್ರಲ್ಲ ಅದು ಒಂಥರ ಲೈಫ್ ಸ್ಟೈಲ್ ಒಂಥರ ಚೇಂಜ್ ಆಗೋಯ್ತು. ಬೇಡ, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಇದ್ನಲ್ಲ ತುಂಬಾ, ಈ ಕಡೆ ಬಂದಾಗಿಂದ ಅಮ್ಮ ಅಪ್ಪ ಬೇಕು ಅಂತಾನೆ ಅದಕ್ಕೆ ಲೇಜಿನೆಸ್ ಬಂದ್ಬಿಡ್ತು. ಎಲ್ಲದಕ್ಕೂ ಅಮ್ಮ ಅಪ್ಪನೇ ಮಾಡ್ಬೇಕು ಅನ್ನೋ ತರ. ಅಂದ್ರೆ 1-2 ವರ್ಷ ಇಲ್ಲದೆ ಇದ್ ಬಂದ್ಬಿಟ್ನಲ್ವಾ, ಇವಾಗ ಮಾಡ್ಲಿ ನಮ್ಮ ಅಪ್ಪ ಅಮ್ಮ ಜೊತೆಗೆ ಇರ್ಲಿ. ಸೊ ಈಗ ನೀವು ಲೇಜಿನೆಸ್ ಅದೊಂದು ಹೇಳಿದ್ರಿ, ಪ್ಲಸ್ ಈಗ ನೀವು ಅರ್ಲಿ ಬರ್ಡಾ ಅಥವಾ ಲೈಕ್ ನೈಟ್ ಔಲಾ? ಅಂದ್ರೆ ಜಾಸ್ತಿ ರಾತ್ರಿ ಬೇಗ ನಿದ್ದೆ ಮಾಡ್ತೀರಾ, ಬೇಗ ಹೇಳ್ತೀರಾ, ಹೇಗೆ? ನೈಟ್ ಔಲ್. ಬೆಳಗ್ಗೆ ಬೇಗ ಹೇಳೋ ತರ ಅಂತ ಕಾಣಿಸ್ತಾ ಇಲ್ಲ. ಈಗ ರಾತ್ರಿ ಇವತ್ತು ನೈಟ್ ಶೂಟ್ ಇದೆ ಅಲ್ಲ, ನಂಗೇನು ಅದು ಅಷ್ಟೊಂದು ನಂಗೆ ಅದು ಎಫೆಕ್ಟ್ ಆಗಲ್ಲ. ಬಟ್ ನಂಗೆ ಬೆಳಗ್ಗೆ ಏನಾದ್ರು ಬೇಗ 4 ಗಂಟೆಗೆ ಬಾ 5 ಗಂಟೆಗೆ ಬಾ ಅಂತ ಅಂದ್ಬಿಟ್ರೆ ಶೂಟ್ ಅವರು, ನನಗೆ ಅದು ಅದೇ ಮನ್ಸಲ್ಲಿ ಇರುತ್ತೆ. ಅಯ್ಯೋ 3 ಗಂಟೆಗೆ ಎದ್ದೇಳ್ಬೇಕಾ, 4 ಗಂಟೆಗೆ ಎದ್ದೇಳ್ಬೇಕಾ, ಅಂದ್ರೆ ತುಂಬಾ ದೂರ ಲೊಕೇಶನ್ ಇದ್ದಾಗ. ಬಟ್ ನಂಗೆ ಅದೇ ರಾತ್ರಿ ಎಷ್ಟಾದ್ರೂ ಲೇಟ್ ಮಾಡ್ಲಿ, ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿರ್ಲಿ, ನಂದು ಆ ತರ. ಈಗ ಇನ್ನು ಸ್ಕೂಲ್ ಅಥವಾ ಕಾಲೇಜ್ ಟೈಮಲ್ಲಿ ಕ್ರಶಸ್ ವಿಚಾರ ಅಂತ ಬರೋದಾದ್ರೆ, ಎಷ್ಟು ಜನ ಕ್ರಶಸ್ ಇದ್ರು, ನಿಮಗೆ ಎಷ್ಟು ಪ್ರಪೋಸಲ್ಸ್ ಬಂದಿತ್ತು, ನೀವ್ ಎಷ್ಟು ಜನಕ್ಕೆ ಲೆಟರ್ ಬರ್ದಿದ್ರಿ, ಯಾವ ತರ ಅಂತ? ನೀವಂತೂ ಬರೆಯಲ್ವಾ? ಅಂದ್ರೆ ಲೇಜಿ, ನಾನು ಯಾಕೆ ಬರೆಯೋದು ಅಂತ? ಅದು ಲೇಜಿ. ನನಗೇನಕ್ಕೆ ಅಷ್ಟೊಂದೆಲ್ಲ ಅಂತ. ನನಗೆ ಸ್ಕೂಲ್ ಟೈಮಲ್ಲಿ ಯಾರಾದ್ರೂ ಬರ್ದಿದ್ದನ್ನು ಓದ್ತಾ ಇದ್ರ ಲೆಟರ್ ಎಲ್ಲ, ಹೇಗೆ? ಅಷ್ಟೊಂದೆಲ್ಲ ಯಾರಿಗೂ ಮೀಟರ್ ಇರ್ಲಿಲ್ಲ ನಮ್ಮೂರಲ್ಲೆಲ್ಲ. ನಮ್ಮ ಮನೇಲಿ ಬೈದ್ ಬಿಡ್ತಾರೆ ಅಂತ ಗೊತ್ತಿತ್ತು. ಬೇರೆ ಲೆಟರ್ ಬಂದಿದ್ದು, ಅಮ್ಮ ಬೇರೆ ಸ್ಕೂಲಲ್ಲಿ ಇರ್ತಾ ಇದ್ರು, ನಮ್ಮಮ್ಮ ಏನಿಲ್ಲ ಅಲ್ಲಿಂದ ಅಲ್ಲಿಗೆ ಮತ್ತೆ ಮುಗೀತು ಎಲ್ಲ ಏನೋ ಪ್ರಿನ್ಸಿಪಲ್ ತನಕ ಹೋಗ್ಬಿಡ್ತಿತ್ತು ವಿಷಯ. ಸೊ ನನ್ ತುಂಬಾ ಸ್ಟ್ರಿಕ್ಟ್ ಆ ತರ ವಿಷಯದಲ್ಲಿ. ಯಾವತ್ತೂ ನನಗೆ ಅಷ್ಟೊಂದೆಲ್ಲ, ಕೆಲವೊಂದೆಲ್ಲ ಕಾಲೇಜಲ್ಲೆಲ್ಲ ನನಗೆ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಲವ್ ಅಂತ ಅಂದ್ರೆ ಏನು ಅಂತ ಅನ್ನೋದು ಸೀರಿಯಲ್ ಬಂದಾದ್ಮೇಲೂ ನನಗೆ ಗೊತ್ತಿರ್ಲಿಲ್ಲ. ನಾನು ಎಲ್ರಿಗೂ ಕೇಳುವೆ, ಏನದು ಲವ್ ಅಂದ್ರೆ ಏನದು, ಏನ್ ಮಾಡ್ತಾರೆ ಲವ್ ಅಲ್ಲಿ, ಯಾಕೆ ಮಾಡ್ತಾರೆ ಅಂತ. ನನಗೆ ಈಗಲೂ ನಂದು ಸೀರಿಯಲ್ ನನ್ ಕೋ ಆರ್ಟಿಸ್ಟ್ ದಿವ್ಯಾ ಇದ್ದಾಳಲ್ವಾ, ಅಂದ್ರೆ ಗೌರಿ ಶಂಕರದಲ್ಲಿ ಗೌರಿ, ಅಂದ್ರೆ ಅವಳು ನಾನು ಮಾಂಗಲ್ಯಂ ತಂತ್ರಜ್ಞಾನದಲ್ಲೇ ವರ್ಕ್ ಮಾಡಿದ್ದು ಇಬ್ರು. ಅವಳಿಗೆ ಅವಳು ಇವಾಗ್ಲೂ ನೆನ್ಪು ಮಾಡ್ತಾಳೆ, ಇವಳು ಇವಾಗ ದೊಡ್ಡವಳಾಗಿದ್ದಾಳೆ, ಇವಾಗ ಸ್ವಲ್ಪ ಮೆಚುರಿಟಿ ಬಂದಿದೆ, ಅವಾಗ ಮಾಂಗಲ್ಯಂ ತಂತ್ರಜ್ಞಾನ ಮಾಡ್ಬೇಕಾದ್ರೆ ಏನದು ಲವ್ ಅಂದ್ರೆ, ಲವ್ ಹೆಂಗ್ ಮಾಡ್ತಾರೆ, ಈ ತರ ಎಲ್ಲ ಡಕೋಟಾ ಕ್ವಶನ್ಸ್ ಗಳು ಕೇಳ್ತಿದ್ಲು. ಅಷ್ಟು ಅಂದ್ರೆ ನಂಗೆ ಅವೆಲ್ಲ ಅದ್ರ ಬಗ್ಗೆ ನಂಗೆ ಅಷ್ಟೊಂದೆಲ್ಲ ಇಲ್ಲ. ಆಮೇಲಿಂದ ಓಕೆ ಎಲ್ಲಾನು ಕಾಲೇಜಲ್ಲೆಲ್ಲ ಲವ್ ಸ್ಟೋರೀಸ್ ಹುಡುಗ ಹುಡುಗಿ ಓಡಾಡಿದ ಅದೆಲ್ಲ ನೋಡಿಲ್ವಾ? ನಾನು ನೋಡಿದ್ದೀನಿ, ಬಟ್ ನನಗೆ ನಿಮಗೂ ಯಾರು ಪ್ರಪೋಸ್ ಬಂದ್ ಮಾಡಿದ ಆತರ ಏನಿಲ್ಲ? ಯಾರು ಮಾಡೋರು, ಬಟ್ ಅದನ್ನೆಲ್ಲ ತುಂಬಾ ರಂಪ ಮಾಡ್ಸಿಟ್ಬಿಡ್ತಿದ್ದೆ ನಾನು. ಒಬ್ರು ಮಾಡಿದ್ದು ಅದನ್ನ ಇನ್ಯಾರು ಮಾಡ್ತಾರ ಅದು ನೋಡು. ಅಷ್ಟು ರಂಪ ಅಂದ್ರೆ ನಮ್ಮ ಅಮ್ಮನ ಹತ್ರ ಹೋಗಿ, ನಮ್ಮ ಅಮ್ಮನಿಂದ ಪ್ರಿನ್ಸಿಪಲ್ಗೆ ಹೋಗಿ, ಅಲ್ಲೋಗಿ ಮನೆಯಿಂದ ಬಂದು ಬೈದು ಅದೆಲ್ಲ ಒಂದ್ ರಂಪ ಮಾಡ್ಸೋದಕ್ಕೆ ಯಾರು ಬಂದ್ ಮತ್ತೆ ಪ್ರಪೋಸ್ ಭಯ ಪಡ್ಕೊಳ್ಳೋರು. ಈಗ ಯಾವ್ದಾದ್ರು ರಿಗ್ರೆಟ್ ಮಾಡಿದೀರಾ? ಸೊ ಆ ಹುಡುಗ ಪ್ರಪೋಸ್ ಮಾಡಿದಷ್ಟೇ ಮಿಸ್ ಮಾಡ್ದೆ. ನೀವಂತೂ ಯಾರಿಗೂ ಪ್ರಪೋಸ್ ಮಾಡಿಲ್ಲ? ನಾನಂತೂ ಖರ್ಚು ಆಗಿಲ್ಲ ನಿಮ್ಗೆ ಯಾರ ಮೇಲೆ? ಇಲ್ಲ. ಪರವಾಗಿಲ್ಲ, ಆಗಿದೆ. ಇವಾಗ ಡಿಗ್ರಿ ಇಂಜಿನಿಯರಿಂಗ್ ಟೈಮಲ್ಲಿ ಆಗಿದೆ, ಕಾಲೇಜ್ ಟೈಮಲ್ಲೆಲ್ಲ ಇಂಜಿನಿಯರಿಂಗ್ ಟೈಮಲ್ಲೂ ಆಗಿಲ್ಲ. ಶಬಾಷ್. ಈಗ ಆಗುತ್ತಲ್ಲ ನಾರ್ಮಲ್, ಇವಾಗ ನಾರ್ಮಲ್ ಪರ್ಸನ್. ಅವಾಗ ನಾರ್ಮಲ್ ಅಲ್ಲ, ಒಂಥರ ರೋಬೋಟ್ ನಾನು.
ರೋಬೋಟ್ ಅಂತಾನೆ ಕರಿಯೋರು ನಂಗೆ ತುಂಬಾ ಜನ. ಒಂಥರ ಬಂದ್ಲು ಓದ್ಲು ಸುಮ್ನೆ ಹಿಂಗೂ ನೋಡಲ್ಲ ಅಂತ ರೋಬೋಟ್ ಅಂತ ಕರಿಯೋರು. ಇವಾಗ ಏನಿಲ್ಲ, ಇವಾಗ ನಾರ್ಮಲ್ ಆಗಿದೆ. ಸರಿ, ಇವಾಗ ಕಿರುತೆರೆ ಕ್ಷೇತ್ರಕ್ಕೆ ಬಂದ್ಮೇಲೆ ಎಷ್ಟು ಪ್ರಪೋಸಲ್ ಬಂದಿದೆ ಅದೇ ಹೇಳಿ ನೋಡು. ಕಿರುತೆರೆಗೆ ಬಂದ ನಾನು ಸುಮ್ನೆ ಹೇಳ್ಬಿಡ್ತೀನಿ ಅಷ್ಟೇ, ನನಗೆ ನಿಜ ಹಂಗೆಲ್ಲ ಏನ್ ಬಂದಿಲ್ಲ. ಬಂದಿಲ್ಲ. ನೀವು ಮಾಡ್ಲಿಲ್ಲ ಯಾರಿಗೂ ಪ್ರಪೋಸ್? ನೀವಂತೂ ಮಾಡಲ್ಲ ಯಾರಿಗೂ ಪ್ರಪೋಸ್? ಮಾಡಿದೀರಾ? ನಾನ್ ನಿಜ ಯಾರಿಗೂ ಮಾಡಿಲ್ಲ. ಈ ಪ್ರಪೋಸಲ್ ಬಂದಿಲ್ಲ ಅಂದ್ರೆ ನಂಗೆ ಆಶ್ಚರ್ಯ ಆಗುತ್ತೆ ಆಕ್ಚುಲಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡೋದು ಆ ತರದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಬಟ್ ಡೈರೆಕ್ಟ್ ಆಗಿ ಯಾರು ಬಂದು ಪ್ರಪೋಸ್ ಮಾಡಿಲ್ಲ. ಕಾಲೇಜ್ ಟೈಮಲ್ಲಿ ಅದೇ ಒಂದ್ 2-3 ಜನ ಮಾಡಿದಾಗ ಅದನ್ನ ರಂಪ ಮಾಡಿಸ್ಬಿಟ್ಟಿದ್ದೆ, ಅಲ್ಲಿಂದ ಸ್ಟಾಪ್ ಆಗ್ಬಿಡ್ತು. ಮತ್ತೆ ಯಾರೋ ಒಂದ್ ಮಾಡಕ್ಕೆ ಹೆದರ್ಕೊಳ್ಳೋರು. ಸೊ ಇಲ್ಲಿ ತನಕ ಯಾವ್ದು ಪ್ರಪೋಸಲ್ ಇಲ್ಲ. ಹಾಗಾದ್ರೆ ಕಾವ್ಯ ಅವರು ಸಿಂಗಲ್ ಈಗ? ಹೌದು ಹೌದು. ಬಿಕಾಸ್ ಫಸ್ಟ್ ನಾನು ಕೇಳಿದಾಗ ಲೈಕ್ ಅಂದ್ರೆ ಈ 2 ಸೀರಿಯಲ್ ಮಧ್ಯೆ ಬಾಯ್ ಫ್ರೆಂಡಿಗೆ ಟೈಮ್ ಕೊಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಹೌದು ಅಂತಂದ್ರಿ ನೀವು. ಆಕ್ಚುಲಿ ನೀವು ಹಂಗೆ ಬೇಕಂತ ನನ್ನ ಹತ್ರ ಇದು ತಗೊಳಕ್ಕೆ ಹೇಳ್ತೀರಾ? ಅಲ್ಲ, ನಂಗೆ ಪರವಾಗಿಲ್ಲ, ಆಫ್ ಕ್ಯಾಮ್ರಾ ಹೇಳ್ತೀರಾ? ಆಫ್ ಕ್ಯಾಮ್ರಾನು ಹೇಳಲ್ಲ, ಆನ್ ಕ್ಯಾಮ್ರಾನು ಹೇಳಲ್ಲ. ಏನಿದೆ ಅದನ್ನ ಇವಾಗ್ಲೇನೆ ಹೇಳ್ಬಿಡ್ತೀನಿ ನಾನು. ಏನಿಲ್ಲ, ಅಲ್ಲ ಹೋಗಿ ಎಲ್ಲ ಇವಾಗಲೇ ಬೇಡ, ನೋಡೋಣ. ಈಗ ಫುಲ್ ಕೆರಿಯರ್ ಕಡೆ ಫೋಕಸ್. ಕೆರಿಯರ್ ಕಡೆ ಇದಕ್ಕೆ ನಂಗೆ ಟೈಮ್ ಎರಡನ್ನೂ ಮಾಡ್ಕೊಂಡು ನನಗೆ ನಿದ್ದೆಗೆ ಟೈಮ್ ಸಿಗ್ತಾ ಇಲ್ಲ. ಇನ್ನೆಂತ ಲವ್ ಮಾಡೋದು. ಮತ್ತೆ ತುಂಬಾ ಫುಡ್ಡಿನ ನೀವು ಯಾವ ತರ? ಹೆವಿ ಫುಡ್. ಅದೇ ನನಗೆ ಒಂದು ನಿದ್ದೆ, ಫುಡ್ ಎರಡು ಚೆನ್ನಾಗಿರ್ಬಿಡ್ಬೇಕು. ಅವಾಗ ನನ್ ಕಾವ್ಯ ಡಯಟ್, ವರ್ಕೌಟ್, ಕೀಟೋ ಡಯಟ್ ಆತರ ಅಂತದೆಲ್ಲ ಮಾಡಕ್ ಹೋಗಲ್ಲ. ಹೇಳೋದೆಲ್ಲ ಕೇಳ್ತಾ ಇರ್ತೀನಿ ಆ ಕಡೆ ಈ ಕಡೆ. ಹೌದಾ ನಾನು ಮಾಡ್ಬೇಕಲ್ಲ ಅಂತ 1-2 ದಿನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಬೇಡ ಬಿಡು ಅಂತ ಅಂದ್ಬಿಟ್ಟು ಮತ್ತೆ ಒಂದ್ ಪ್ಲೇಟ್ ಬಿರಿಯಾನಿ ತಿನ್ಬಿಡ್ತೀನಿ. ಫುಡ್ ತುಂಬಾ ಫುಡ್ಡಿ ನಾನು. ಬ್ರೇಕ್ ಸಿಕ್ಕಿದ್ರೆ ನನಗೆ ಕೆಲವರೆಲ್ಲ ಅಲ್ಲಿ ಟ್ರಿಪ್ ಹೋಗೋಣ, ಇಲ್ಲಿ ಟ್ರಿಪ್ ಹೋಗೋಣ ಅಂತ ಇರ್ತಾರೆ. ಬಟ್ ನನಗೆ ಆ ತರ ಅಲ್ಲ. ಅಲ್ಲಿ ಯಾವ ಕಡೆ ಊಟ ಚೆನ್ನಾಗಿರುತ್ತೆ, ಓಕೆ ಅಲ್ಲಿ ಚೆನ್ನಾಗಿರ್ಬೋದಾ, ಇಲ್ಲಿ ಟ್ರೈ ಮಾಡೋಣ, ಅಲ್ಲಿ ಟ್ರೈ ಮಾಡೋಣ, ಆ ತರ ನಾನು ಬ್ರೇಕ್ ಸಿಕ್ಕೋದು. ಅಷ್ಟು ಫುಡ್ಡಿ ನಾನು. ಕರೆಕ್ಟ್. ಇನ್ನು ಅದೇ ಈಗ ಸೀರಿಯಲ್ಸ್ ಮಧ್ಯೆ ಕೆಲವೊಂದಷ್ಟು ಸಿನಿಮಾಗಳು ಮಾಡಿದ್ರಿ. ಅದೇ ಇನ್ನೊಂದು ಆಕ್ಚುಲಿ ಶಬಾಷ್ ಬಡ್ಡಿ ಮಗನೇ ಬರ್ತಾ ಇದೆ ಪ್ರಮೋದ್ ಶೆಟ್ಟಿ ಅವ್ರದ್ದು. ಅಂದ್ರೆ ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮಗೆ ಸಿನಿಮಾ? ಅಂದ್ರೆ ಈಗ ಓಕೆ ಸೀರಿಯಲ್ 2 ಮಾಡ್ತಿರೋದ್ರಿಂದ ಮುಂದೆ ಸಿನಿಮಾಗಳು ಮಾಡ್ಬೇಕು ಅನ್ನೋ ಉದ್ದೇಶ ಇದೆಯಾ? ಹೇಗೆ ಅವಕಾಶಗಳು ಬಂದ್ರೆ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಚೂಸಿಯಾಗಿ ಒಪ್ಕೊಳ್ಳೋಣ ಅಂತ. ಎಲ್ಲಾನು ಬಂದಿದ್ದೆಲ್ಲ ಒಪ್ಕೊಳ್ಳೋದು ಬೇಡ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ. ಬಿಕಾಸ್ ಮೂವಿ ತುಂಬಾ ಲ್ಯಾಗ್ ಆಗುತ್ತೆ ಅಂಡ್ ನಮಗೆ ಸೀರಿಯಲ್ ಬ್ರೆಡ್ ಅಂಡ್ ಬಟರ್. ಸೊ ಅದಕ್ಕೆ ತೊಂದರೆ ಮಾಡಿ ಮಾಡಲ್ಲ. ಬಟ್ ಒಳ್ಳೆ ಅವಕಾಶ ಸಿಕ್ತಾಗ ಆಬ್ವಿಯಸ್ಲಿ ಕಣ್ಣಿಗೆ ಓದ್ಕೊಂಡು ಮಾಡ್ತೀನಿ. ಈಗ ಸೀರಿಯಲ್ ಬ್ರೆಡ್ ಅಂಡ್ ಬಟರ್ ಅಂತ ಹೇಳಿದ್ರಿ. ಅಂದ್ರೆ ಯಾಕಂದ್ರೆ ಇನ್ ಟರ್ಮ್ಸ್ ಆಫ್ ಅಂದ್ರೆ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಅಂತ ಬರುವಾಗ ಫಿನಾನ್ಷಿಯಲಿ ಸ್ಟೇಬಲ್ ಇದಾರೆ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮಿಂದನೇ ಈಗ ಮನೆಗೆ ಲೈಕ್ ಸ್ಯಾಲರಿ ತಂದು ಕೊಡ್ಬೇಕು ಅನ್ನೋ ತರ ಪರಿಸ್ಥಿತಿ ಇದೆಯಾ ಹೇಗೆ ನಿಮ್ಗೆ ಅಂತ? ಅಥವಾ ನಿಮ್ಮ ಇದೆ ಅಂತ ಅಲ್ಲ, ನಮ್ದು ಎಲ್ಲ ಸ್ವಂತ ಊರು, ಸ್ವಂತ ಮನೆ ಎಲ್ಲ ಇದೆ ನಮ್ದು ಊರಲ್ಲಿ. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಆಬ್ವಿಯಸ್ಲಿ ನಾನೇ ನೋಡ್ಕೋಬೇಕು. ಅಂಡ್ ನನಗೆ ಒಬ್ಳೆ ಇದ್ದು ಆಬ್ವಿಯಸ್ಲಿ ಒಂದ್ ಸ್ವಲ್ಪನೂ ಅಭ್ಯಾಸನೇ ಇಲ್ಲ ಒಬ್ಳೆ ಇದ್ದು. ಇದ್ರೆ ಸುತ್ತಮುತ್ತ ಅಪ್ಪ ಅಮ್ಮ ಇದ್ದೇ ಇರ್ಬೇಕು ಚಿಕ್ಕ ವಯಸ್ಸಿಂದಾನು. ಸೊ ನನಗೆ ನಮ್ಮಪ್ಪನ ಅಲ್ಲಿ ಇದ್ಬಿಟ್ಟು ನಾನು ಇಲ್ಲೆಲ್ಲೋ ನನ್ನ ಫ್ರೆಂಡ್ಸ್ ಜೊತೆನೋ ಅಥವಾ ನಾನು ಒಬ್ಳೇನೋ ಇರಕ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಮ್ಮ ಅಪ್ಪನ ಇಲ್ಲೇ ಕರ್ಸ್ಕೊಂಡಿದ್ದೀನಿ. ಅಂಡ್ ಅವ್ರು ಬಂದಿದ್ದಾರೆ ಅಂತ ಅವರಿಗೂ ನಾನು ತೊಂದರೆ ಕೊಡಕ್ಕೆ, ಬರ್ಡನ್ ಆಗಿ ಅಂದ್ರೆ ಮಾಡಕ್ಕೆ ನೀನೇ ಇದ್ ಮಾಡು ಅಂತ ನಂಗೆ ಇಷ್ಟ ಇಲ್ಲ. ನನಗೇನಂತಂದ್ರೆ ನಂದನ್ನ ನಾನ್ ನೋಡ್ಕೋಬೇಕು. ಅಂಡ್ ಅದ್ ನಮ್ಮ ಅಪ್ಪ ಅಮ್ಮನ್ಗೂ ಖುಷಿ ಆಗತ್ತೆ. ಓಕೆ ನನ್ನ ಮಗಳು ಇಷ್ಟೆಲ್ಲ ನೋಡ್ಕೋತಿದ್ದಾಳೆ, ಮಾಡ್ತಾಳೆ ಅಂತಂದ್ರೆ ಎಷ್ಟ್ ದಿನ ನೋಡ್ಕೋಬಹುದು ನಾನು. ಮತ್ತೆ ಮದ್ವೆ ಹೆಣ್ಮಕ್ಳು ಅಂತಂದ್ರೆ ಮದ್ವೆ ಆಗಿ ಇನ್ನೊಂದ್ ಕಡೆ ಹೋಗ್ಲೇಬೇಕು. ಅಟ್ಲೀಸ್ಟ್ ಅಲ್ಲಿ ತನಕನಾದ್ರೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಇಷ್ಟ. ನಂದೇ ಇದ್ರಲ್ಲಿ ಓನ್. ಆ ಹುಡುಗನು ಬೆಂಗಳೂರವರೇ ಆದ್ರೆ ಈಸಿ ಓಡಾಡಕ್ಕೆಲ್ಲ ಸ್ವಲ್ಪ ಈಸಿ. ಹೌದು. ಇದ್ರ ಮಧ್ಯೆ ಆಕ್ಚುಲಿ ತೆಲುಗಲ್ಲಿ ಒಂದ್ ಸಿನಿಮಾ ಕೂಡ ಮಾಡಿದ್ರಿ, ನಚ್ಚಿನ ಮಾಡು ಅಂತ. ಸೊ ಲೈಕ್ ಆಫರ್ ಹೇಗ್ ಸಿಕ್ತು, ಯಾವ ತರ ಅಂತ? ಅದೇ ಅದು ಕರೋನಾ ಟೈಮ್ ಅಲ್ಲಿ ಬಂದಿದ್ದು. ಅಂದ್ರೆ ಫ್ರೀ ಆಗಿ ಕೂತಿದ್ದೆ, ಎಂತ ಮಾಡೋದು ಇರ್ಲಿಲ್ಲ. ಅವಾಗ ಬಂದಿದ್ದು ನನಗೆ. ಬಿಡು ಟ್ರೈ ಮಾಡೋಣ ಏನು ಅಂತ ಮಾಡಿದೆ. ತುಂಬಾ ಒಳ್ಳೆ ಟೀಮು. ಆಕ್ಚುಲಿ ಸಾಂಗ್ಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಸ್ಟೋರಿ ಲೈನ್ ಆಗ್ಲಿ, ಮೇನ್ ಅನು ಅನ್ನೋ ಕ್ಯಾರೆಕ್ಟರ್ ಮೇಲೆ ಅದು ಪ್ಲೇ ಆಗಿದ್ದು. ಅಂದ್ರೆ ಒಬ್ಳು ಹುಡುಗಿ ಎಷ್ಟು ಕಷ್ಟ ಪಡ್ತಾಳೆ ಅವ್ಳ ಲೈಫ್ ಅಲ್ಲಿ. ಅಂದ್ರೆ ಮನೆಯಲ್ಲಿ ಆ ಫೋರ್ಸ್ಫುಲಿ ಮದ್ವೆ ಮಾಡೋದ್ರಿಂದ ಅವರ ಇಷ್ಟದ ಪ್ರಕಾರ ಏನು ನಡೆಯಲ್ಲ. ಅಂಡ್ ಗಂಡ್ಮಕ್ಳು ಎಷ್ಟು ಕೆಲವರೆಲ್ಲ ಅಂದ್ರೆ ಎಲ್ಲರೂ ಅಂತಲ್ಲ, ಕೆಲವರು ಎಷ್ಟು ರೂಡ್ ಆಗಿರ್ತಾರೆ, ಹೆಣ್ಮಕ್ಳ ಬಗ್ಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಾರೆ. ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ಆ ಜಾಗದಲ್ಲಿ ಇರಕ್ಕೆ ಆಗಲ್ಲ. ಸೊ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ಬೇಕಿತ್ತು. ಅದು ತುಂಬಾ ಚೆನ್ನಾಗಿ ಅಂದ್ರೆ ನನಗೆ ಒಂದು ಹೆಸರು ಅಂದ್ರೆ ಒಳಗಡೆ ಇಂಡಸ್ಟ್ರಿ ಒಳಗಡೆ ತಂದ್ಕೊಡ್ತು, ಪಾತ್ರಕ್ಕಾಗ್ಲಿ ಅಥವಾ ಇದಕ್ಕಾಗ್ಲಿ. ಬಟ್ ಅದು ಅಷ್ಟೊಂದು ಹೇಳ್ಕೊಳ್ಳೋ ಅಂತಹ ರೀಚ್ ಆಗ್ಲಿಲ್ಲ. ಬಿಕಾಸ್ ಅದು
ಮೇ ಬಿ ಅವ್ರ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ, ಅಂದ್ರೆ ಯಾವ ತರ ರೀಚ್ ಥ್ರೂ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ. ದೇ ಆರ್ ಟೆಕ್ನಿಕಲಿ ಸೋ ಗುಡ್, ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ. ಬಟ್ ಪಾಪ ಅವರಿಗೆ ಕಮರ್ಷಿಯಲಿ ಏನ್ ಇದ್ ಮಾಡ್ಬೇಕು, ಪಬ್ಲಿಸಿಟಿಗೆ ಏನ್ ಮಾಡ್ಬೇಕು ಅಷ್ಟೊಂದು ಅವ್ರಿಗೆ ಇದಾಗ್ಲಿಲ್ಲ. ಅಂಡ್ ಅವರು ತುಂಬಾ ಮೋಸ ಹೋದ್ರು ಕೆಲವ್ರದ್ದು ಇದರಿಂದ, ಸರ್ಕಲ್ ಇಂದ. ಅದು ಬೇಜಾರಾಗತ್ತೆ ಪಾಪ. ಬಟ್ ಟೆಕ್ನಿಕಲಿ ಅಂಡ್ ಮೂವಿಲಿ ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ನನ್ನ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ. ನೋಡಿದಾಗ ಖುಷಿ ಆಗುತ್ತೆ. ಕಾವ್ಯ ಅವರು ಆಕ್ಚುಲಿ ಲೇಜಿ ಅಂತ ಹೇಳಿದ್ವಿ, ಇವಾಗೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿದ್ರಿ ಸಾಕಷ್ಟು ವಿಷಯಗಳಲ್ಲಿ. ಬಟ್ ನಾನು ಒಂದ್ ಅಬ್ಸರ್ವ್ ಮಾಡಿದೆ ಅಂತಂದ್ರೆ ತುಂಬಾ ಗ್ರಾಟಿಟ್ಯೂಡ್ ಇಟ್ಕೊಂಡಿದ್ದೀರಿ ನಿಮ್ಗೆ ಆಕ್ಚುಲಿ ನಿಮ್ಮ ಜರ್ನಿ ಬಗ್ಗೆ. ಅಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಫೋಟೋ ತೆಗೆದಿದ್ದು ಯಾರೋ ಒಬ್ರು ಫೋಟೋ ಸ್ಟುಡಿಯೋ ಅದ್ರ ಬಗ್ಗೆ ಹೇಳಿದ್ರಿ, ಮತ್ತೆ ಯಾರೋ ಅವಕಾಶ ಕೊಡಿಸಿದವ್ರು ಅವ್ರ ಹೆಸರುಗಳನ್ನ ಹೇಳ್ಕೊಂಡ್ರಿ ಅದೆಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಜರ್ನಿಯಲ್ಲಿ ನಿಮ್ಗೆ ತುಂಬಾ ಡಾಮಿನೇಟಿಂಗ್ ಫೀಲ್ ಆಗಿದೆ, ಅಥವಾ ಬೇಡ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಸಾಕು ಆ ತರದ. ಈಗ ಮೇಲ್ ಡಾಮಿನೆನ್ಸ್ ಬಗ್ಗೆ ಕೂಡ ನೀವು ಹೇಳಿದ್ರಿ, ಆ ಪಾತ್ರ ಆ ತರ ಇತ್ತು ಅಂತ ತೆಲುಗು ಸಿನಿಮಾದಲ್ಲಿ. ಆ ತರದ್ ಯಾವತ್ತಾದ್ರೂ ಫೀಲ್ ಆಗಿದ್ಯಾ ನಿಮ್ಗೆ? ನಾನು ತುಂಬಾ ನನ್ಗೆಲ್ಲ ಒಂದ್ ಚಿಕ್ಕ ವಿಷಯಕ್ಕಾಗ್ಲಿ ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ಯಾವಾಗ್ಲೂ ಅಷ್ಟೇ. ಯಾವ್ದೇ ವಿಚಾರ, ಇದು ಇಂಡಸ್ಟ್ರಿಲಿ ಅಂತ ಅಲ್ಲ, ನನ್ನ ಲೈಫಲ್ಲಿ ಏನೇ ಆಗ್ತಿರೋದು ಹೋಗ್ತಿರೋದ್ರ ಬಗ್ಗೆ ಆಗ್ಲಿ ನನಗೆ, ಯಾಕಂದ್ರೆ ಕೆಲವೊಂದು ಕಷ್ಟನ ನಾನು ಪಟ್ಟಿದ್ದೀನಿ ಫಸ್ಟ್ ಇಂದಾನೇ ಆಗ್ಲಿ, ನನಗೆ ಇಂಡಸ್ಟ್ರಿಗೆ ಬಂದಾಗಿಂದಾನೇ ಆಗ್ಲಿ. ಯಾಕಂದ್ರೆ ಫ್ರೆಶರ್ಸ್ ಅಂತ ಅಂದಾಗ ಒಂಥರ ನೋಡ್ತಾರೆ, ಇನ್ನು ಆಕ್ಟಿಂಗ್ ಬರಲ್ಲ. ಬಟ್ ಅವ್ರು ಮಾಡಿರೋದೇ ನಮಗ್ ತುಂಬಾ ಅಂದ್ರೆ ಇವಾಗ ಯೂಸ್ಫುಲ್ ಆಗಿರೋದು. ಈಗ ನನಗೆ ಮಾಂಗಲ್ಯಂ ತಂತು ನಾನೇನ ಮಾಡ್ಬೇಕಾದ್ರೆ ಆಗ್ಲಿ, ಸೀತಾವಲ್ಲಭ ಮಾಡ್ಬೇಕಾದ್ರೆ ಆಗ್ಲಿ, ಅವಾಗೆಲ್ಲ ನನ್ಗೆ ಆಕ್ಟಿಂಗ್ ಬಗ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಬೈದು ಹೇಳ್ಕೊಡೋರು. ಆ ಟೈಮಲ್ಲಿ ಹೊರಟೋಗ್ಬಿಡೋಣ ಇಲ್ಲಿಂದ, ಯಾಕೆ ಬೇಕಪ್ಪ ನನಗೆ ಅಂತ ಅನ್ಸಿತ್ತು. ಯಾಕಂದ್ರೆ ಅಷ್ಟು ಯಾವ ಲೆವೆಲಿಗೆ ಬೈಯೋದು ಅಂದ್ರೆ, ಎಲ್ಲಿಂದ ಬರ್ತಾರೋ ಇವರೆಲ್ಲ, ಯಾವ ಇದರಿಂದ ಕರ್ಕೊಂಡ್ ಬರ್ತಾರೋ ಇವ್ರನ್ನೆಲ್ಲ, ಆತರ ಹಿಂಗೂ ಮಾತಾಡ್ತಾರ ಅಂತ ಅನಿಸ್ಬಿಡೋದು ನಂಗೆ ಅವಾಗೆಲ್ಲ. ಅಷ್ಟು ಒಂಥರ ಚೀಪ್ ಆಗಿ ನೋಡೋರು. ಬಟ್ ಆ ಹಠದಿಂದನೇ ನಾನು ಆಕ್ಟಿಂಗ್ ಕಲ್ತಿದ್ದು. ತುಂಬಾ ಕಲಿಯೋದ್ ತುಂಬಾ ಇದೆ. ಬಟ್ ಈ ಪೊಸಿಷನ್ ಅಲ್ಲಿ ಇವಾಗ ಮಾಡ್ತಾ ಇದೀನಿ ಅಂತ ಅಂದ್ರೆ ನನಗೆ ಅವರೆಲ್ಲ ಮಾತುಗಳು, ಅವ್ರ ರೂಡ್ನೆಸ್, ಅವ್ರನ್ನ ಹೇಳ್ಕೊಟ್ಟಿದ್ದು, ಬೈದಿದ್ದು ಎಲ್ಲ ಅದೇ ಕಾರಣ. ಆ ಡಾಮಿನೆನ್ಸ್ ನೋಡಿದೀನಿ ಹೊರತು ಬೇರೆ ಇಲ್ಲ. ಬಟ್ ಆ ಡಾಮಿನೆನ್ಸ್ ಇಂದ ನನ್ಗೆ ಒಳ್ಳೇದಾಗಿದೆ. ಇವಾಗ ಕುತ್ಕೊಂಡು ನಿಮ್ ಹತ್ರ ಇಷ್ಟೊಂದು ಮಾತಾಡ್ತಿದೀನಿ, ಅವಾಗ ಏನಾದ್ರು ನೀವ್ ಬಂದ್ ನಂಗೆ ಮಾತಾಡ್ಸಿದ್ರೆ ಅಂತ ಹಿಂಗ್ ಎದುರ್ಕೋತಿದ್ದೆ, ಏನ್ ಹೇಳಿ ಏನ್ ಮಾಡ್ಲಿ ಅಂತ ಅಂತಿದ್ದೆ. ಬಟ್ ಇಷ್ಟ್ ಮಾತಾಡ್ತೀವಿ, ಇಷ್ಟೊಂದು ನಮಗೆ ಒಂದ್ ಧೈರ್ಯ ಬಂದಿದೆ, ಒಂದ್ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ ಅವ್ರಗಳಿಂದಾನೆ. ಯಾಕಂದ್ರೆ ಈಗ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಅಂತ ಹೇಳುವಂತದ್ದು ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಸಿನಿಮಾ ಕ್ಷೇತ್ರ ಮಾತ್ರ ಅಲ್ಲ. IT ಫೀಲ್ಡ್ ಇದ್ರೆ ಅಲ್ಲೂ ಇದೆ, ಬೇರೆ ಎಲ್ಲಾ ತರದ ಕ್ಷೇತ್ರಗಳಲ್ಲಿ ಇರುತ್ತೆ. ಜನರಲ್ ಅಂದ್ರೆ ಇವಾಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ. ಅಂದ್ರೆ ಅದಕ್ಕೊಂದು ಸಮಿತಿ ಮಾಡ್ಬೇಕು ಅಂತ ಆಕ್ಚುಲಿ ಕೆಲವೊಂದಷ್ಟು ನಟ ನಟಿಯರೆಲ್ಲ ಸೇರಿ ಒಂದು ಡ್ರಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಆ ಒಂದು ವಿಚಾರ ನೋಡುವಾಗ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ, ವಿಮೆನ್ ಈಕ್ವಾಲಿಟಿ ಅನ್ನೋದು ಎಕ್ಸಿಸ್ಟಿಂಗ್ ಇದೆಯಾ ಇವಾಗ? ಅಂದ್ರೆ ಇನ್ನೂ ಲೈಕ್ ಮೇಲಿಂದ ಲೈಕ್ ಡಾಮಿನೇಟ್ ಆಗ್ತಾ ಇದಾರ ವಿಮೆನ್? ಹೇಗ ಅನ್ಸುತ್ತೆ ನಿಮ್ಗೆ? ಅವಕಾಶಗಳ ವಿಚಾರ ಆಗಿರ್ಬೋದು ಅಥವಾ ಎಲ್ಲಾ ರೀತಿಯಿಂದ ಕಿರುಕುಳ ಅಂತ ಬರುತ್ತೆ ಆ ತರದೆಲ್ಲ? ಆಕ್ಚುಲಿ ಹಾಗ್ ಮಾಡ್ಬಾರ್ದು, ಯಾರಿಗೇ ಆಗ್ಲಿ ಆ ತರ ಮಾಡ್ಬಾರ್ದು. ಯಾಕಂದ್ರೆ ಎಲ್ರು ಒಂದ್ ಆಸೆ ಇಟ್ಕೊಂಡೆ ಬರೋದು. ನನಗೊಂದ್ ಫೇಮ್ ಬೇಕು, ನಾನು ಈ ತರ ಒಂದ್ ಹೀರೋಯಿನ್ ಆಗ್ಬೇಕು, ನಾನು ಒಂದ್ ಟಿವಿಲ್ ಕಾಣಿಸ್ಕೋಬೇಕು, ನಾನು ಒಂದು ಮೂವಿ ಮಾಡ್ಬೇಕು, ಇದೆಲ್ರಿಗೂ ಒಂದ್ ಆಸೆ. ಅದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಆತರ ಮಾಡೋದು ನಿಜವಾಗ್ಲೂ ತಪ್ಪು. ಆಯ್ತಾ, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಕೆಲವೊಂದು, ಅಂದ್ರೆ ನಾನು ಹೆಸರು ಹೇಳಲ್ಲ, ಕೆಲವೊಂದು ಕಡೆಯಿಂದ ಕಾಲ್ಸ್ ಎಲ್ಲ ಮುಂಚೆ ಬಂದಿತ್ತು. ಬಟ್ ನನಗೆಲ್ರು ಅಂದ್ರೆ ನಾನೇನ್ ಮಾಡ್ತೀನಿ, ಯಾರೋ ಸೀನಿಯರ್ ಆರ್ಟಿಸ್ಟ್ ಗಳಿಗೆ ಕಾಲ್ ಮಾಡ್ಬಿಡ್ತೀನಿ, ಈ ತರ ಏನೋ ಹಿಂಗೆ ಅಂದ್ರೆ ಇದು ನಿಜಾನ, ಇದು ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ನೀನ್ ಏನ್ ಮಾಡು, ಸಾರಿ ಸರ್ ನಂಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅನ್ಬಿಡು, ಕಟ್ ಮಾಡ್ಬಿಡು ಅಷ್ಟೇ ಅಂತ ಕಟ್ ಮಾಡು ಅಂತ ಹೇಳಿದ್ರು. ನಾನು ಅಷ್ಟೇ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅನ್ನೋದು ಕಾಲ್ ಕಟ್ ಮಾಡೋದು ಮಾಡಿದೀನಿ. ಬಟ್ ಅದ್ರದ್ದು ನಾನು ಡೀಪ್ ಆಗಿ ನಾನು ಹೋಗಕ್ ಹೋಗಿಲ್ಲ. ಓಕೆ ನಾನು ಮುಂದೆ ಏನ್ ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಹೋಗಿಲ್ಲ. ನನಗೆ ಎಲ್ಲಾದ್ರೂ ಒಂದ್ ಕಿವಿಗ್ ಬಿತ್ತಾ, ಅಲ್ಲಿಗೆ ಎಂಡ್. ಬೇಡ, ಯಾಕೆ ಬೇಕು ನಮ್ಗೆ ಅಷ್ಟೊಂದೆಲ್ಲ, ನಾವು ರಿಸ್ಕ್ ತಗೊಳ್ಳೋದು ಏನಕ್ ಬೇಕು? ಆಗದಿದ್ರೆ ನಾನು ಒಂದೇ ನಂಬಿರೋದು, ಆಗದಿದ್ರೆ ಹೆಂಗ್ ಬೇಕಾದ್ರೂ ದೇವ್ರು ಕೊಟ್ಟೆ ಕೊಡ್ತಾನೆ. ಅದು ಏನೇ ಒಂದು ನಾವ್ ಮಾಡಲ್ಲ ಅಂತಂದ್ರು ದೇವ್ರು ನಮ್ ಕೈಲಿ ಮಾಡಿಸ್ತಾನೆ ಈ ಫೀಲ್ಡ್ ಹಂಗೆ. ಸೊ ನನ್ ಅದ್ರ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ತುಂಬಾ ನಂಬ್ತೀನಿ, ದೇವ್ರ ಮೇಲೆ. ಮತ್ತೆ ನಾನು ಯೂನಿವರ್ಸ್ ಅಂತ ನಂಬ್ತೀನಿ. ಆಗದಿದ್ರೆ ಅದ್ ಹೆಂಗಾದ್ರೂ ನಮ್ ಕೈಲಿ ಸಿಗತ್ತೆ. ಆಗಲ್ಲ ಅಂತಂದ್ರೆ ನಾವ್ ಅದ್ ಏನೇ ಮಾಡಿದ್ರು ಆಗಲ್ಲ. ಸೊ ನಾನು ಅದನ್ನ ತುಂಬಾ ಅಂದ್ರೆ
ಎಲ್ಲಾದ್ರೂ ಒಂಚೂರು ಕಿವಿಗೆ ಆತರ ಏನೋ ನೆಗೆಟಿವ್ ಎಲ್ಲಾದ್ರೂ ಬಿದ್ದ ತಕ್ಷಣ ನಾನು ಇದ್ ಮಾಡ್ತಿದ್ದೆ. ಬಟ್ ನಾನ್ ಹೇಳೋದೇನಂದ್ರೆ ಆತರ ಯಾರಿಗೆ ಆಗ್ಲಿ ಆತರ ಮಾಡ್ಬಾರ್ದು. ಅದು ತುಂಬಾ ಎಮೋಷನಲಿ ಅದು ಒಂಥರ ಇದ್ ಮಾಡ್ದಂಗ ಆಗತ್ತೆ, ಹಿಂಸೆ ಮಾಡ್ದಂಗ ಆಗತ್ತೆ. ಅಂದ್ರೆ ನಿಮಗೆ ಚಾನ್ಸ್ ಕೊಡ್ತೀನಿ ಅದು ಇದು ಅಂತೆಲ್ಲ ಮಾಡೋದು ಅದಾಗಬಾರ್ದು. ಇನ್ನೊಂದ್ ಕಡೆ ಆಕ್ಚುಲಿ ಈಗೇನೋ ಸ್ವಲ್ಪ ಅಪ್ಕಮಿಂಗ್ ಏನೋ ಆರ್ಟಿಸ್ಟ್ ಗಳು ಅವರೇ ರೆಡಿ ಇದಾರೆ ಅನ್ನೋ ತರನು ಮಾತುಗಳು ಕೇಳಿ ಬರುತ್ತೆ. ಆಕ್ಚುಲಿ ಅದರಿಂದ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಕಡಿಮೆ ಅದು ಆಗ್ತದೆ ಹೌದು, ಅನ್ನೋ ತರ ಆಕ್ಚುಲಿ ಕೇಳಿ ಬಂದಿದೆ ಅದು ಹೌದು. ಅದನ್ನು ನಾನು ತುಂಬಾ ಜನದ ಹತ್ರ ಕೇಳಿದೀನಿ. ಅದ್ ತಪ್ಪು. ಇವಾಗ ಏನ್ ಗೊತ್ತಾ, 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಏನ್ ಮಾಡ್ಬೇಕು ಅಂತ ನಾವೇ ಮಾಡಲ್ಲ ಅಂತ ಕುತ್ಕೊಂಡ್ಮೇಲೆ ಅವಾಗ ಕರಿಯೋರ್ ಹೆಂಗ್ ಕರೀತಾರೆ? ನಂದದು. ಬಟ್ ಏನೂ ಮಾಡಕ್ ಆಗಲ್ಲ. ಇದರಿಂದ ಅಟ್ಲೀಸ್ಟ್ ಮುಂದೆ ಆದ್ರೂ ಒಂದ್ ಒಳ್ಳೆ, ಇವಾಗೆಲ್ಲ ಏನೇನೋ ಚರ್ಚೆಗಳಾಗ್ತಿದೆ, ಒಂದ್ ಒಳ್ಳೆ ರೂಲ್ಸ್ ಬರ್ಲಿ, ಒಂದ್ ಒಳ್ಳೆ ಇದು ಬರ್ಲಿ ಅಂತ ಅನ್ಕೋತೀನಿ. ಅದ್ರಲ್ಲಿ ನನಗೆ ಅನ್ಸಿದ್ದದೆ, ಮೆಜಾರಿಟಿ ಈ ರೂಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆದ್ರೆ ಈ ರೀತಿ ಓಕೆ ಎಲ್ಲದಕ್ಕೂ ಓಕೆ ಅನ್ಕೊಂಡ್ ಬರೋರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ನ ಆದ್ರೆ ಪ್ರಕಾರ. ಸಾಕು. ಯಾಕಂದ್ರೆ ಅವಾಗ ರಿಯಲ್ ಟ್ಯಾಲೆಂಟ್ಸ್ ಒಂದು ವ್ಯಾಲ್ಯೂ ಸಿಗುತ್ತೆ. ಹೌದು, ಅಟ್ಲೀಸ್ಟ್ ರಿಯಲ್ ಟ್ಯಾಲೆಂಟ್ಸ್ ಆಚೆ ತುಂಬಾ ಇವಾಗ ಹೆಂಗೆ ಅಂದ್ರೆ ಹಂಗ ಅನ್ಕೊಂಡ್ ಬರೋರ್ ಹತ್ರ ಟ್ಯಾಲೆಂಟ್ ಇರುತ್ತೆ ಅಂತ ಹೆಂಗ್ ಹೇಳ್ತೀರಾ ಅಲ್ವಾ? ಸುಮ್ನೆ ಇದ್ ಹೆಂಗಾಗತ್ತೆ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಆಗಲ್ಲ ಅವಾಗ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ನೋಡಿರೋ ಪ್ರಕಾರ, ಯಾರಾದ್ರೂ ಕೇಳ್ತಾರೇನೋ, ನನ್ ಕಿವಿಗ್ ಬಂದಾಗ, ನನಗ್ ಬಂದಿರೋದು ಕಿವಿ ಕಾಲ್ ಏನೋ ಬಂದಾಗ ಹಿಂಗೇನೋ ಒಂದ್ ಹೇಳಕ್ ಅವ್ರು ಡೈರೆಕ್ಟ್ ಆಗು ಹೇಳಲ್ಲ. ಬಟ್ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಮಿಟ್ಮೆಂಟ್ ಅದು ಇದು ಅಂತ ಹೇಳ್ತಾರೆ. ಅದನ್ನ ಆತರ ಎಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ. ವರ್ಡ್ ಸುಮ್ನೆ ಏನೋ ಬೇರೆ ತರ ಒಂದ್ ವೇಲಿ ಅಪ್ರೋಚ್ ಮಾಡಕ್ ಅಂದಾಜ್ ಆಗುತ್ತೆ ಅವಾಗ ಅವಾಗ ಗೊತ್ತಾಗ್ಬಿಡುತ್ತೆ. ಇವಾಗ ಯಾರಿಗಾಗ್ಲಿ ನಾವೇನ್ ತುಂಬಾ ಚಿಕ್ಕವರಲ್ಲ, ನಮ್ಗೊಂದ್ ಗೆಸ್ ಮಾಡ್ಬಿಡ್ಬೋದು, ಓಕೆ ಇವ್ರು ಇದ್ರ ಬಗ್ಗೆನೇ ಮಾತಾಡ್ತಾ ಇದಾರೆ, ನನ್ ಇಲ್ಲ ಸರ್ ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಕರೆಕ್ಟ್. ಇನ್ನು ಆಕ್ಚುಲಿ ಚೌಕಾಬಾರ ಸಿನಿಮಾ ಮಾಡಿದ ಟೈಮಲ್ಲಿ ಅಪ್ಪು ಸರ್ ಜೊತೆಗೆ ಒಡನಾಟ ಇಟ್ಕೊಳ್ಳುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಇನ್ಫ್ಯಾಕ್ಟ್ ಅವರು ಆ ಒಂದು ಫಸ್ಟ್ ಲುಕ್ ಅನ್ನ ಅವರು ರಿಲೀಸ್ ಕೂಡ ಮಾಡಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ನಾವು ಬಂದಿದ್ದೆ ಪ್ರೆಸ್ ಮೀಟಿಗೆ. ಸೊ ಅವ್ರ ಜೊತೆಗೆ ಇಂಟರಾಕ್ಟ್ ಮಾಡಿದ್ದು, ಅವರು ನಿಮ್ಮ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡಿದ್ದು, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದ್ರೆ? ಅದೇ ಹೇಳ್ತಿದ್ದೀನಲ್ಲ ನೋಡಿ, ಇವಾಗ ನಾನು ಮೂವಿ ಮಾಡಲ್ಲ ಅಂತ ಕೂತಿದ್ರೆ ನನಗೆ ಅಪ್ಪು ಸರ್ನ ಮೀಟ್ ಮಾಡೋದು ಆಗ್ತಾ ಇರ್ಲಿಲ್ಲ. ಓಕೆ ನಾನು ಸೀರಿಯಲೇ ಮಾಡ್ತೀನಿ, ಮೂವಿ ಯಾವ್ದು ಬರೋದು ಚೂಸಿಯಾಗಿ ಮಾಡ್ತೀನಿ ಅಂತ ನಾನು ಆ ಮೂವಿನ ಒಪ್ಕೊಂಡಿದ್ದಕ್ಕೆ ನನಗೆ ಕೊನೆಯದಾಗ ಅಪ್ಪು ಸರ್ನ ಮೀಟ್ ಮಾಡಕ್ ಆಗಿದ್ದು. ನನ್ನ ಲೈಫಲ್ಲಿ ನಾನು ಅಪ್ಪು ಸರ್ನ ಮೀಟ್ ಆಗಿದ್ದು ಅನುಬಂಧ ಅವಾರ್ಡ್ಸ್ ಅಲ್ಲಿ ಯಾವಾಗ್ಲೂ ದೂರದಿಂದ ನೋಡಿದ್ದೆ ಅಷ್ಟೇ. ಬಟ್ ಅಷ್ಟು ಹತ್ರದಿಂದ, ಅಷ್ಟು ಪಕ್ಕದಲ್ಲೇ ನಿಂತ್ಕೊಂಡು ಒಂದ್ ಕೈ ಕೊಟ್ಟು ಮಾತಾಡ್ಸಿ, ನಿಜವಾಗ್ಲೂ ಅದನ್ನ ಇವಾಗ್ಲೂ ಕವರ್ ಫೋಟೋನ ಅದೇ ಮೈ ಜುಮ್ ಅನ್ನತ್ತೆ ನಂಗೆ. ಅದು ನಿಜವಾಗ್ಲೂ ಇವಾಗ್ಲೂ ನಿಜಾನ ಅಂತ ಅನ್ಸತ್ತೆ. ಬಟ್ ಸೀರಿಯಸ್ಲಿ ನಂಗೆ ಏನಂದ್ರೆ ಅದೇ ಲಾಸ್ಟ್ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಇವರೆಲ್ಲ ಹೇಳಿ ಇಟ್ಟಿದಾರಂತೆ, ಲೈಕ್ ನೆಕ್ಸ್ಟ್ ಮೂವಿ ಇನ್ನೇನು ಪ್ರೀಮಿಯರ್ ಮಾಡ್ತೀವಿ, ನೀವು ಬರ್ಲೇಬೇಕು, ನೀವೇ ಅವರು ಹೇಳಿದ್ರಂತೆ ಬಂದೇ ಬರ್ತೀನಿ ಖಂಡಿತ, ನಾನು ಪ್ರೀಮಿಯರ್ ಶೋ ನಾನೇ ಇದ್ ಮಾಡ್ಕೊಡ್ತೀನಿ, ನೋಡ್ತೀನಿ ಅಂತ. ಸೊ ಬಟ್ ಏನಂತ ಅಂದ್ರೆ ಅವ್ರನ್ನ ಅಟ್ಲೀಸ್ಟ್ ನಾನು ಒಂದು ಫಸ್ಟ್ ಟೈಮ್ ಲಾಸ್ಟ್ ನಾನು ನೋಡ್ದೆ, ಅವ್ರನ್ನ ಕೈ ಹಿಡ್ದು ಮಾತಾಡ್ದೆ, ನನಗೆ ಆ ಭಾಗ್ಯ ಸಿಕ್ತು. ಎಲ್ರಿಗೂ ಸಿಗಲ್ಲ. ಈಗ ನಂಗೆ ಎಷ್ಟೊಂದ್ ಜನ ಹೌದಾ ಹಿಂಗ್ ಮಾತಾಡ್ಸಿದ್ವಿ ಹೆಂಗೆ ಅಂತ ಕೇಳ್ತಿರ್ತಾರೆ. ನಿಜವಾಗ್ಲೂ ನಂಗೆ ಆ ಮೂವಿಯಿಂದಾನೇ ನಾನು ಅವತ್ತು ಮಾತಾಡಿದ್ದು. ಇಷ್ಟು ಅವ್ರ ಕೈಂಡ್ ಅಪ್ಪ. ನಂಗೆ ಅವ್ರನ್ನ ನೋಡಿ ಕಲಿಯೋದ್ ಎಷ್ಟಿರುತ್ತೆ ಅಂತ ಅಂದ್ರೆ, ಅವತ್ ನಾನೇ 1 ನಿಮಿಷ ಲೇಟಾಗಿ ಬಂದೆ ಮತ್ತೆ. ಬಟ್ ಅವ್ರು ನನ್ಕಿಂತ ಅಷ್ಟ್ ಬೇಗ ಬಂದಿದ್ರು. ಅಂದ್ರೆ ಅವ್ರ ಟೈಮಿಂಗ್ ಆಗಿರ್ಲಿ ಅವ್ರದ್ದು, ಅಂಡ್ ಅಲ್ಲಿ ಫ್ಯಾನ್ಸ್ ಎಲ್ಲ ಮಾತಾಡಿಸ್ತಿದ್ರೆ, ಯಾರ್ಯಾರು ಬಂದಿದಾರೋ ಅವ್ರ ಹತ್ರ ಎಲ್ರಿಗೂ ಕೈ ಕೊಟ್ಟು, ಅವ್ರ ಹತ್ರ ಎಲ್ಲರ ಹತ್ರ ಫೋಟೋ ತೆಗೆಸ್ಕೊಳಕ್ ನಿಂತ್ಕೊಂಡು, ಯಾರು ಮಾಡಲ್ಲ ಅದನ್ನ, ತುಂಬಾ ಜನ ಮಾಡಲ್ಲ. ಬಟ್ ಅಲ್ಲಿ ಬಂದವರು ಅರ್ಧಕ್ಕರ್ಧ ಅವ್ರ ಫ್ಯಾನ್ಸ್ಗೋಸ್ಕರನೇ ನಿಂತೇ ಇದಾರೆ. ಅಲ್ಲಿ ಅವರಿಂದ ತುಂಬಾ ಕಲ್ತೆ. ಮುಖ ಅದು ಮರೆಯಕ್ಕಾಗಲ್ಲ. ಅದು ಅಷ್ಟು ಕ್ಯೂಟ್ ಸ್ಮೈಲ್ ಇರುತ್ತಲ್ಲ, ಇನ್ನು ಅದು ಕಣ್ಣಲ್ಲಿ ಕಟ್ಟಂಗಿದೆ ಎದುರುಗಡೆ ನೋಡಿದ್ದು. ಏನ್ ಮಾತಾಡಿದ್ರಿ ಅವತ್ತು ಪ್ರೆಸ್ ಮೀಟ್ ಅಲ್ಲಿ? ಏನ್ ಹೇಳಿದ್ರು ಅವರು? ಏನಿಲ್ಲ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಂತ. ನಂಗೆ ಅವ್ರನ್ನ ನೋಡಿದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮ್ನೆ ನೋಡ್ತಾ ನಿಂತಿದೀನಿ. ಆಕ್ಚುಲಿ ಅವರೇ ಮಾತಾಡ್ಸಿದ್ರು, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ. ನಂಗೆ ಏನು ಬಾಯಲ್ಲಿ ವರ್ಡ್ಸ್ ಬರ್ತಾ ಇಲ್ಲ. ನಂಗೆ ಥ್ಯಾಂಕ್ ಯು ಅಂತ ಹೇಳಿದ್ರು ಅಷ್ಟೇ. ಥ್ಯಾಂಕ್ ಯು ಸರ್ ಅಂತ ಹೇಳಿದೆ. ನೀವೊಂದು ಹೇಳಿದ್ರಿ ಆಕ್ಚುಲಿ, ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಆಕ್ಟಿಂಗ್ ಎಲ್ಲ ಸರಿ ಬರ್ತಿರ್ಲಿಲ್ಲ, ಅವಾಗೆಲ್ಲ ಸ್ವಲ್ಪ ಬೈದು ಎಲ್ಲ ಇದ್ ಮಾಡಿ ಸ್ವಲ್ಪ ಹೇಳಿದಾಗ್ಲೇ ನಂಗೆ ಅದು ಒಳ್ಳೇದಾಯ್ತು ಅಂತ. ಅದನ್ನ ಹೊರತುಪಡಿಸಿ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ನಿಮ್ಮನ್ನ ಸ್ವಲ್ಪ ಕೆಳಗ್ ಹಾಕೋ ಪ್ರಯತ್ನ ಮಾಡಿದಾರ? ಅಂದ್ರೆ ನಿಮ್ ಕೈಲಿ ಏನಾಗಲ್ಲ, ಅವ್ರಿಗೆಲ್ಲ ಉತ್ತರ ಕೊಡೋ ಸಮಯ ಈಗ ಬಂದಿದೆ ಅಂತ ಅನ್ಸುತ್ತೆ. ಆತರ ಯಾರು ಹಾಕಕ್ ನೋಡ್ತಾರೋ ನಾನು ಡೈರೆಕ್ಟ್ ಆಗಿ ಅವ್ರನ್ನ ಅಲ್ಲಿಂದಲ್ಲೇ ಬ್ಲಾಕ್ ಮಾಡ್ಬಿಡ್ತೀನಿ. ನಂದು ಅದೇ, ಅವ್ರ ಹತ್ರ ವಾದ ಮಾಡಲ್ಲ. ನೀನ್ ಹಿಂಗ್ ಮಾಡಿದೆ ಅಂತಾನು ನಾನು ಹೇಳಲ್ಲ. ತುಂಬಾ ಜನ ಕ್ಲೋಸ್ ಫ್ರೆಂಡ್ಸೇ ಮಾಡಿದ್ದಾರೆ, ಓಕೆನಾ. ಬಟ್ ನಾನು
ಹಂಗ್ ಮಾಡಿದಾಗ ಅಂದ್ರೆ ಅದು ಅವರ ಪರ್ಸನಾಲಿಟಿ ಅವ್ರ ತೋರಿಸುತ್ತೆ. ಪರ್ಸನಾಲಿಟಿ ತೋರ್ಸುತ್ತೆ. ಬಟ್ ಹಾಗಂತ ಅವ್ರ ಪರ್ಸನಾಲಿಟಿ ನೋಡ್ಕೊಂಡು ನನಗೆ ಜೀವನ ಪೂರ್ತಿ ಅವ್ರ ಜೊತೆ ಫೇಕ್ ಆಗಿರಕ್ಕಾಗಲ್ಲ. ಸೊ ನಾನು ಫೇಕ್ ಆಗಿರ್ಬಾರ್ದು ಅಂತಾನೆ ಅಂತವ್ರನ್ನ ನಾನು ದೂರ ಮಾಡಿದೀನಿ. ಡೈರೆಕ್ಟ್ ಆಗಿ ನಂಗೆ ಯಾಕೋ ನೀನ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ತುಂಬಾ ಜನ ದೂರ ಮಾಡಿದೀನಿ. ತುಂಬಾ ಜನ ಅಲ್ಲ, ನನ್ನ ಹತ್ರ ನನ್ ಕ್ಲೋಸ್ ಸರ್ಕಲ್ ಅಂದ್ರೆ ತುಂಬಾ ಚೂಸಿ ಅಂದ್ರೆ ಇಟ್ಕೊಳ್ಳೋದೇ ಒಂದ್ ಸ್ವಲ್ಪ ಜನ. ಬಟ್ ಅದ್ರಲ್ಲಿ ಯಾರಾದ್ರೂ ಆತರ ಮಾಡಿದಾಗ ಅವ್ರನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು, ಬಟ್ ಈ ತರ ಮಾಡಿದ್ಯಾ ಅಂತ ಹೇಳಲ್ಲ, ನಿನ್ನಿಂದ ನನಗೇನೋ ತುಂಬಾ ಹರ್ಟ್ ಆಗಿದೆ, ದೂರ ಸ್ಪೆಸಿಫಿಕ್ ಆಗಿ ಇಂಥದೇ ರೀಸನ್ ಇದೇ ರೀಸನ್ ಅಂತ ಹೇಳಲ್ಲ. ನೀನ್ ಹಿಂಗ್ ಮಾಡ್ದೆ, ನೀನ್ ಈ ತರ ಮಾತಾಡ್ದೆ, ಇದು ಹೇಳ್ದೆ ಅಂತ ಹೇಳಲ್ಲ. ನಂಗೆ ನಿನ್ನಿಂದ ಹರ್ಟ್ ಆಗಿದೆ, ದೂರ ಇದ್ದು ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟಿದ್ದೀನಿ. ಕರೆಕ್ಟ್. ಸರ್ಕಲ್ ತುಂಬಾ ಚಿಕ್ಕದು ಅಂತ ಹೇಳಿದ್ರೆ, ಅಂದ್ರೆ ನಿಮಗೆ ಸ್ಕೂಲ್ ಡೇಸ್ ಇಂದ ಫ್ರೆಂಡ್ಸ್ ಇರೋ ಯಾರಾದ್ರೂ ಈಗ್ಲೂ ಇದ್ದಾರಾ ಅಥವಾ ಹೇಗೆ ಅಂತ? ಅದು ಚೇಂಜ್ ಆಗ್ತಾ ಇರುತ್ತಾ ಕಾಲ ಕಾಲಕ್ಕೆ ಅಥವಾ ಹೇಗೆ? ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಪಾಪ ಅವರಿಂದ ಏನ್ ನಂಗೇನಿಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಬಂದಿರ್ತಾರಲ್ವಾ ಕೆಲವರು, ಅಂದ್ರೆ ಜೊತೆಲೇ ಇದ್ದು ಡಬಲ್ ಗೇಮ್ ಮಾಡ್ತಿರ್ತಾರಲ್ಲ, ನಂಗೆ ಅದ್ ಆಗಲ್ಲ. ಸೊ ಹಂಗಿದ್ದಾಗ ಅವ್ರ ಜೊತೆ ಫೇಕ್ ಆಗಿರೋಕ್ಕೂ ಆಗಲ್ಲ. ಓಕೆ, ನೀನ್ ಹಂಗ ಅವ್ರಿಗೆ ಹೇಳ್ಬೋದು, ನಾನ್ ಬುದ್ಧಿ ಹೇಳ್ಬೋದು, ನೀನ್ ಹಿಂಗ್ ಮಾಡ್ದೆ, ನೀನ್ ನನ್ ಫ್ರೆಂಡು ಈ ತರ ಮಾಡ್ಬಾರ್ದು ಅಂತ ಹೇಳ್ಬೋದು. ಬಟ್ ಅದೆಲ್ಲ ಒಂದ್ ಕಡೆ ನಂಗೆ ತುಂಬಾ ಮನ್ಸಿಗೆ ತಗೊಂಡಾಗ ನನ್ಗೆ ಅವ್ರ ಜೊತೆ ಮತ್ತೆ ಇನ್ನೊಂದ್ಸತಿ ಹಳೆ ಕಾವ್ಯ ಆಗೇ ಇರಕ್ಕಾಗಲ್ಲ. ಸೊ ನಾನು ಅಲ್ಲಿಗೆ ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ, ಪ್ಲೀಸ್ ದೂರ ಇದ್ದು ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನು ಅಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿರ್ತೀನಿ, ಅಷ್ಟು ಪ್ರೀತಿ ಇಟ್ಕೊಂಡಿರ್ತೀನಿ. ಎಲ್ಲೋ ಒಂದ್ ಕಡೆ ಒಂದ್ಸತಿ ಹರ್ಟ್ ಆದಾಗ ಮುಗೀತು. ಈಗ ಫ್ಯಾಮಿಲಿಲಿ ನಿಮ್ಮ ಲೈಕ್ ಅಂದ್ರೆ ಹೆಂಗಿದೆ ರೆಸ್ಪಾನ್ಸ್ ನಿಮ್ಮ ಈ ಕ್ಷೇತ್ರದ ನಿಮ್ಮ ಬೆಳವಣಿಗೆ ಬಗ್ಗೆ? ಎಲ್ರು ತುಂಬಾ ಖುಷಿ ಪಡ್ತಾರೆ. ನಮ್ಮ ಅಪ್ಪ ಅಮ್ಮನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ. ಅವ್ರಿಗೆ ಹೇಳ್ಕೊಳಕ್ಕೆ ಆಗಲ್ಲ ಅದನ್ನ. ತುಂಬಾ ನಾನ್ ಎಷ್ಟು ಗ್ರೇಟ್ಫುಲ್ ಆಗಿದ್ದೀನೋ ಅವ್ರಂತೂ ಇನ್ನೂ ಗ್ರೇಟ್ಫುಲ್ ಆಗಿದ್ದಾರೆ. ನಾನು ಅದಕ್ಕೆ ಯಾವಾಗ್ಲಾದ್ರೂ ಏನಾದ್ರು ಒಂಚೂರು ನಾನು ಆಚೆ ಈಚೆ ತಪ್ಪು ಮಾಡ್ತಾ ಇದ್ರೆ, ಅಮ್ಮ ನಂಗೆ ಸುಸ್ತಾಗಿದೆ, ನಾನು ನಾಳೆ ಶೂಟಿಂಗ್ ಹೋಗಲ್ಲ, ನಾನು ಹೇಳ್ಬಿಡ್ತೀನಿ ಅಂತ ಆತರ ಎಲ್ಲ ಹೇಳ್ತಿದ್ರೆ, ಇಲ್ಲ ನಾವು ಮಾಡ್ಬಾರ್ದು ಅಂತ ಅಮ್ಮ ಅಪ್ಪ ಎಲ್ಲ ಅಂದ್ರೆ ಅವ್ರು ನನ್ಗಿಂತ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ. ನೀನ್ ಹುಷಾರಿಲ್ಲ ಅಂದ್ರೂ ಡೋಲೋ ತಗೊಂಡಾದ್ರು ಹೋಗು ಅವ್ರಿಗೆ ತೊಂದರೆ ಮಾಡ್ಬಾರ್ದು ಅಂತ ಅಷ್ಟು ಗ್ರೇಟ್ಫುಲ್. ಅಂಡ್ ಅವ್ರಿಗೆ ಅಷ್ಟು ಖುಷಿ ಇದೆ. ಅಂಡ್ ಊರಲ್ಲೆಲ್ಲ ನಮ್ದು ಹಳ್ಳಿ ಅಲ್ಲೆಲ್ಲ ತುಂಬಾ ಜನಕ್ಕೆ ನಾನು ಮಾಡ್ತಾ ಇರೋದು ಗೊತ್ತು. ಅವ್ರಿಗೆಲ್ಲ ಅಂದ್ರೆ ನಮ್ಮೂರು ಹುಡುಗಿ ಮಾಡ್ತಾ ಇದ್ದಾಳೆ. ಅಂಡ್ ಈವನ್ ನನ್ನ ಟೀಚರ್ಸು ಕಾಲ್ ಮಾಡ್ತಾರೆ. ನನಗ್ ತುಂಬಾ ಖುಷಿ ಆಗುತ್ತೆ. ಓಕೆ, ನಮ್ ಸ್ಕೂಲ್ ಟೀಚರ್ಸು ಅಂದ್ರೆ ಅವಾಗೆಲ್ಲ ಬೈಸ್ಕೊತಾ ಇದ್ವಿ, ಇವಾಗ ನನಗೆ ಕಾಲ್ ಮಾಡಿ ಇಷ್ಟೊಂದು ಹೊಗಳ್ತಾರಲ್ಲ, ಇಷ್ಟೊಂದು ಎಲ್ರು ಹೇಳ್ತಾರೆ, ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ ನೀನ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಈಗ ಫ್ರೆಶರ್ಸ್ ಇವಾಗ ನೆಕ್ಸ್ಟ್ ಮಂತ್ ಏನೋ ಕಾಲೇಜ್ದು ಫ್ರೆಶರ್ ಡೇಗೂ ಕರ್ದಿದ್ದಾರೆ, ಅಂದ್ರೆ ಗೆಸ್ಟ್ ಆಗ್ಬಿಟ್ಟು. ಓಕೆ, ನಮ್ ಕಾಲೇಜಿಗೆ ನಾವೇ ಗೆಸ್ಟ್ ಆಗಿ ಹೋಗ್ತಾ ಇದೀವಲ್ಲ ಅಂತ ಅದೊಂಥರ ಹೆಮ್ಮೆ ಓದಿದ ಕಾಲೇಜಲ್ಲಿ. ಸೊ ಇನ್ನು ಆಕ್ಚುಲಿ ನೆಕ್ಸ್ಟ್ 5 years ಡೌನ್ ದ ಲೈನ್ ನಿಮ್ಮನ್ನ ನೀವು ಯಾವ ರೀತಿ ನೋಡ್ಕೊಳಕ್ ಇಷ್ಟಪಡ್ತೀರಾ? ಪ್ಲಸ್ ಏನ್ ಟಾರ್ಗೆಟ್ ಇರುತ್ತೆ ನಿಮ್ದು? ಏನೆಲ್ಲ ಅಚೀವ್ ಮಾಡಿರ್ತೀರಾ? ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡೋದೇ ಇಲ್ಲ. 5 years 2 ಸೀರಿಯಲ್ ಬರ್ಬಹುದಾ ಮೋಸ್ಟ್ಲಿ? ನಾನು ಒಟ್ಟಿನಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇರ್ತೀನಿ. ಬಟ್ ದೇವ್ರಿಗೆ ಒಂದೇ ಕೇಳ್ಕೊಳ್ಳೋದು, ನೆಮ್ಮದಿ ಕೊಡು, ಅಪ್ಪ ಅಮ್ಮನ್ನ ನನ್ ಸುತ್ತ ಇರೋರ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಶಕ್ತಿ ಕೊಡು, ನನಗೆ ಖುಷಿಯಾಗಿಡು ನನ್ನ. ಅಂಡ್ ನಾನ್ ಖುಷಿಯಾಗಿದ್ರೆ ಎಲ್ರೂ ಖುಷಿಯಾಗಿ ಇಡ್ಕೊತೀನಿ. ಒಂದು ಒಳ್ಳೆ ಬಾಯ್ ಫ್ರೆಂಡ್ ಕೊಡು. ನಾನ್ ಖುಷಿಯಾಗಿರೋ ನನ್ನ ಸರೌಂಡಿಂಗ್ಸ್ ನಾನು ಖುಷಿಯಾಗಿ ಇಡ್ಕೊತೀನಿ. ಸೊ ನನಗೆ ಫಸ್ಟ್ ಆರೋಗ್ಯ, ಖುಷಿ, ನೆಮ್ಮದಿ ಎಲ್ಲ ಕೊಡು, ನಿದ್ದೆ ಎಲ್ಲ ಕೊಡು. ನಾನು ಸುತ್ತ ಇರೋರ್ನ ಚೆನ್ನಾಗಿ ನೋಡ್ಕೊತೀನಿ. ಪೀಸ್ ಕೊಡು, ನೆಮ್ಮದಿ ಮೇನ್ ಬೇಕಾಗಿರೋದು ಲೈಫಲ್ಲಿ. ನೆಮ್ಮದಿ ಇದ್ಬಿಟ್ರೆ ಅಷ್ಟು ಸಾಕು ಅಂತ ಕೇಳ್ಕೊತೀನಿ. ಒಂದು 5 ವರ್ಷ ನೆಮ್ಮದಿಯಾಗಿ ಅಷ್ಟೇ. ನೆಮ್ಮದಿ ಇದ್ರೆ ಮುಂದಿಂದೆಲ್ಲ ಕೆಲಸ ತಾನೇ ಆಗುತ್ತೆ. ಬಟ್ ಹಿಂಗೆ ಆಗ್ಬೇಕು, ಯಾಕಂದ್ರೆ ಅದು ಆಗ್ಲಿಲ್ಲ ಅಂದ್ರೆ ಅದು ಹರ್ಟ್ ಆಗೋಗ್ಬಿಡುತ್ತೆ. ಸಾಕು, ದೇವ್ರು ನಿನ್ನ ನಂಬ್ತೀನಿ, ನಾನು ಎಷ್ಟು ಬೇಕೋ ಅಷ್ಟು ಕಷ್ಟಪಡ್ತೀನಿ, ನೀನೇನ್ ಕೊಡ್ತೀನಿ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ನಂದಿದೆ. ಸೊ ಈಗ ಫ್ರೀ ಟೈಮ್ ಅಲ್ಲಿ ಅಪಾರ್ಟ್ ಫ್ರಮ್ ನಿದ್ದೆ ಬೇರೆ ಏನ್ ಮಾಡ್ತಾರೆ ಕಾವ್ಯ ಅವರು ಅಂತ? ಶೂಟ್ ಇರಲ್ಲ, ಎರಡು ಶೂಟ್ ಅಂತ ಹೇಳದ್ನಲ್ಲ, ಫುಲ್ ಅದೇ. ಇವಾಗ ಬ್ರೇಕ್ ಸಿಕ್ಕಿದ್ರೆ ಒಂದ ನಿದ್ದೆ, ಇನ್ನೊಂದ ಓಕೆ ನಾನು ಎಲ್ಲಿ ತಿನ್ಬೋದು, ಯಾವ ಕಡೆ ಚೆನ್ನಾಗಿರುತ್ತೆ ಫುಡ್, ಯಾವ ಕಡೆ ಬಿರಿಯಾನಿ ಚೆನ್ನಾಗಿರುತ್ತೆ, ಯಾವ ಕಡೆ ಮೋಮೋಸ್ ಚೆನ್ನಾಗಿರುತ್ತೆ, ಯಾವ ಕಡೆ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ಕಾಫಿ ಚೆನ್ನಾಗಿ ಮಾಡ್ತಾರೆ, ಅದನ್ನೇ ಫುಲ್ ಅವರು ಇವ್ರ ಹತ್ರ ಎಲ್ಲ ಕೇಳ್ಕೊಂಡು ಅಲ್ಲೋಗಿ ಟ್ರೈ ಮಾಡ್ಬರೋದು. ಅದು ಮೇನ್ ಮಾಡ್ತೀನಿ. ಅಂಡ್ ಅವಾಗ ಒಂದ್ ಚೂರ್ ಮೂವಿ ನೋಡ್ತೀನಿ. ಚೂರ್ ಮೂವಿ. ಮತ್ತೆ ನಿಮ್ಮ ಲೈಫ್ ನ ಮೋಟೋ ಏನಾಗಿರುತ್ತೆ ಅಂದ್ರೆ ಹೇಳಿದ್ರಿ ಆಲ್ಮೋಸ್ಟ್ ನೆಮ್ಮದಿ ಇಂಪಾರ್ಟೆಂಟ್ ಅಂತ, ಖುಷಿಯಾಗಿರೋದು ಇಂಪಾರ್ಟೆಂಟ್. ಬಟ್ ಮೇನ್ ಮೋಟೋ ನಿಮ್ಮ ಲೈಫ್ ಅಲ್ಲಿ ಏನಿರುತ್ತೆ ಅಂತ? ಅದೇ ಸೇಮ್ ಪೀಸ್ ಇರ್ಬೇಕು. ಲೈಫ್ ಅಲ್ಲಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್. ಅಂಡ್ ನನ್ನ ಸುತ್ತಮುತ್ತ ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಯಾಕಂದ್ರೆ ಮೇನ್ ನಮಗೆ ಖುಷಿಯಾಗಿರ್ಬೇಕಾಗಿರೋರೆ ನಮ್ಮ ಅಪ್ಪ ಅಮ್ಮ. ಅಂಡ್ ಅವ್ರು ನಗ್ನಗ್ತಾ ಖುಷಿಯಾಗಿದ್ದಾರೆ ಅಂತಂದ್ರೆ ನಾವು ಖುಷಿಯಾಗಿದ್ದಂಗೆ. ನಾನು ನನ್ನ ಲೈಫಲ್ಲಿ ಮೋಟೋ ಅದೇ, ನನ್ನ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿರ್ಬೇಕು. ಅಂಡ್ ನಾನು ಅವ್ರನ್ನ ನೋಡ್ತಾ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿ ಆರೋಗ್ಯದಿಂದ ಇರ್ಬೇಕು ಅಷ್ಟೇ. ಸೊ ಕಾವ್ಯ ರಮೇಶ್ ಅವರೇ, ಕಾರ್ಯಕ್ರಮದ ಕೊನೆಯ ಸೆಗ್ಮೆಂಟ್ಗೆ ಬಂದಿದ್ದೀವಿ.
ಸೊ ನೀವು ಇಲ್ಲಿ ತನಕ ಮಾಡಿರುವಂತಹ ಅಚೀವ್ಮೆಂಟ್ಸ್ ಅಲ್ಲಿ ಅಥವಾ ನಿಮ್ಮ ಜರ್ನಿಯಲ್ಲಿ ಯಾವತ್ತಾದ್ರೂ ಕೆಲವೊಂದು ಸಾರಿ ಕೂಡ ಕೇಳಿದ್ರಿ ಕೆಲವೊಬ್ಬರಿಗೆ, ಅಂದ್ರೆ ಏನೋ ಒಂದು ಕಾರಣಕ್ಕೆ ನಾನು ನನ್ನ ಸೀರಿಯಲ್ ಹೊರಗೆ ಬಂದೆ ಅಂತ ಯಾರಿಗಾದ್ರೂ ಸಾರಿ ಕೇಳಿದ್ರೆ ಅಥವಾ ತಪ್ಪು ಮಾಡಿದೀನಿ ಅದನ್ನ ಇವತ್ತು ರಿಗ್ರೆಟ್ ಮಾಡ್ತೀನಿ ಅನ್ಕೊಳ್ಳೋ ತರ ಇದ್ರೆ ಅಥವಾ ಯಾರಿಗಾದ್ರೂ ಕ್ಷಮೆ ಕೇಳಕ್ಕಿದ್ರೆ ಯಾರಿಗೆ ಕೇಳಕ್ ಇಷ್ಟಪಡ್ತೀರಾ, ಏನ್ ನೆನ್ಪಿಸ್ಕೊಳಕ್ ಇಷ್ಟಪಡ್ತೀರಾ? ಸಾರಿ ಯಾರಿಗೂ ನಾನು ಇಲ್ಲ, ಅದೇ ಹೇಳಿದ್ನಲ್ಲ ಫಸ್ಟಿಗೆ ಅವ್ರಿಗೆ ಕೇಳಿದ್ನಲ್ಲ, ಅದೇ ಫಸ್ಟ್ ಅಂಡ್ ಲಾಸ್ಟ್. ಅದಾದ್ಮೇಲೆ ನಾನು ಯಾರಿಗೂ ಪ್ರಾಬ್ಲಮ್ ಮಾಡಲ್ಲ, ಯಾವಾಗ್ಲೂ ಆನ್ ಟೈಮ್ ಇರ್ತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನನ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಗ್ರೇಟ್ಫುಲ್ ಆಗಿದ್ದಾರೆ ಈ ಫೀಲ್ಡಿಗೆ ನಾನು ಬಂದಿರೋದಕ್ಕೆ. ತುಂಬಾ ಕಷ್ಟ ಇದೆ ಕಾಂಪಿಟೇಷನ್ ಇರೋದ್ರಿಂದ. ಸೊ ನಾನು ಯಾರಿಗೂ ಹರ್ಟ್ ಆಗೋ ತರ ನಾನು ನಡ್ಕೊಳಲ್ಲ ಆಲ್ಮೋಸ್ಟ್. ಬಟ್ ನಂಗೆ ಅದೇ ಫಸ್ಟ್ ಅಂಡ್ ಲಾಸ್ಟ್. ಅವರಿಗೆ ಅವಾಗ ನಂಗೆ ಮ್ಯಾನೇಜ್ ಮಾಡಕ್ ಬರ್ತಾ ಇರ್ಲಿಲ್ಲ ಅಂತ ಅಷ್ಟೇ ನಾನು ಹರ್ಟ್ ಮಾಡಿದ್ದು ಬಿಟ್ರೆ ಹರ್ಟ್ ಮಾಡಿಲ್ಲ. ಅದು ಹರ್ಟ್ ಆಗಿದೆ ಅಂದ್ರೆ ನಾನೇನೋ ಅಯ್ಯೋ ಆಗಲ್ಲ ನನ್ ಕೈಲಿ ಅಂತ ಅಂದಾಗ ಹರ್ಟ್ ಆಗಿದೆ ಬಿಟ್ರೆ ಮತ್ತೆ ಯಾರಿಗೂ ಈಗ ಅಪಾರ್ಟ್ ಫ್ರಮ್ ಕನ್ನಡ ತೆಲುಗು ಫಿಲಮ್ ಅಲ್ಲಿ ಕೂಡ ಆಕ್ಟ್ ಮಾಡಿದೀರಾ. ಬೇರೆ ಲೈಕ್ ವೆಬ್ ಸೀರೀಸ್ ಆ ತರದೆಲ್ಲ ಅವಕಾಶಗಳು ಬಂದ್ರೆ ಮಾಡಕ್ ರೆಡಿ ಇದೀರಾ? ಹೌದು, ಅಂದ್ರೆ ಒಳ್ಳೆ ಅಪರ್ಚುನಿಟಿ ಬಂದು ಒಂದ್ ಒಳ್ಳೆ ಕ್ಯಾರೆಕ್ಟರ್ ಅಥವಾ ನನಗೆ ಅದ್ ನನ್ನ ಕೆರಿಯರ್ಗೆ ಒಂದ್ ಒಳ್ಳೆ ಸ್ಟೆಪ್ ಆಗುತ್ತೆ, ಮುಂದಿನ ಸ್ಟೆಪ್ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ. ಓಕೆ, ಈಗ ಯೂಶಲಿ ಈಗ ಸೀರಿಯಲ್ಸ್ ಮಾಡುವಾಗ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಒಂದು ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ಏನಾದ್ರು ಹೊಸದಾಗಿ ಈಗ ಅಂದ್ರೆ ಬೇರೆ ಪಾತ್ರಗಳು, ಬೋಲ್ಡ್ ಪಾತ್ರಗಳನ್ನ ಮಾಡುವಂಥದ್ದು ಆ ತರದೆಲ್ಲ ನಿಮ್ಗೆ ಇಷ್ಟ ಇದೆ ಹೇಗೆ ಅಂತ? ಮುಂಚೆ ಹಿಂಗೇ ಮಾಡ್ಬೇಕು, ನಾನು ಪಾಸಿಟಿವ್ ಮಾಡ್ಬೇಕು, ನನ್ನ ಫೇಸಿಗೆ ಅದೇ ಸೂಟ್ ಆಗೋದು ಅದು ಇದು ಅನ್ಕೊಂಡಿದ್ದೆ. ಬಟ್ ಇವಾಗ ಬ್ರಹ್ಮಗಂಟು ನೋಡ್ತಾ ನೋಡ್ತಾ ವಾವ್ ನಾನು ಈ ತರ ಮಾಡ್ಬೋದಾ, ನನ್ಗೂ ಅಂದ್ರೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮಗೆ ಇವಾಗ ಹಳೆಬ್ರೆಲ್ಲ ಆರ್ಟಿಸ್ಟ್ಗಳು, ರಾಜ್ಕುಮಾರ್ ಸರ್ ಆಗಿರ್ಬೋದು, ಅವ್ರನ್ನೆಲ್ಲ ನೋಡ್ ಕಲಿಯೋದು ಎಷ್ಟಿದೆ ಅಂದ್ರೆ ಅವರು ಇದೇ ಪಾತ್ರ ಅದೇ ಪಾತ್ರ ಅಂತ ಅಲ್ಲ, ಆ ಪಾತ್ರಕ್ಕೊಂದು ಇದು ಕೊಡ್ತಿದ್ರು, ಜಸ್ಟಿಸ್ ಕೊಡ್ತಾ ಇದ್ರು. ನನಗೂ ಅದೇ ಆಸೆ ಇರೋದು. ಅಂದ್ರೆ ನನಗೆ ಎಷ್ಟಾಗುತ್ತೋ ನನಗೆ ಬೇರೆ ಬೇರೆ ತರದ್ದೇ ಆಗಿರ್ಲಿ, ಬಟ್ ನಾನ್ ಅದಕ್ಕೆ ಏನ್ ಮಾಡ್ಬೇಕು, ಜನಗಳು ಅದನ್ನ ನೋಡಿದ್ರೆ ಓಕೆ ಇವಳು ಚೆನ್ನಾಗಿ ಮಾಡಿದಾಳೆ ಅದನ್ನ ಕನ್ವಿನ್ಸ್ ಆಗ್ಬೇಕು ಪಾತ್ರ. ಅದಕ್ಕೆ ನಾನು ಎಷ್ಟು ಅದೇ ಅಲ್ವಾ, ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಅದೇ ಅಲ್ವಾ. ಸುಮ್ನೆ ಒಂದೇ ಪಾತ್ರ ಮಾಡ್ತಾ ಹೋದ್ರೆ ಅದಲ್ಲ. ಬೇರೆ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಶೇಡ್ಸ್ ಮಾಡಕ್ಕೂ ಸ್ಕಿನ್ ಶೋ ಅಥವಾ ಕಿಸ್ಸಿಂಗ್ ಸೀನ್ಸ್ ಆ ತರದೆಲ್ಲ ಅಗತ್ಯ ಇದ್ರೆ ಸುಮ್ನೆ ಮಾಡೋದು ಅದು ಅರ್ಥ ಇಲ್ಲ. ಆ ಸ್ಟೋರಿಗೆ ತುಂಬಾ ಅಗತ್ಯ ಇದೆ ಅಂತಂದ್ರೆ ನೋಡು. ಓಕೆ, ನಮ್ಮ ಕನ್ನಡ ನಟರುಗಳಲ್ಲಿ ನಿಮ್ಮ ಫೇವರೇಟ್ ನಟ ಯಾರು ಅಂತ, ಯಾರ ಜೊತೆಗೆ ಆಕ್ಟ್ ಮಾಡ್ಬೇಕು ಅನ್ಸಿದೆ? ಪುನೀತ್ ಸರ್ ಮಾಡ್ಬೇಕು ಅಂತ ಆಸೆ ಇತ್ತು, ಬಟ್ ಇಲ್ಲ. ಪುನೀತ್ ಸರ್ ಯಾಕಂದ್ರೆ ನನ್ನದು ಯಾವಾಗ ನಾನು ಅವಾಗಿಂದ ಒಂದು ನಾನು ಫಸ್ಟ್ ಟೈಮ್ ನೋಡಿದ್ನಲ್ಲ, ನೆಕ್ಸ್ಟ್ ನಾನು ಇವ್ರ ಜೊತೆ ಮಾಡೇ ಮಾಡ್ತೀನಿ ಆ ತರ ನನ್ಗೊಂದು ಹಠ ಬಂದಿತ್ತು. ಬಟ್ ಏನೋ ಬ್ಯಾಡ್ ಲಕ್ ಆ ತರ ಆಗೋಯ್ತು. ಅದಾದ್ಮೇಲೆ ನಂಗೆ ಎಲ್ರೂ ಇಷ್ಟ. ನಾನು ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಮೂವಿ ನೋಡ್ತಿದ್ದೆ. ಟಿವಿ ಹಾಕಿದ್ರೆ ನಮ್ಮಮ್ಮ ಬಂದು ಬೆಳಗ್ಗೆ ಎದ್ರೆ ತಿಂಡಿ ತಿಂತಾನೂ ಟಿವಿ ನೋಡು, ಬರೀ ಮೂವಿಗಳು, ಸಾಂಗ್ಗಳು. ಸುದೀಪ್ ಸರ್ ಆಗಿರ್ಲಿ, ದರ್ಶನ್ ಸರ್ ಆಗಿರ್ಲಿ, ಯಶ್ ಆಗಿರ್ಲಿ. ಯಶ್ ಯಾವಾಗ ಅಂದ್ರೆ ಒಂದ್ ಏಜಿಗೆ ಬರ್ತಾ ಓಕೆ ಎಲ್ಲಾರು ಅಂದ್ರೆ ಅವ್ರನ್ನೆಲ್ಲ ಒಂಥರ ನೋಡ್ಬಿಟ್ಟೆ ಬೆಳೆದಿರೋದು ನಾವು. ಸೊ ನಂಗೆ ಅವರು ಇವರು ಅಂತ ಸ್ಪೆಸಿಫಿಕ್ ಆಗಿ ಅಂದ್ರೆ ಹೇಳಕ್ ಇಷ್ಟ ಇಲ್ಲ, ಎಲ್ರೂ ಇಷ್ಟ. ನಾನ್ ಚಿಕ್ಕ ವಯಸ್ಸಿಂದ ನೋಡಿರೋದು ಪುನೀತ್ ಸರ್, ಆಮೇಲೆ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಇವರೆಲ್ಲ ನಂಗೆ ತುಂಬಾ ಇಷ್ಟ. ದರ್ಶನ್ ಸರ್ ಅವರ ಇವತ್ತಿನ ಒಂದು ಸಂಕಷ್ಟದ ಬಗ್ಗೆ ನಿಮ್ಮ ಒಪಿನಿಯನ್? ನಿಜವಾಗ್ಲೂ ಹಿಂಗ ಆಗ್ಬಾರ್ದಿತ್ತು. ಯಾಕಂದ್ರೆ ನಾನ್ ಏನ್ ಪ್ರಾಕ್ಟಿಕಲ್ ಆಗಿ ಏನಂತ ಹೇಳ್ತೀನಿ ಅಂದ್ರೆ, ಈಗ ನಾವು ಎಲ್ಲಾದ್ರೂ ಈಗ ಟಿವಿಲಿ ಒಂದು ರೇಪ್ ಆಗಿದೆ ಅಂತ ಬರ್ತಾ ಇರತ್ತೆ, ನಾನು ನಮ್ಮಮ್ಮ ಕುತ್ಕೊಂಡು ಟಿವಿ ನೋಡ್ತಾ ಕೂತಿರ್ತೀನಿ. ನಾನು ನಮ್ಮಮ್ಮ ಹಿಂಗೆ ಮಾತಾಡ್ಕೊಳ್ಳೋದು, ನಾವು ಹೋಗ್ಬಿಟ್ಟು ಅವನ್ನ ಕೊಲ್ಲೆ ಮಾಡಿ ಬಂದ್ಬಿಡ್ಬೇಕು ಅಂದ್ರೆ ನಮ್ ಇಂಟೆನ್ಸಿಟಿ ಅಷ್ಟು ಕೆಟ್ಟದಾಗಿರುತ್ತೆ. ನಾವು ಹೆಣ್ಮಕ್ಳಾಗಿ ನಾವು ನೋಡ್ತಿರ್ಬೇಕ, ನಮ್ಮಮ್ಮ ಆಗ್ಲಿ ಇಂಥವ್ರನ್ನ ಸುಮ್ನೆ ಬಿಡ್ಬಾರ್ದು, ಅವ್ರನ್ನ ಸಾಯಿಸ್ಬಿಡ್ಬೇಕು. ನಮ್ಗೆ ಅಷ್ಟು ಅದೇನದು ಕುದೀತಿರುತ್ತೆ ನಮ್ಗೆ. ಅಂಡ್ ಇಂಡೈರೆಕ್ಟ್ಲಿ ಅವರು ಅದನ್ನೇ ಮಾಡಿದ್ದಾರೆ, ಅಂದ್ರೆ ಅವರು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬಿಟ್ಟಿದ್ದಾರೆ. ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ, ನಾವು ಹೋಗ್ಬಿಟ್ಟು ಮಾಡ್ಬಿಡಲ್ಲ, ಬಟ್ ನಾವು ಅದನ್ನ ಹೇಳ್ತಾ ಇರ್ತೀವಿ. ಬಟ್ ಅವರು ಅದನ್ನ ತುಂಬಾ ಕ್ರಿಯಲ್ ಆಗಿ ಮಾಡಿದ್ದಾರೆ. ಕೆಟ್ಟ ಟೈಮ್ ಪ್ರತಿಯೊಬ್ಬರು ಹೌದು, ಆತರ ಮಾಡಬಾರ್ದು. ಅದೇನೀಗ ರೇಣುಕಾ ಸ್ವಾಮಿ ಪ್ರಕರಣದಿಂದ ಮಾತ್ರ ಅದು ಕಡಿಮೆ ಆಗಲ್ಲ, ಬಟ್ ಆ ಸಿಟ್ಟಲ್ಲಿ ಮಾಡ್ಬಿಟ್ಟಿದ್ದಾರೆ, ಆ ಕೋಪದಲ್ಲಿ. ಬಟ್ ನಮಗೆ ಫ್ಯಾನ್ಸ್ ಆಗ್ಬಿಟ್ಟು ಅಂಡ್ ನನ್ಗೆ ಈಗ ನನ್ ತಂಗಿ ಆಗಿರ್ಲಿ, ಅಂದ್ರೆ ನನ್ ಕಸಿನ್ಸ್ ಇದಾರೆ, ಅವರೆಲ್ಲ ತುಂಬಾ ಫ್ಯಾನ್ಸ್. ಅವರಿಗೆ ಡೈ ಹಾರ್ಡ್ ಫ್ಯಾನ್ಸ್ ಅಂತಾರಲ್ಲ, ಅವ್ರಿಗೆ ನಿದ್ದೆನೇ ಬರೋಲ್ಲ ಗೊತ್ತಾ. ಅಂದ್ರೆ ಜೈಲಿಗೆ ಹೋದ್ಮೇಲಿಂದ ನಿದ್ದೆ ಮಾಡ್ತಿಲ್ಲ, ಅಂದ್ರೆ ಅಷ್ಟು ತಲೆಗೆ ಅವ್ರಿಗೆ ಹರ್ಟ್ ಆಗಿದ್ಯೋ, ಅವ್ರ ಫ್ಯಾಮಿಲಿಗೆ ಹರ್ಟ್ ಆಗಿದ್ಯೋ, ಅದೆಷ್ಟು ಹರ್ಟ್ ಆಗಿದೆ ಅದಕ್ಕೂ ಡಬಲ್
ಅವ್ರು ಯಾರು ಡೈ ಹಾರ್ಡ್ ಫ್ಯಾನ್ಸ್ ಇದೆಯಲ್ಲ ಇದಾರಲ್ಲ ಸ್ಟಾರ್ಟ್ ಆಗಿ ಅಂದ್ರೆ ಅವ್ರು ನಂಗೆ ನೋಡಕ್ ನನಗೂ ಆಗಲ್ಲ. ನನ್ ಟಿವಿ ಏನಾದ್ರು ಬರ್ತಾ ಇದ್ರೆ ಹಿಂಗೆ ಅದೇನೇನೋ ಹಾಕ್ತಾ ಇರ್ತಾರಲ್ವಾ, ಅಂದ್ರೆ ಅವ್ರು ಹೋಗ್ತಾ ಇರೋದು ಬರ್ತಾರ ಅದು ನೋಡಕ್ಕೆ ಹೋಗಲ್ಲ, ಬೇಡಪ್ಪ ತೆಗೆದ್ ಬಿಡೋಣ ಅಂತ ಅನ್ಸುತ್ತೆ. ಬ್ಯಾಡ್ ಟೈಮು ಅದರಿಂದ ಆಚೆ ಬರ್ಲಿ ಅಂತ ಕೇಳ್ಕೊತೀನಿ. ಹಂಗಂತ ಇವ್ರು ರೇಣುಕಾ ಸ್ವಾಮಿ ಅವ್ರು ಮಾಡಿರೋದು ತಪ್ಪೇ, ಅದ್ ತಪ್ಪಲ್ಲ ಅಂತ ಹೇಳಲ್ಲ. ಅವರಿಗೆ ಕಾನೂನ್ ಕಡೆಯಿಂದ ಶಿಕ್ಷೆ ಸಿಗ್ಬೇಕಾಗಿತ್ತು, ಅದನ್ನ ಇವ್ರು ಕೊಟ್ಬಿಟ್ಟಿದ್ದಾರೆ. ಏನು ಅಂಡ್ ಏನಾಗುತ್ತೆ ಅಂದ್ರೆ ಅವ್ರು ಮಾಡೋ ಪಾಪದ ಕೆಲ್ಸಗಳಿಗೆ ಅವ್ರ ಫ್ಯಾಮಿಲಿ ಬಲಿ ಆಗತ್ತೆ. ಅವ್ರ ಹೆಂಡತಿ ಆಗಿರ್ಲಿ, ಆ ಮಗು ಆಗಿರ್ಲಿ, ಅವ್ರ ಅಪ್ಪ ಅಮ್ಮ ಆಗಿರ್ಲಿ, ಅವರೆಲ್ಲ ತುಂಬಾ ಇನ್ನೋಸೆಂಟ್ ಆಗಿದ್ದಾರೆ. ಫಸ್ಟ್ ದಿನ ನೋಡಿದಾಗ್ಲೇ ಅಂದ್ರೆ ಆ ಟಿವಿಲಿ ಅವ್ರದ್ದೆಲ್ಲ ಸಂದರ್ಶನ ಬಂದಾಗ್ಲೇ ನೋಡಿದೆ ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ. ಎಂತವ್ರಿಗೆ ಹಿಂಗ್ ಎಂತ ಗಂಡಂದ್ರೆ ಇರ್ತಾರೆ, ಎಷ್ಟು ಹರ್ಟ್ ಮಾಡ್ತಾರೆ ಈ ತರ ಎಲ್ಲ ಮಾಡಿ ಅಂತ. ಪಾಪ ಅವರಿಗೂ ನ್ಯಾಯ ಸಿಗ್ಲಿ ಅಂಡ್ ಆದಷ್ಟು ಬೇಗ ಹೊರಗ್ ಬರ್ಲಿ ಅಂತ ಕೇಳ್ಕೊತೀನಿ. ಅಂದ್ರೆ ಅವರಿಗೂ ಈಗ ಅರಿವಾಗಿರುತ್ತೆ ಏನ್ ತಪ್ಪಲ್ಲಿ ಏನ್ ಕೆಲಸ ಮಾಡಿದೀನಿ, ಕೋಪದಲ್ಲಿ ಏನ್ ಮಾಡಿದೀನಿ ಅಂತ. ಸೊ ಆಸ್ ಅ ಫ್ಯಾನ್ ಹೊರಗ್ ಬರ್ಲಿ ಅಂತ ಆಸೆ ಅಷ್ಟೇ. ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕೇಸ್ ಅಲ್ಲಿ ಆಕ್ಚುಲಿ ಅದನ್ನ ಪವಿತ್ರ ಅವರು ಇಗ್ನೋರ್ ಮಾಡಬಹುದಿತ್ತಲ್ವ. ಅಂದ್ರೆ ಈಗ ಯಾವುದೇ ಒಬ್ಬ ಶಾಲೆಗೆ ಹೋಗೋ ಹೆಣ್ಣು ಮಗಳ ಒಂದು ಮೊಬೈಲ್ ಅಲ್ಲೂ ಕೂಡ ಅಕೌಂಟ್ ಅಲ್ಲಿ ಈ ತರ ಲೈಕ್ ಅಂದ್ರೆ ಸ್ಟಾಕ್ ಮಾಡೋರು ಏನೋ ಒಂದ್ ಈ ತರ ಬೇಡದಿರೋ ಮೆಸೇಜ್ ಕಳ್ಸೋರು ಇದ್ದೇ ಇರ್ತಾರೆ. ಬಟ್ ಅಲ್ಲಿ ಆಪ್ಷನ್ ಅಂತ ಇರುತ್ತವ, ಅದನ್ನ ನೋಡ್ದೇನೆ ಇಲ್ಲ ಅದು ಕಾಮನ್ ಆಗೋಗ್ಬಿಟ್ಟಿದೆ ಇವಾಗ. ಏನೇ ಒಂದ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅಲ್ಲೂ ಕೆಟ್ಟದಾಗ ಮೆಸೇಜ್ ಹಾಕಿರ್ತಾರೆ. ಒಂದ್ ಮೆಸೇಜ್ ಮಾಡೋದು ಡೈರೆಕ್ಟ್ ಆಗಿ ಅಂತಲ್ಲ, ಎಲ್ಲಾ ಕಡೆ ಕಾಮನ್ ಆಗೋಗಿದೆ. ಇದನ್ನ ನಾವು ಕೇಳ್ತಾನೆ ಇರ್ತೀವಿ ಪ್ರತಿನಿತ್ಯನು. ಅದೇ ಹೇಳಿದ್ನಲ್ಲ, ಅವ್ರ ಬ್ಯಾಡ್ ಟೈಮು ಅಂಡ್ ಅವ್ರಿಗೆ ಸ್ವಲ್ಪ ಸಿಟ್ ಜಾಸ್ತಿ ಅಂತ ಕೇಳಿದೀವಿ ದರ್ಶನ್ ಸರ್ಗೆ, ಕೋಪ ಜಾಸ್ತಿ. ಹೋಗ್ಬಿಟ್ಟು ಹಿಂಗ್ ಹೇಳ್ಕೊಟ್ಟಾಗ ಅವ್ರ ಆ ತರ ತುಂಬಾ ರೂಢಾಗಿ ಬಿಹೇವ್ ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ, ಅವ್ರ ಬ್ಯಾಡ್ ಟೈಮ್. ಬಟ್ ಆ ಬ್ಯಾಡ್ ಟೈಮ್ ಇಂದ ಆಚೆ ಬರ್ತಾರೆ ಅಂತ ಅನ್ಕೊಂಡಿದೀವಿ. ಈಗ ನಿಮಗೆ ಈ ತರ ಸೋಶಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಅದೆಲ್ಲ ಬಂದಾಗ ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಅದೇ ಅಲ್ಲೇ ಬ್ಲಾಕ್ ಅಲ್ವಾ? ನಂಗೆ ನೆಗೆಟಿವ್ ಕಡೆ ನೋಡಕ್ಕೂ ಹೋಗಲ್ಲ ನಾನು. ಅದೇನಂತ ಮುಂದೆ ಇದನ್ ಮಾಡಕ್ಕೂ ಹೋಗಲ್ಲ. ಏನ್ ಮಾಡ್ತಾರೆ, ಬ್ಲಾಕ್ ಮಾಡಿದ್ರೆ ಏನ್ ಮಾಡ್ತಾರೆ, ಮತ್ತೆ ಮುಂದೆ ಏನು ಮಾಡಕ್ಕಾಗಲ್ಲ. ಇಂಥ ಜನಗಳು ಇದ್ದೆ ಅವ್ರಂತರ ಏನಂದ್ರೆ ಕೆಲವರು ಬೇಕಂತ ಮಾಡ್ತಾರೆ, ಕೆಲವರು ಕಾಮುಕರು ಇರ್ತಾರೆ, ಕೆಲವರು ಅವ್ರಿಗೆ ಸೈಕಿಕ್ ಅಂತಾರ, ಅವ್ರು ಸೈಕೋಗಳು ಇರ್ತಾರೆ. ಅವ್ರಿಗೆ ನಾವ್ ಏನಾದ್ರು ಚೇಂಜ್ ಮಾಡಕ್ಕೆ ಆಗಲ್ಲ. ಡಾಕ್ಟರ್ ಹತ್ರ ತೋರಿಸ್ಬೇಕು ಅಷ್ಟೇ ಬಿಟ್ರೆ ಅವ್ರದ್ದು ಏನು ನಾವೇನ್ ಮಾಡಕ್ಕಾಗತ್ತೆ. ಅವ್ರ ಹತ್ರ ವಾದ ಮಾಡ್ಕೊಂಡು ನಾನು ಅಲ್ಲೇ ಬ್ಲಾಕ್ ಮಾಡ್ತೀನಿ. ಸೊ ಆದಷ್ಟು ಟಫ್ ರೂಲ್ಸ್ ಬಂದ್ರೆ ಒಳ್ಳೇದು ಅಂತ. ತುಂಬಾ ಒಳ್ಳೇದು. ನಂಗೆ ಅದೇ ನಾವ್ ಯಾವಾಗ್ಲಿಂದನೂ ನಾವ್ ಅದನ್ನೇ ಕೇಳ್ಕೊಳ್ಳೋದು. ನಾನ್ ಅದೇ ಹೇಳಿದ, ನಮ್ಮಮ್ಮ ನಾನು ಕುತ್ಕೊಂಡಾಗ ಹೆಣ್ಮಕ್ಳು ಅದನ್ನ ನೋಡ್ತಿರ್ಬೇಕಾದ್ರೆ ಅದ್ರಲ್ಲೂ ಚಿಕ್ಕ ಮಕ್ಳ ಮೇಲೆ ಮಾಡಿದ್ದಾರೆ, ಸಣ್ಣ ಪುಟ್ಟ ಕಂದಮ್ಮಗಳ ಮೇಲೆ ಮಾಡಿದ್ದಾರೆ ಅಂದಾಗ ನಮಗೆ ಹೆಂಗ್ ರಕ್ತ ಕುದಿಯುತ್ತೆ ಅಂದ್ರೆ ಹೆಣ್ಮಕ್ಳಾದಾಗ ನಾವೇ ಹೋಗ್ಬಿಟ್ಟು ಮಾಡ್ಬಿಡೋಣ ಅಷ್ಟು ನಮಗ್ ಹೋಗ್ಬಿಟ್ಟು ಸರಿಯಾಗಿ ಅವ್ರಿಗೆ ಇದ್ ಮಾಡೋಣ ಅನ್ನೋಷ್ಟು ಕುದಿಯುತ್ತೆ. ಅದಕ್ಕೆ ಅದ್ರ ಬದಲು ಗೌರ್ಮೆಂಟೇ ಒಂದ್ ಒಳ್ಳೆ ರೂಲ್ಸ್ ತಗೊಂಡ್ ಬರ್ಲಿ ಆದಷ್ಟು ಬೇಗ ಅಂತ ಸ್ಟ್ರಿಕ್ಟ್ ಅಂಡ್ ಅಂದ್ರೆ ಅಲ್ಲಿಂದಲಿಗೆ ಅವ್ರನ್ನ ಇದ್ ಮಾಡ್ಬಿಡ್ಬೇಕು. ಅವ್ರನ್ನ ಇಡ್ಲೇಬಾರ್ದು. ಇಟ್ಕೊಂಡು ಏನ್ ಮಾಡ್ತಾರ ಅಂತವ್ರು ಏನ್ ಮಾಡ್ತಾರ ಸಮಾಜಕ್ಕೆ. ಸೊ ಕಾವ್ಯ ಅವರೇ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಜರ್ನಿ ಬಗ್ಗೆ, ಹಾಗೇನೆ ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ ಬಗ್ಗೆ. ಸೊ ನಿಮ್ಮ ಗ್ರೀಷ್ಮ ಮತ್ತು ರೂಪ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಯಾವ್ಯಾವ ರೀತಿ ನೀವು ಇನ್ ಮುಂದಿನ ದಿನಗಳಲ್ಲಿ ಎಂಟರ್ಟೈನ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ರೂಪ ಮತ್ತೆ ಗ್ರೀಷ್ಮ ಪಾತ್ರಗಳನ್ನ ನೀವು ಇದಾಗ್ಲೇ ಟಿವಿಲಿ ನೋಡಿರ್ತೀರಾ. ಪ್ಲೀಸ್ ನನ್ನ ಬೈಕೋಬೇಡಿ ತುಂಬಾ. ಅಲ್ಲ, ನೀವು ಬೈಕೊಂಡ್ರು ನಾನು ಇವಾಗ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಇರೋದೇ ಆ ತರ ಇರುತ್ತೆ. ಅದಿಲ್ಲ ಅಂದ್ರೆ ಮಜಾ ಬರಲ್ಲ ನಿಮಗೆ. ನಾನು ಎಷ್ಟಾಗುತ್ತೋ ಅಷ್ಟು ಆ ಕ್ಯಾರೆಕ್ಟರ್ಗೆ ಬೆಲೆ ಕೊಡ್ತೀನಿ ಅಂಡ್ ನನ್ನ ಕೈಲಾದಷ್ಟು ಜಸ್ಟಿಸ್ ಕೊಟ್ಟು ನಾನು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ಅಂಡ್ ನೀವು ಕೂಡ ಬೈಕೊಳ್ಳಿ, ಬಟ್ ಕಾವ್ಯನಲ್ಲ, ರೂಪನ ಮತ್ತೆ ಗ್ರೀಷ್ಮನ. ನಾನು ಆಸ್ ಅ ಕಾವ್ಯ ನನ್ನ ರೂಪ ಮತ್ತೆ ಗ್ರೀಷ್ಮನ ನನ್ನ ಕೈಲಿ ಆದಷ್ಟು ನಾನು ನಿಭಾಯಿಸ್ತೀನಿ. ಬಿಕಾಸ್ ನಾನು ಅಷ್ಟೊಂದು ರೂಡ್ ಅಲ್ಲ, ನಾನು ಅಷ್ಟೊಂದು ರಫ್ ಅಲ್ಲ, ನಾನು ತುಂಬಾ ಸಾಫ್ಟ್ ಆಕ್ಚುಲಿ ಹೊರಗಡೆ. ಬಟ್ ನಾನು ಅದನ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಪ್ಲೇ ಮಾಡ್ತಾ ಇರ್ತೀನಿ. ಹಿಂದ್ಗಡೆ ತುಂಬಾ ಕಷ್ಟ ಇರುತ್ತೆ, ತುಂಬಾ ಸ್ಟ್ರಗಲ್ಸ್ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ಒಂದು ಆಕ್ಟ್ ಮಾಡ್ತಾ ಇರ್ತೀವಿ. ಸೊ ನೀವು ಅದಕ್ಕೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂಡ್ ಹೀಗೆ ನನ್ಗೆ ಬ್ಲೆಸ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನ್ಯಾಷನಲ್ ಟಿವಿಯ ಈ ಒಂದು ಸಂದರ್ಶನ ಹೇಗನ್ಸ್ತು ನಿಮ್ಗೆ? ನಂಗಿದೇನು ನೀವೇನು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದು ಮಾಡ್ತಾರೆ. ನೋಡದ ಪುಟಗಳು ಮೂವಿಲಿ ಆಲ್ರೆಡಿ ನಾನು ಇವ್ರ ಜೊತೆ ಮಾಡಿದೀನಿ. ತುಂಬಾ ಫ್ರೆಂಡ್ಲಿ ಆಗ ಅಂತ ಅನಿಸ್ತು, ತುಂಬಾ ಚೆನ್ನಾಗ್ ಅನಿಸ್ತು. ಏನು ಗೊತ್ತೇ ಆಗ್ಲಿಲ್ಲ ಹೆಂಗ್ ಟೈಮ್ ಹೋಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಕಾವ್ಯ ರಮೇಶ್ ಅವರ ಮಾತುಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ಒಬ್ಬ ವಿಶೇಷ ಗೆಸ್ಟ್ ಜೊತೆಗೆ ಮತ್ತೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಧನ್ಯವಾದ.